18 ಗ್ರಂಥಗಳಲ್ಲಿ ಏನಿದೆ ಸರ್ ವಿಷ್ಣು ಸಹಸ್ರನಾಮ ಬಗ್ಗೆ ಎಕ್ಸ್ಪ್ಲನೇಷನ್ ಸರ್? వ్యాఖ్యాన సంగ్రహ అంత ಹೇಳ್ತೀವಿ. వ్యాఖ్యానం అంటే చెప్తాను ఉండండి. కాలక్షేపం అంటే ఫస్ట్ అర్థం చేసుకోవాలా. ఇప్పుడు నేను ఒక శ్లోకం తీసుకుంటాను. వేద్యో వైద్య సదాయోగి అయింది కదా. మహాబుద్ధిర్ మహావీర్యో మహాశక్తిర్ మహాద్యుతి. దాంట్లో మహా అని ఒక్క వర్డ్ తీసుకుంటాను అంతే, దానికన్నా ఎక్కువగా ఉండదు. ఆ మహా అనేది ఇక్కడ 4 times యూస్ పడుతుంది. ఓకే, ఇట్ ఈస్ బీన్ యూస్డ్ 4 times in a 4 different context. ఇది ఈ ఒక్కొక్క మహానికి ఒక్కొక్కరు ఒక్కొక్క స్టోరీ రాశారు. స్టోరీ అంటే నిదర్శనమైన స్టోరీ, నాట్ సమ్ పంచతంత్ర కాగక్క గుబ్బక్కన్ స్టోరీ అಲ್ಲ, ద రియల్ ఫ్యాక్చువల్ స్టోరీస్. ఓకే, అది ఇక్కడ ఎలా వచ్చి కూర్చుంటుంది. ఒక్క హిస్టారికల్ క్యారెక్టర్ లైక్ వన్ ಧ್ರುವ ಆರ್ ಒನ್ ಪ್ರಹ್ಲಾದ ಆರ್ ಮೇ ಬಿ ಒನ್ ಚಂದ್ರಹಾಸ, ಆ ಥರ ಈ ಒಂದು ಮಹಾ ಅನ್ನೋದನ್ನ ಸ್ಟೋರಿ ಬೇಸಿಸ್ ಅಲ್ಲಿ ಗುಣಾತಿಶಯಗಳಿಂದ ಈ ಕ್ಯಾರೆಕ್ಟರ್ನ ಹೆಂಗ್ ಅಳಿತೀರಾ ಅಂತ ಸಬ್ ಡಿವೈಡ್ ಮಾಡಿಕೊಂಡು ಮೊದಲ ಭಾಗವನ್ನ ಅವತಾರಿಕೆ ಅಂತ ಇಟ್ಕೋತೀವಿ. ಎರಡನೇ ಭಾಗವನ್ನ ವಿಷಯ ಪ್ರಸ್ತಾವಿಕೆ ಅಂತ ಇಟ್ಕೊಳ್ತೀವಿ. ಮೂರನೇದು ಮತ್ತೆ 4ನೇ ಭಾಗವನ್ನ ವಕ್ತೃವೈಲಕ್ಷಣ್ಯ ಕಾವ್ಯವೈಲಕ್ಷಣ್ಯ ಅಂತ ಇಟ್ಕೋತೀವಿ. ಇದು 4 ಇಟ್ ಇಸ್ ಅ ಸ್ಕೆಲಿಟನ್ ಫಾರ್ಮ್ ಆಫ್ ಕಥಾ ಕಾಲಕ್ಷೇಪ. ಕಾಲಕ್ಷೇಪ ಅಂದ್ರೆ ಅದು ಕಾಲೇಜಿಗೆ ಹೋಗಿ ಕಲಿಯೋ ತರ ನೀವು ಕುತ್ಕೋಬೇಕು. ಅದಕ್ಕೆ ನಾಟ್ ವೆರಿ ಈಸಿ. ಡಾಕ್ಟರ್ ರಮಾ ಶ್ರೀನಿವಾಸನ್ ಅವರೆಲ್ಲ ಮಾಡಿರೋದು ತಿರುಪಾವೈ ಮೇಲೆ ಕಾಲಕ್ಷೇಪ. ಓಕೆ, ವೆರಿ ಡೆಪ್ತ್ ಇನ್ ನಾಲೆಡ್ಜ್ ಅದಕ್ಕೆ ಬರುತ್ತೆ. ಅದಕ್ಕೆ ನೀವು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾವೊಂದು ಯಾವ್ದಾದ್ರು ಕಾಲಕ್ಷೇಪ ಮಾಡಿದ್ರೆ ಸ್ಮಿತಾ, ಯು ಮಸ್ಟ್ ಲೀವ್ ಭಾಗವತಂ, ಯು ಮಸ್ಟ್ ಲೀವ್ ವಿಷ್ಣು ಸಹಸ್ರನಾಮಂ, ಯು ಮಸ್ಟ್ ಲೀವ್ ನಿತ್ಯಾನುಸಂಧಾನ, ಯು ಮಸ್ಟ್ ಆಲ್ವೇಸ್ ಬಿ ಇನ್ ಕಾಲಕ್ಷೇಪಂ ಟಿಲ್ ದಟ್ ಪರ್ಟಿಕ್ಯುಲರ್. ಈಗ ಅಧಿಕಾರ ಸಂಗ್ರಹ ಅಥವಾ ಪ್ರಪತ್ತಿ ಶರಣಾಗತಿ, ನ್ಯಾಸ ತಿಲಕ, ಯಾದವಾಭ್ಯುದಯ ಆ ಥರ ಏನಾದ್ರು ತಗೊಂಡ್ರೆ ಅದರಲ್ಲೇ ಪೂರ್ಣ ಮುಳುಗ್ಬಿಡ್ಬೇಕು. ಕಾಲ ಅದೇ ತರ ಹೆಚ್ಚು ಕಮ್ಮಿ ಅಷ್ಟೇ ಡೆಪ್ತ್ ಆಲ್ಮೋಸ್ಟ್. ಬಟ್ ನಾನು ಇನ್ ಸ್ವಲ್ಪ ಸರಳವಾಗಿ ತಗೊಂಡಿದ್ದೀನಿ ನಿಮ್ ಬ್ಯಾಚ್ಗೆ. ಆಲ್ಮೋಸ್ಟ್ ದಟ್ ಡೆಪ್ತ್ ಅಂತ. ಈಗ ಒಂದೊಂದು ಭಕ್ತಿನೂ ಕುತ್ಕೊಂಡು ಅನಲೈಸ್ ಮಾಡ್ತಾ ಇದ್ದೀರಾ ನಿಮ್ ಬ್ಯಾಚ್ ಅಲ್ಲಿ. ಸಿ ಇನ್ ದೇರ್ ಬ್ಯಾಚ್ ಈಚ್ ಭಕ್ತಿ ಇಸ್ ಬಿನ್ ಅನಲೈಸ್ಡ್ ಬೈ ಎವ್ರಿಬಡಿ. ಇವರೆಲ್ಲಾರು 1 ನಿಮಿಷ ಸುಮ್ಮನೆ ಇರಲ್ಲ, ಸುಮ್ಮನೆ ಇರಕ್ಕೂ ಬಿಡಲ್ಲ ನಾನು. ಪ್ರಶ್ನೆ ಕೇಳ್ತಾನೆ ಇರ್ತೀನಿ. ದೇರ್ ಮೈಂಡ್ ವಿಲ್ ಬಿ ಕೀಪ್ ವರ್ಕಿಂಗ್. ಏನ್ ಹೇಳೋದು ಉತ್ತರ ಏನ್ ಹೇಳೋದು, ಸುಮ್ಮನೆ ಪ್ರಶ್ನೆ ಅಲ್ಲ, ಬೇಸ್ಡ್ ಆನ್ ಅನಾಲಿಸಿಸ್. ಆ ಥರ ಎಂಟೈರ್ ಕ್ಲಾಸ್ ಹಂಗೆ ಇರುತ್ತೆ. ಮಿನಿಮಮ್ 3 hours 1 ಕ್ಲಾಸು. 2 hour ಎಲ್ಲ ಬಚ್ಚ ಹೊರಟೋಗುತ್ತೆ ಸ್ವೈಪ್ ಆಗಿ. 3 hour. ಹೂ ಇಸ್ ರೆಡಿ? ಯಾರು ರೆಡಿ ಇದ್ದೀರಾ ಅಂತ ಕಾಲಕ್ಷೇಪಕ್ಕೆ? ಕಷ್ಟ. ಆಸ್ ಯು ಏಜ್, ಕಾಲಕ್ಷೇಪ and all, it is meant only at the teenage level, not right now. ನಾನ್ ತುಂಬಾ ಕಾಲಕ್ಷೇಪ ಅಟೆಂಡ್ ಮಾಡ್ತಾ ಇದ್ದೆ. ನನಗೆ ಈಗ ಒಂದು ಅಟೆಂಡ್ ಮಾಡೋಕ್ಕಾಗಲ್ಲ. ಅಯ್ಯೋ ಸಾಕಪ್ಪ, ಸಾಕು, ಕಲ್ತಿರೋದನ್ನ ಜೀರ್ಣಿಸ್ಕೊಂಡ್ರೆ ಸಾಕು. ಆ ಸ್ಯಾಚುರೇಷನ್ ಪಾಯಿಂಟ್ ಬಂದ್ಬಿಡುತ್ತೆ ಬೇಗ. ರಾಮಾಯಣ ಕಾಲಕ್ಷೇಪ ನವಾಹದಲ್ಲಿ ಹೋಗಿ ನಾನು ಮಾಡ್ಕೊಂಡು ಬಂದೆ. ಅರ್ದು ಕುಡಿಸಿದ್ರು ಪ್ರೊಫೆಸರ್ ನಾರಾಯಣಾಚಾರ್, ರಾಮಾಯಣ ಕಥಾ ಪ್ರಸಂಗಗಳು ಅಂತ. ದೆನ್ ಇವರು ಮತ್ತೂರು ಕೃಷ್ಣಮೂರ್ತಿ ಸ್ವಾಮಿಗಳು, ಅವರು ವ್ಯಾಸ ಭಾರತನ ಅರದು ಕೂಡಿಸಿದ್ರು. ಆ ತರ ಎಲ್ಲ ಒಂದೊಂದು ಸಮುದ್ರ, ಭಾರ ಸಮುದ್ರ. ಅದ್ರಲ್ಲಿ ನಿಜವಾಗ್ಲೂ ಲಿಟ್ರಲಿ ನಾವು ಈಜಾಡ್ಬೇಕು, ಆಯ್ತಾ? ಅದ್ರಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ರೆಕಾರ್ಡ್ ಕಳಿಸಿ ಅಥವಾ ಗುರುಗಳು ಹೇಳಿರೋದು ಬರ್ಕೋತೀನಿ, ಅದೆಲ್ಲ ಆಗಲ್ಲ. ಯುವರ್ ಇಂಟೆಲೆಕ್ಚುಯಲ್ ಮೈಂಡ್ ಶುಡ್ ವರ್ಕ್ ಸೋ ಫಾಸ್ಟ್. ಶತಾವಧಾನಿ ಗಣೇಶರು ಅವರ ಅಷ್ಟಾವಧಾನ ಮಾಡ್ತಾರೆ. ಅದೊಂದು ಕಾಲಕ್ಷೇಪ ಅದು, ಆಯ್ತಾ? ಅದು ಹೆಂಗೆ ಅಂದ್ರೆ ಈ ಅವತಾರಿಕೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಅದಾದ್ಮೇಲೆ ಇದು ವಿಷಯ ಪ್ರಸ್ತಾವನೆ, ನಾವೇ ಪ್ರಸ್ತಾವನೆ ಮಾಡ್ಬೇಕು, ಅವರೆಲ್ಲ ಮಾಡೋದು. ವಿಷಯ ಪ್ರಸ್ತಾವನೆ ಆದ್ಮೇಲೆ ವಕ್ತೃವೈಲಕ್ಷಣ್ಯ ಕಾವ್ಯವೈಲಕ್ಷಣ್ಯವನ್ನ ಗುರುಗಳು ಹೇಳ್ತಾರೆ. ಪ್ರತಿಯೊಂದು ಪ್ರಸಂಗಕ್ಕೂ ಆ ತರ ಇರುತ್ತೆ.
ಒಂದು ಕಾಲಕ್ಷೇಪ ಯಾವ್ದಾದ್ರು ಒಂದು ಗ್ರಂಥ ತಗೊಂಡ್ರೆ, ಈಗ ಒಂದು ಯಾದವ ಅಭ್ಯುದಯ ಅಥವಾ ಮಹಾವೀರ ವೈಭವ ಆ ತರ ತಗೊಂಡ್ರೆ, ಇಟ್ ವಿಲ್ ಗೋ ಆನ್ ಅಬೌಟ್ 8 months ಆರ್ ಮ್ಯಾಕ್ಸಿಮಮ್ 1 year. ದಟ್ ಇಂಟೆಲೆಕ್ಚುಯಲ್ ಮೈಂಡ್ ವಿಲ್ ವರ್ಕ್ ಆನ್ ಓನ್ಲಿ ದಟ್, ನಥಿಂಗ್ ಎಲ್ಸ್. ತರ ನನಗೆ ಈ 3 ಗ್ರಂಥಗಳಾಗಿತ್ತು. ನಮ್ಮಲ್ಲಿ ಅದನ್ನ ಮಾಡ್ತೀವಿ. ಅದಕ್ಕೆ ಏನಂತ ಹೇಳೋದು ಅಂದ್ರೆ, ಆ ಪಂಡಿತರುಗಳೆಲ್ಲ ಕೂಡ್ತಾರೆ, ಒಂದು ಸದಸ್ ಅಂತ ನಡೆಯುತ್ತೆ. ಅದಕ್ಕೆ ಹೆಸರು ಸದಸ್. ಅದಕ್ಕೆ ಜ್ಞಾನಾರ್ಜನೆಗೆ ಅಂತಾನೆ ಜನ ಬರ್ತಾರೆ. ಬಟ್ ಅದಕ್ಕೆ ಬರೋರು ಪಬ್ಲಿಕ್ ಅಲ್ಲ. ಓನ್ಲಿ ದ ಪೀಪಲ್ ಹೂ ಆರ್ ಇನ್ ಟು ದ ಪ್ರೊಫೆಷನ್ ಆಫ್ ಟೀಚಿಂಗ್ ಅವರ್ ಸನಾತನ ಧರ್ಮ. ಓಕೆ, ಟೀಚಿಂಗ್ ಇನ್ ದ ಸೆನ್ಸ್ ದುಡ್ಡಿಗೆ ಟೀಚಿಂಗ್ ಅಲ್ಲ, ಪ್ರೊಫೆಸರ್ಸ್ ಅಲ್ಲ, the people who are into the field of pravachanam, harikatha or the kalakshepa, like ವೇಲಕುಡಿ ಕೃಷ್ಣಸ್ವಾಮಿ ಅವ್ರನ್ನೆಲ್ಲ ಉಭಯ ವೇದಾಂತ ಪ್ರವರ್ತಕಾಚಾರ್ಯ, ಉಭಯ ವೇದಾಂತ ವರ್ಧಕಾಚಾರ್ಯ ಅಂತ ಕರೆಯೋದು. ಆಯ್ತಾ? ಕಾರ್ಪಂಗಾಡೆ ಅಲಶಿಂಗಜಿಯರ್, ತಿರುಪುಳ್ಳಾಣಿ ಸುಂದರಾಜಯ್ಯಂಗಾರ್, ವೇಲಕುಡಿ ಕೃಷ್ಣಸ್ವಾಮಿ, ಅವರ ತಂದೆ ವಾಗಮೃತ ವರ್ಷಿ ವೇಲಕುಡಿ ಶ್ರೀವತ್ಸವರದಾರ್ಯ, ಈ ತರ ದೊಡ್ಡ ದೊಡ್ಡ ದಿಗ್ಗಜರುಗಳು. ಭೂವರಾಹಸ್ವಾಮಿ, ನಮ್ಮ ಸಂಪ್ರದಾಯದಲ್ಲೇ ತುಂಬಾ ಜನ ಇದ್ದಾರೆ. ಅದ್ವೈತ ಫಿಲಾಸಫಿ ತಗೊಂಡ್ರೆ ಇವರಿದ್ದಾರೆ, ನುಚ್ಚೂರ್ ವೆಂಕಟರಾಮನ್, ಡಾಕ್ಟರ್ ವೆಂಕಟೇಶ್, ಎಷ್ಟು ಜನ ಇದ್ದಾರೆ. ಮತ್ತೆ ನಾರಾಯಣೀಯಂ ಅನ್ನೋದೇ ಯಾರಿಗೂ ಗೊತ್ತಿರ್ಲಿಲ್ಲ ಸೌತ್ ಇಂಡಿಯಾದಲ್ಲಿ, ಅಪಾರ್ಟ್ ಫ್ರಮ್ ಗುರುವಾಯೂರ್, ನೋಬಡಿ ನೋಸ್. ಇವರು ಶೀರ್ಗಾಳಿ ರಾಮಕೃಷ್ಣ ಅಯ್ಯರ್, ಅವರೇ ಪ್ರಕಾಂಡ ಪಂಡಿತರು. He was the one to do the Kalakshepam on Narayaniya. ಆ ತರ ದೊಡ್ಡ ದೊಡ್ಡ ದಿಗ್ಗಜರುಗಳು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಫಿಲಾಸಫಿಗೆ ಅಂತಾನೆ ಇದ್ದಾರೆ. ಅವರೆಲ್ಲ ಜೀವಿತ ಸಾವದಿರೋದೇ ಕಾಲಕ್ಷೇಪದಲ್ಲಿ. ಹೇಳ್ತಾರಲ್ಲ ವೇಲಕುಡಿ ಸ್ವಾಮಿ, எங்க தோப்பனாரெல்லாம் பட்டாட்டோப்பமா பேசினதே கிடையாது. They never speak out of subject. They know only subject. That is how they have to be. ಓಕೆ. ಆಮೇಲೆ ಅವರು ನಡೆದಾರೋ ಡಿಕ್ಷನರಿ, ಲೈಬ್ರರಿ, ದೇ ದೆಮ್ಸೆಲ್ಫ್ ಅ ಲೈಬ್ರರಿ. 98 years ಒಬ್ರು ಇದ್ದಾರೆ ಶ್ರೀರಂಗದಲ್ಲಿ, ಶ್ರೀ ವೈಷ್ಣವ ಶ್ರೀ ಕೃಷ್ಣಮಾಚಾರಿ ಅಂತ. ವೆನೆವರ್ ಐ ಗೋ ಟು ಶ್ರೀರಂಗಂ, ಐ ಮೈಟ್ ಫೇಲ್ ಟು ಡೂ ದ ದರ್ಶನ್ ಆಫ್ ರಂಗನಾಥ, ಬಟ್ ಐ ನೆವರ್ ಫೇಲ್ ಟು ಮೀಟ್ ಕೃಷ್ಣಮಾಚಾರಿ ಮಾಮ, ಬಿಕಾಸ್ ಬೈ ಎನಿ ಕಾನ್ವರ್ಸೇಷನ್ I will have minimum 100 points which will be taken from him. ಅವ್ರು ಹೇಳೋ ರಭಸಕ್ಕೆ ನಾ ಬರ್ಕೊಳಕ್ಕೂ ಆಗಲ್ಲ. ಅಮೃತ ಪ್ರವಾಹ ತರ ಮಡತರಂದ ವೆಳ್ಳಂಪೋಲೆ ಅಂತೀವಲ್ವಾ, ಡ್ಯಾಮ್ ಬಾಗ್ಲಿಂಗ್ ತೆಗೆದ್ರೆ ಹೌ ದ ವಾಟರ್ ಗಶಸ್ ಔಟ್, ಆ ರೀತಿ ಜ್ಞಾನಪೂರಿತವಾದಂತಹ ಪಾಯಿಂಟ್ಸ್ ಬರ್ತಾನೆ ಇರುತ್ತೆ. ಮಾಮೂಲಿ ಮಾತಲ್ಲಿ ಬರ್ತಾ ಇರುತ್ತೆ ಅವ್ರಿಗೆ, ಗೊತ್ತಾಯ್ತಾ? ನಾನು ಏನ್ ಮಾಡ್ತೀನಿ, ಅವ್ರ ಮನೆಗೆ ಹೋಗೋವಾಗ ಎಂಟ್ರೆನ್ಸ್ ಅಲ್ಲಿ ಆನ್ ಮಾಡ್ಕೋತೀನಿ ರೆಕಾರ್ಡ್. Let it be any hazard bazard, சௌக்கியமா நன்னா இருக்கேளா, இப்போதான் எழுந்தேளா, அடியேன் வரட்டுமா உள்ளுக்கு, அப்படியெல்லாம், that even that conversation will be recorded. பரவாயில்லையா இந்த நேரத்துக்கு வந்தா ಸ್ವಾಮಿನ್ನ, இப்ப ಪರವಾಗಿಲ್ಲ, ತೊಂದರೆ கிடையாதா ಅಂತ ಎಲ್ಲ ಕೇಳಿರ್ತೀನಿ. ಈವನ್ ಅದು ರೆಕಾರ್ಡ್ ಆಗಿರುತ್ತೆ, ಬಿಕಾಸ್ in between those lines also he will give some information. That is called Kalakshepam. Talellal Kaimarile, Varanam, Bhagavatar, இப்போதா ಸೇವೆ பண்ணி ವಂದೇಳ ಕುಂಭಕೋಣத்துல ಅಂತಾರೆ. ತಕ್ಷಣ ಅರ್ಥ ಮಾಡ್ಕೋಬೇಕು, ನಾ ಹೋಗೇ ಇರಲ್ಲ ಕುಂಭಕೋಣಕ್ಕೆ. ಓಹೋ, ಕುಂಭಕೋಣದಲ್ಲಿ ಆರಾಮದನ್ ಸೇವೆ ಮಾಡ್ಬೇಕು, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್, ಎನ್ನ ಅಂತ ಅವಾಗ ಕೇಳ್ತೀನಿ. ಅವಾಗ ಹೇಳ್ತಾರೆ. ಆ ತರ ಎವ್ರಿ ಪಾಯಿಂಟ್ ದೇರ್ ಇಸ್ ಅ ಕಲೆಕ್ಟಿವ್ ಇನ್ಫಾರ್ಮೇಶನ್, ದಟ್ ಇಸ್ ಕಾಲ್ಡ್ ಕಾಲಕ್ಷೇಪಂ. ಅದಕ್ಕೆ ಟ್ಯೂನ್ ಆಗ್ಬೇಕು. ಆಲ್ ಆಫ್ ಎ ಸಡನ್ ಇಫ್ ಯು ಗೋ ಅಂಡ್ ಸಿಟ್ ಇನ್ ಕಾಲಕ್ಷೇಪಂ, ಇದೆ ಕಾಲಕ್ಷೇಪ ಮಾಡಿದ್ರೇನೆ ಟೀಚಿಂಗ್ ಕೆಪಾಸಿಟಿ ಬೆಳೆಯೋದು, ಇಲ್ಲಿದ್ರೆ ಟೀಚಿಂಗ್ ಬೆಳೆಯಲ್ಲ. ಅಂಟಿಲ್ ಈಗ ನಾನು ನಿಮ್ ಮುಂದೆ ಹೇಳ್ತೀನಲ್ವಾ ಒಂದು ವಿಚಾರವನ್ನ, ಅದ್ರ ಹಿಂದೆ ಒಂದು 50 ಪಾಯಿಂಟ್ ಇರುತ್ತೆ. ಬಟ್ ನಂಗಿಲ್ಲಿ ಹೇಳಕ್ ಬರೋದು ಏನ್ ಗೊತ್ತಾ, 50 ಬರಲ್ಲ, 50 ಕಲ್ತಿದ್ದೀನಿ, 2-3. ಆದ್ರೆ ಈ 2-3 ಬರಕ 50 ನನ್ ವ್ಯಾಸಂಗ ಮಾಡಿರ್ಬೇಕು. ಹೇಳೋದೇ ಸ್ಮಿತ್ನಿಗೆ ನಾನು 2-3 ಸರಿ ಅಷ್ಟು ಮಾತ್ರ ಕಲ್ತ್ಕೋತೀನಿ ಅಂದ್ರೆ ಅದು ಬರಲ್ಲ.
ದಟ್ ಇಸ್ ಕಾಲ್ಡ್ ಕಾಲಕ್ಷೇಪ. ಅಪಾರ ಸಮುದ್ರದ ನೀರನ್ನ ಕೆರೆಗೆ ಇಳಿಸ್ಬೇಕು ಅಲ್ವಾ? ರಾಘವ ಯಾದವೀಯಂ, ಅದು ರಾಘವ ಅಂದ್ರೆ ಮುಂದ್ಗಡೆಯಿಂದ ಶ್ಲೋಕಗಳು, ಮುಂದ್ಗಡೆಯಿಂದ ರಾಮಾಯಣ, ರಿವರ್ಸ್ ಹೇಳುವಾಗ ಇಟ್ ಇಸ್ ಅಬೌಟ್ ಕೃಷ್ಣ ಚರಿತ್ರಂ ಭಾಗವತಂ, ಭಾಗವತದ ದಶಮ ಸ್ಕಂದ. ಐ ಹ್ಯಾವ್ ರೆಡ್ ದಟ್ ಗ್ರಂಥ, ರಾಘವ ಯಾದವೀಯಂ. ಯಾದವ ಮಾಧವೀಯಂ ಅಂತಾನು ಒಂದಿದೆ, ಅದೇ ತರ ಯಾದವ ಮಾಧವೀಯಂ, ರಾಘವ ಯಾದವೀಯಂ. ಇನ್ನೊಂದಿದೆ ವೈಷ್ಣವ ಶೈವ ಸಂಹಿತಂ. ಮುಂದ್ಗಡೆಯಿಂದ ಹೇಳುವಾಗ ಎಲ್ಲ ವಿಷ್ಣು ಪುರಾಣ, ಹಿಂದ್ಗಡೆ ಎಲ್ಲ ಬರುವಾಗ ಶಿವಪುರಾಣ, ಆ ತರ ಇದೆ. ಆಮೇಲೆ ವೈಷ್ಣವೀಯಂ, ದೇವಿ ಭಾಗವತ ಮುಂದ್ಗಡೆಯಿಂದ ಓದ್ಕೊಂಡು ಹೋಗುವಾಗ, ಹಿಂದ್ಗಡೆಯಿಂದ ಓದ್ಕೊಂಡು ಬರುವಾಗ ವಿಷ್ಣು ಭಾಗವತ, ಆ ರೀತಿನೂ ಇದೆ. ಆ ತರ ಬೇಕಾದಷ್ಟು ಗ್ರಂಥಗಳಿದೆ. ಅದಕ್ಕೆ ಪ್ರವಾಳ ಅಂತ ಹೇಳೋದು. ಮಣಿಪ್ರವಾಳ ಅಂದ್ರೆ ಡಿಫ್ರೆಂಟ್ ಭಾಷೆಯಲ್ಲಿ ಇರೋದು. ಪ್ರವಾಳ ಅಂದ್ರೆ ಸಬ್ಜೆಕ್ಟ್ ದೇರ್ ಇಸ್ ಅ ಡೈವರ್ಸಿಟಿ, ದಟ್ ಇಸ್ ಕಾಲ್ಡ್ ಪ್ರವಾಳ. ಆ ಥರ ಎಲ್ಲ ಇದೆ. ಅಯ್ಯೋ, ನಮ್ಮ ಸನಾತನ ಧರ್ಮದಲ್ಲಿ ಇರೋ ಗ್ರಂಥಗಳು ಇನ್ ಎಲ್ಲಿ ಇರಕ್ ಸಾಧ್ಯ ಸ್ಮಿತಾ? 7 ಜನ್ಮ ಇದ್ರು ಸಾಲದು. 7 ಜನ್ಮ ಆದ್ರೂ ಅದ ಕಡಂದು ಬರುವುದು ಅನ್ನೋದೇ ಇಲ್ಲ. ಎಷ್ಟೋ ದಿಗ್ಗಜರುಗಳು ಎಷ್ಟೋ ಗ್ರಂಥಾರುಣವನ್ನ ಅರೆದು ಕುಡ್ದಿದ್ದಾರೆ, ಬಟ್ ಸ್ಟಿಲ್ ಆ ಪರಬ್ರಹ್ಮನಲ್ಲಿ ಇನ್ನೂ ಅರ್ಥ ಆಗಿಲ್ಲ ಅಂತಾನೆ ಅವ್ರು ಹೇಳ್ತಾರೆ. ಕತ್ತಂಡದ ಕೈಯಳವು, ಕರ್ಕಾದದ ಮಣ್ಣಳವು ಅಂತ. ಮಣ್ಣು ಎಷ್ಟಿದೆ ಅಂತ ಅಳೆಯಕ್ಕಾಗತ್ತಾ? ಕೈಯನ್ನಾದ್ರೆ ಅಳಿಬೋದು ಅಲ್ವಾ? ಆ ಥರ ಕತ್ತಂಡದ ಕೈಯಳವೆ, ಕರ್ಕಾದದ ಮಣ್ಣಳವು ಅಲ್ವಾ? ಕಲಿದೇ ಇರೋದು ಮಣ್ಣಿಗಿಂತ ಹೆಚ್ಚು ಅಂತ. ಒಂದೊಂದು ವಿಚಾರಗಳು ತುಂಬಾ ಅಮೋಘ ಅರ್ಥಗಳನ್ನ ಕೊಡುತ್ತೆ. ಬಟ್ ಒಂದೇನಂದ್ರೆ, ಬಿಕಾಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ವಿ ಶುಡ್ ನೆವರ್ ಡೈಲ್ಯೂಟ್ ದ ಸಬ್ಜೆಕ್ಟ್. ಬಿಕಾಸ್ ವಿ ಆರ್ ನಾಟ್ ಟ್ಯೂನ್ ಟು ಅಂಡರ್ಸ್ಟ್ಯಾಂಡ್ ದಟ್ ಸಬ್ಜೆಕ್ಟ್. ಅದನ್ನ ಕೊಚ್ಚೆ ಪಡ್ತಿರ್ದು ಅಂತೀವಿ ತಮಿಳಲ್ಲಿ. ಅದನ್ನ ಕೊಚ್ಚೆ ಮಾಡಬಾರ್ದು ಅಲ್ವಾ? ಯಾರೋ ಕೇಳಿದ್ರು ಇದೇ ರೀತಿ ಭಾಗವತದಲ್ಲಿ, ಸುಮಾಂಟಿನೂ ಇದ್ರು ಅವಾಗ, ಅದೇ ವಿಜಯ ಕುಲಕರ್ಣಿ. ಸೂರ್ಯನನ್ನ ನೋಡಿ ಕುಂತಿ ಮಂತ್ರೋಪದೇಶವನ್ನ ಹೇಳಲಿಲ್ವಂತೆ. ನಿಜವಾಗ್ಲೂ ಸೂರ್ಯ ಬಂದು ಅವಳ ಜೊತೆ ಸಂಸಾರ ಮಾಡಿದ್ನಂತೆ, ಅದಕ್ಕೆ ಕಾರಣ ಹುಟ್ಟದಂತೆ. ಹೌದಾ ಅಂತ. ಈ ತರ ಲೌಕಿಕಕ್ಕೆ ಆ ಮಹಾನ್ ವ್ಯಕ್ತಿತ್ವವನ್ನ ಇಳಿಸ್ಕೊಂಡ್ಬಿಟ್ರೆ ತತ್ವನೆಲ್ಲಿ ನಿಲ್ಲಿಸ್ಕೋತೀರಾ? ಸೂರ್ಯ ಬಂದು ಕುಂತಿ ಜೊತೆ ಸಂಸಾರ ಮಾಡದ್ನ ಬಿಟ್ನ, ನಮ್ಗ ಅದು ಬೇಕಿಲ್ಲ. ಸೂರ್ಯನ ಪುತ್ರ ಅಥವಾ ಕುಂತಿ ಪುತ್ರ ಕರ್ಣ ಅನ್ನೋದು ನಮಗ್ ಬೇಕಿಲ್ಲ. ನಮಗ್ ಬೇಕಾಗಿರೋದಲ್ಲಿ ತತ್ವ ಏನು? ಅತಿಥಿ ಸತ್ಕಾರವನ್ನ ಭಕ್ತಿಪೂರ್ವಕವಾಗಿ ಯಾವ ಒಂದು ಎದುರ್ಪಾರ್ವೆ ಎಕ್ಸ್ಪೆಕ್ಟೇಷನ್ ಇಲ್ದೆ ಓರ್ವ ಕನ್ಯೆ ಮಾಡಿದಾಗ ದೂರ್ವಾಸರು ಎಲ್ರಿಗೂ ಶಾಪ ಕೊಡೋರು ಮಂತ್ರೋಪದೇಶವನ್ನ ಮಾಡಿದ್ರು ಅಲ್ವಾ? ಆ ಮಂತ್ರೋಪದೇಶ ತನಗೆ ಎಕ್ಸ್ಪೆಕ್ಟೇಷನ್ ಇಲ್ದೆ ಬಂದದ್ದು. ಆ ಮಂತ್ರ ಅಮೋಘ. ಮನನಾತ್ರಾಯತೆ ಇತಿ ಮಂತ್ರ. ಮನಸ್ಸಿನಿಂದ ಅವಳೇನ್ ಮಾಡಿದ್ಲು? ಯಾರೋ ಪರಪುರುಷನನ್ನ ಹೋಗಿ ವರೆಸ್ಲಿಲ್ಲ ಅಲ್ವಾ? ಬಾಹ್ಯ ಚಕ್ಷು, ಜಗತ್ತಿಗೆ ಕಣ್ಣಾಗಿರುವಂತಹ ಬಾಹ್ಯ ಚಕ್ಷುವಿನ ಓಪನಿಂಗ್ ಅವಳಗಾಯ್ತು. ಅಂದ್ರೆ ಏನರ್ಥ? ನಮ್ಮ ಶರೀರ ಸಂಬಂಧವಾದ ಪ್ರಾಕೃತ ಲೌಕಿಕದಲ್ಲಿ ಸ್ಥೂಲಕಾಯವಾಗಿ ನಾವಿದ್ರೂ ಕೂಡ ದೇರ್ ಇಸ್ ಅ ಬ್ರೈನ್ ಕಾಲ್ಡ್, not the intellectual brain, there is one more brain called body memory brain. Even that will also lead us to adhyatma vikasana anta kunti ಮೂಲಕ. that tatva is important. ಸೂರ್ಯ ನೋಡ್ ವರ್ಸದ್ಲು, ಅವನು ಇವಳು ಬೆಡ್ರೂಮ್ ಬಂದ, ಈ ತರ ನಮ್ಮ ಕತೆಗ ಇಳಿಸ್ಕೊಳ್ಳೋದನ್ನ. that is why when you are supposed to render the meaning and understand the meaning of every tattva, ಹೈಯರ್ ಆಕ್ಟಿಟ್ಸ್ ಅಲ್ಲಿ ಯೋಚನೆ ಇರ್ಬೇಕೆ ಹೊರತು ಕೆಟ್ಟದಾಗ ಹಿಂಗ ಯೋಚನೆ ಮಾಡೋದು. ಐ ಆಮ್ ನಾಟ್ ಸೇಯಿಂಗ್ ಎನಿ ವೆಲ್ಗ್ಯಾರಿಟಿ ದೇರ್, ಬಟ್ ಸ್ಟಿಲ್ ನಮ್ಮ ಒಂದು ಯುಗಾಂತರಕ್ಕೆ, ನಮ್ಮ ಒಂದು ಲೌಕಿಕವಾದಂತಹ ಯಾವುದೋ ನಾವು ಎಕ್ಕಷ್ಟಿತ್ತು ಒಂದು ಜೀವನಕ್ಕೆ ಅಂತ ಮಹಾನ್ ಪುರುಷರುಗಳನ್ನ, ಕರ್ಣನೂ ಗ್ರೇಟು, ಕುಂತಿನೂ ಗ್ರೇಟು, ಸೂರ್ಯನೂ ಗ್ರೇಟು. ಅಲ್ಲಿ ಏನು ಫಿಸಿಕ್ಯಾಲಿಟಿ ಕಂಡ್ರಿ ನೀವು? ವ್ಯಾಸನೇ ಬರ್ದಿಲ್ಲ, ಬರೆಯೋರೇ ಬರ್ದಿಲ್ಲ. ವ್ಯಾಸ ಡಿಡ್ ನಾಟ್ ರೆಂಡರ್ ಇನ್ ಹಿನ್ಸ್ ವ್ಯಾಸ ಭಾರತ. ಅವರವರ ಕ್ವೆಶನ್ ಕೇಳೋರ್ಗೆ ಹೋಗ್ಲಿ, ವ್ಯಾಸ ಭಾರತದಲ್ಲಿ ಏನಾದ್ರೂ ಪಾಂಡಿತ್ಯ ಇದೆಯಾ? ಇಲ್ಲ ಅಲ್ವಾ?
So, see, this is how some damages will happen in our society. When you don't know, you should shut your mouth. You cannot make such damages. ಅಲ್ವಾ? ಆ ನಂಗೆ ಯಾರೋ ಒಬ್ರು ಅಮೆರಿಕಾದಲ್ಲಿ ಸರಿಯಾಗಿ ತರಾಟಿಗೆ ತಗೊಂಡಿದ್ದೆ ಸ್ಟೇಜ್ ಮೇಲೆ. ನಮ್ ಇಂಡಿಯನ್ಸ್ ಎಂಥವ್ರು ಗೊತ್ತಾ? ಒಬ್ಬ ಕಾಡಲ್ ಬಿಟ್ಟ ಹೆಂಡತಿನ, ಇನ್ನೊಬ್ಬ ಹೆಂಡತಿನ ಒಬ್ಬನ್ ಬಿಟ್ಟು ಇನ್ನೆಲ್ಲರ ಹತ್ರನೂ ಲಲ್ಲೆ ಹೊಡಿತಾ ಇದ್ದ, ಸ್ತ್ರೀ ಲೋಲಂಪಟನಾಗಿ. ಇಂಥವ್ರೆಲ್ಲ ನಮ್ಗೆ ಆದರ್ಶ. ನಾ ಹೇಳ್ದೆ, ಹೌ ಮೆನಿ ಟೈಮ್ಸ್ ಹ್ಯಾವ್ ಯು ರೆಡ್ ದ ಶ್ರೀ ಕೃಷ್ಣಸ್ ಸ್ಟೋರಿ ವಿಚ್ ಇಸ್ ಫ್ರಮ್ ದ ಒರಿಜಿನಲ್ ಸ್ಕ್ರಿಪ್ಟ್ ಆಫ್ ವ್ಯಾಸ ಭಾರತ ಆರ್ ಭಾಗವತ? These are the original scripts. And how many times have you digested Valmiki's Adikavi's Ramayana? Tell me. ಒಂದು ತಾರೆ, ಒಂದು ಮಂಡೋದರಿ, ಒಂದು ತಾಟಕಿ ಕೂಡ ರಾಮನ್ ಸ್ತುತಿಸಿ ಸತ್ಲೆ ಹೊತ್ತು ನಿಂದೆ ಮಾಡಿ ಸಾಯ್ಲಿಲ್ಲ. ಧರ್ಮದ ವಿರುದ್ಧ ಏನೂ ರಾಮ ಮಾಡ್ಲಿಲ್ಲ. ಸೀತೆ ಬೈಬೋದಿತ್ತಲ್ವಾ, ಗರ್ಭವತಿಯಾದ ನನ್ನನ್ನ ನೀನು ಕಾಡಿಗೆ ಅಟ್ಟಿದೆ ಅಂತ ಅವಳ ಬಾಯಿಲ ಮಾತು ಬಂತ? ಅಥವಾ ನನ್ನನ್ನ ಶೋಷಣೆ ಮಾಡಕ್ಕೆ ನೀನು ನನ್ನನ್ನ ಅಗ್ನಿಗೆ ದೂಕಿದೆ ಅಂತ ಹೇಳಿದ್ಲ ಎಲ್ಲಾದ್ರೂ ಸೀತೆ? ಹೇಳಿದ್ಲ? ತಪ್ಪ ಪರಿಕಲ್ಪನೆಗಳು. ಬಿಕಾಸ್ ಯು ಡೋಂಟ್ ನೋ, ಯು ಕೆನಾಟ್ ಮೇಕ್ ಸ್ಟೇಟ್ಮೆಂಟ್ ಲೈಕ್ ದಟ್. ಅಂಡ್ ಯು ಆರ್ ನಾಟ್ ಮೇಕಿಂಗ್ ಸ್ಟೇಟ್ಮೆಂಟ್ ಆನ್ ರಾಮ ಆರ್ ಸೀತಾ. ಯು ಆರ್ ಮೇಕಿಂಗ್ ಸ್ಟೇಟ್ಮೆಂಟ್ ಆನ್ ಎಂಟೈರ್ ಇಂಡಿಯನ್ ಸೈಕ್. ಇಟ್ಸ್ ಅ ಡ್ಯಾಮೇಜ್ ಟು ದ ಹೋಲ್ ಕಂಟ್ರಿ when you're doing such statements. ನಿಮಗ್ ಗೊತ್ತಿಲ್ವಾ? ಮುಚ್ಕೊಂಡಿರಿ, ಬಾಯಿಗೆ ಬಂದಾಗ ಹರಟಬೇಡಿ. ನಾಲ್ಗೆ ತೆವಲು ಕಚ್ತಾ ಇದೆ ಅಂತ ಅದನ್ನ ಕೆರ್ಕೊಳಕ್ ನಮ್ ರಾಮಾಯಣ ಬೇಕಾ ನಿಮ್ಗೆ? ನಿಮ್ ಮಗಳ ಮೇಲೆ ನೀವ್ ಎತ್ಕಟ್ಕೊಳ್ಳಿ, ಹಂಗೆ ನಿಮ್ ಮಗನ್ ಮೇಲೆ ಎತ್ಕಟ್ಕೊಳ್ಳಿ, ನಿಮ್ ಮೇಲೆ ನೀವೇನೋ ಹೇಳ್ಕೊಳ್ಳಿ. ನಿಮ್ ನಾಲ್ಗೆ ಕಡಿತಾ ಇದ್ರೆ never we should have that loose talk or dilute the subject when we are not aware of it. The people who are aware of it never speak like that. Never speak. ಅದಕ್ಕೊಂದಷ್ಟು ಹೋಮ್ವರ್ಕ್ ಮಾಡಬೇಕು, ಕಷ್ಟಪಡ್ಬೇಕು, ಗ್ರಂಥಗಳನ್ನ ಹೋಗಿ ಹುಡುಕ್ಬೇಕು, ದೊಡ್ಡವರುಗಳನ್ನ ಹೋಗಿ ಸಂದರ್ಶನ ಮಾಡ್ಬೇಕು, ಕೇಳ್ಕೋಬೇಕು ಪೇಶನ್ಸ್ ಇಂದ. ಯಾಕೆ ನಮಗ್ ಕೆಟ್ಟ ಆಲೋಚನೆ ಬರಲ್ವಾ? ನಿಮ್ಗೊಬ್ರಿಗೇನ ಬರೋದು? ನನಗ್ ಬರಲ್ವಾ ರಾಮನ್ ಮೇಲೆ, ಸೀತೆ ಮೇಲೆ? ಯಾಕೆ ನಂಗ್ ಬಂದಿಲ್ಲ? ನಿನ್ ಬ್ರೈನೇ ಅಲ್ವಾ ನಂಗೂ ವರ್ಕ್ ಆಗೋದು. ನಂಗೇನ್ ಬೇರೆ ಬ್ರೈನ್ ಕೊಟ್ಟಿದಾನ ಭಗವಂತ? More than positive attitude, we all will have negative attitude only, and that is very nice to us, very flavory ಅಲ್ವಾ? ಯಾಕೆ ನನಗೆ ಆ ಉದ್ದೇಶ ಬಂದಿಲ್ಲ ರಾಮನ್ ಮೇಲೆ, ಸೀತೆ ಮೇಲೆ? Why did you get? Because you have not done the homework. When you have not done proper work on that, you have no rights to comment. You please pass the comment when you have worked on that. ಅಲ್ವಾ? ಆ ತರ ಕಾಲಕ್ಷೇಪ ಅನ್ನೋದು ರೂಟ್ ಇಂದ ನಮ್ಮನ್ನ ಬಲ ಮಾಡುತ್ತೆ. ఒక రూట్ బలమైతే ఎన్ని ఫౌండేషన్ ని ఇది అల్లాడించినా అది పోదు, అలాగే ఉంటుంది. బట్ ఇఫ్ ద రూట్ ఇస్ నాట్ గుడ్, దెన్ ద క్వాలిటీ డెఫిನೆಟ್ಲಿ ಇಟ್ ಕಮ್ಸ್ ಡೌನ್. ಈ ನಮ್ಮ ಸನಾತನ ಗ್ರಂಥಗಳ ಒಂದು ಸೊಗಡೆ ಆ ರೂಟ್. ತತ್ವಕ್ಕೆ ಬೆಲೆ. ರಾಮನಿಗೆ ನಮಗ್ ಬೆಲೆ ಇಲ್ಲ, ಸೀತೆಗ್ ಬೆಲೆ ಇಲ್ಲ. ಸೀತೆಯ ತತ್ವ, ರಾಮತ್ವಕ್ಕೆ ನಾವು ಏರಿ ಅವನನ್ನ ಅರ್ಥ ಮಾಡ್ಕೋಬೇಕು. ನಾನ್ ವಿವೇಕಾಗಿ ಅರ್ಥ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮತ್ತೆ ನೋವು, ನಲಿವು, ಸುಖ, ಸಂತೋಷ, ದುಃಖದಲ್ಲೇ ರಾಮನ್ನ ಹಾಕಿದ್ರೆ ಪ್ರಯೋಜನ ಏನು? ನಂತರವೇ ಅವನು ಆಗ್ಬಿಡ್ತಾನಲ್ವಾ? ಸೊ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಂದ ಇದೇನೋ ಸೈದ್ಧಾಂತಿಕದ ಒಂದು ರೀತಿಯಲ್ಲಿ ಎಲ್ಲಾರ್ನೂ ಅರ್ಥ ಮಾಡ್ಕೋಬೇಕೇ ಹೊರತು ಸುಮ್ಮನೆ ಲೇಮ್ಯಾನ್ ತರ ಒಂದು ಕತೆ. ಅಯ್ಯೋ ರಾಮ ಕಾಡು ಕಟ್ಟದ ಗರ್ಭವತಿ ಸೀತೆಯನ್ನ, ರಾಮ ಏನ್ ಮಾಡ್ದ? ಅಗ್ನಿ ಪ್ರವೇಶ ಮಾಡಿಸ್ದ. ಈ ತರ ಅಗ್ನಿ ಪ್ರವೇಶ ಮಾಡುವುದು ಅಂದ್ರೆ ನಮ್ಮ ಇಂಡಿಯನ್ ವುಮೆನ್ ದೇ ಆರ್ ಜಸ್ಟ್ ಲೈಕ್ ಅಗ್ನಿ. ಪಂಚಭೂತಗಳಲ್ಲಿ ಎಲ್ಲವನ್ನೂ ಪವಿತ್ರಗೊಳಿಸೋದು ಯಾವುದು ಗೊತ್ತಾ? ಅಗ್ನಿ, ಸೂರ್ಯನ ರಶ್ಮಿ. ಇಡೀ ಜಗತ್ತೇ ದಿನಾ ಸೂರ್ಯ ಸ್ನಾನ ಮಾಡುತ್ತೆ ಅಲ್ವಾ? ರಶ್ಮಿಯ ಸ್ನಾನ ಮಾಡುತ್ತೆ. ಸೊ ಎಲ್ಲವನ್ನು ಅಟ್ಮೋಸ್ಟ್ ಎಕ್ಸ್ಟಸಿನಲ್ಲಿ ಶುದ್ಧಿಪಡಿಸೋದು ತಾಪ. ಆ ಸೀತೆ ಹೆಂಗಿದ್ಲು ಅಂದ್ರೆ ತಾಪಸಿಯಾಗಿ, ತಪಸ್ವಿನಿಯಾಗಿದ್ಲು. ಶಿ ವಾಂಟೆಡ್ಲಿ ಗೋ ಟು ರಾವಣ. ಯಾವನೋ ಒಬ್ಬ ಮಾರೀಚ, ಹಾ ಸೀತಾ, ಹಾ ಲಕ್ಷ್ಮಣ ಅಂತ ರಾಮನ ಕೊರಳನ್ನ
ಮಾಡ್ಕೊಂಡು ಕೂಗಿದ್ರೆ ಅದಕ್ ಬುದ್ಧಿ ಭ್ರಮಣೆಯಾಗಿ ಲಕ್ಷ್ಮಣ ಹೋಗು ಅಂತ ಕಳಿಸೋ ಅಷ್ಟು ಲೂಸ್ ಅಲ್ಲ ಸೀತೆ, ಅಂತಹ ಚೀಪ್ ಅಲ್ಲ. ಬಟ್ ಸೀತೆ ಎಂತಹ ಕಾರುಣ್ಯ ಮೂರ್ತಿ ಅಂದ್ರೆ ತಾಯಾರ್ ನಾಚಿಯಾರ್ ಅಂತ ಹೇಳ್ತೀವಿ ಅಲ್ವಾ, ಪೆರಿಯ ಪಿರಾಟಿ. ಅಕಸ್ಮಾತ್ ಆಗಿ ರಾವಣ ಬಂದು ನನ್ನನ್ನು ಕರ್ಕೊಂಡು ಹೋಗಿ ರಾವಣನಿಗೂ ಸದ್ಮಾರ್ಗವನ್ನ ಬೋಧನೆ ಮಾಡಿದಾಗ ಹೂ ನೋಸ್, ಹಿ ಮೈಟ್ ಶೋ ದ ಪಾತ್ ಆಫ್ ಶರಣಾಗತಿ. ಲೆಟ್ ಮಿ ಟೇಕ್ ಅ ಚಾನ್ಸ್ ಆಫ್ ಇಟ್ ಅಂತ ಶಿ ವಾಂಟೆಡ್ಲಿ ಗೋ ಟು ರಾವಣಸ್ ಅಶೋಕವನ. ಇದೆಲ್ಲ ಸ್ವಾಪದೇಶಾರ್ಥದಲ್ಲಿ ಬರೋದು, ಇದೆಲ್ಲ ರಾಮಾಯಣದ ವಾಲ್ಮೀಕಿ ಬರೆದಿಟ್ಟಿಲ್ಲ. ಇದಕ್ಕೆ ಹೇಳೋದು ವ್ಯಾಖ್ಯಾನ ಗ್ರಂಥಗಳು ಅಂತ. ಸ್ವಾಪದೇಶಾರ್ಥದಲ್ಲಿ பிள்ளைலோக்கஞ்சியர், ಸ್ವಾಮಿ ವೇದಾಂತ ದೇಶಿಕನ್, ಮಣವಾಳ ಮಾಮುನಿಗಳ್, ಯಾಕೆ ತ್ರೋಟಕಾಚಾರ್ಯ, ಹಸ್ತಾಮಲಕಾಚಾರ್ಯ, ಸುರೇಶ್ವರಾಚಾರ್ಯ ಇವರೆಲ್ಲ ಏನ್ ದಿಗ್ಗಜರುಗಳು. ಇವರೆಲ್ಲ ಸಾಕ್ಷಾತ್ ಪರಬ್ರಹ್ಮನನ್ನ ನಂತರ ಕುತ್ಕೊಂಡು ಮಾತಾಡಿರೋರು, ಗೊತ್ತಾಯ್ತಾ. ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಬರ್ದಿರೋದೇನ್ ಸುಮ್ನೆನಾ? ಲೂಸಾ? ಇವ್ರಿಗೆಲ್ಲ ಹುಚ್ಚಿಡ್ದಿದ್ಯಾ? ದೆನ್ are they mad to write all this ವ್ಯಾಖ್ಯಾನಂ? ಸೀತೆಯ ಮನೋಭಾವನೆ ಒಂದು ವೇಳೆ ಹೆಂಗಿದ್ದಿರಬಹುದು, ರಾಮನ ಹತ್ರ ಈ ರೀತಿ ಇವಳು ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾದ್ರೆ ವಾಟ್ ಶುಡ್ ಬಿ ದ ಮೈಂಡ್ ಆಫ್ ಸೀತಾ? ಲುಕ್ ಅಟ್ ದ ಅನಾಲಿಸಿಸ್ ಕೆಪಾಸಿಟಿ. nobody would have seen ಸೀತಾರಾಮ. ಎಷ್ಟು ಚೆನ್ನಾಗಿ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ ಅಂದ್ರೆ ಅವಳೇ ಅಗ್ನಿ, ಅವಳಿಗಿನ ಅಗ್ನಿ ಬೇಕಿಲ್ಲ. ಆ ಅಗ್ನಿ ಪ್ರವೇಶ ಪರ್ವವನ್ನ ಸುಮಾರು 18 ಚಾಪ್ಟರ್ಸ್ ಸ್ವಾಮಿ ವೇದಾಂತ ದೇಶಿಕರು ತಮ್ಮ ವ್ಯಾಖ್ಯಾನ ಗ್ರಂಥ ಪಾಶುರಪಡಿ ರಾಮಾಯಣಂ ಅದರಲ್ಲಿ ವರ್ಣಿಸಿದ್ದಾರೆ. ಇಫ್ ಯು ವಾಂಟ್ ಟು ಸ್ಪೀಕ್ ಅಬೌಟ್ ದಟ್, ಕಮ್ ಆನ್, ರೀಡ್ ಫಸ್ಟ್, ಡೂ ದ ಹೋಮ್ ವರ್ಕ್, ದೆನ್ ಕಮ್ ಸ್ಪೀಕ್. ಅದನ್ನ ಓದಿರೋರು ಏನೂ ಮಾತಾಡಲ್ಲ, ಸುಮ್ನಿರ್ತಾರೆ. ಲೋಟಪಟೆ, ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಮಾತಾಡಿದ್ರೆ. ಸೊ ನೀವು ಅಷ್ಟೇನೆ, ನೀವು ಕಲಿಕೆ ಮಾಡಿರೋದ್ರಲ್ಲಿ ಯಾವುದೇ ಆಗ್ಲಿ, ಲೆಟ್ ಇಟ್ ಬಿ ವಿಷ್ಣು ಸಹಸ್ರನಾಮ, ಭಾಗವತಂ, ನಿತ್ಯಾನುಸಂಧಾನಂ. ಸಿ, ವೆನ್ ಯು ನೋ ಫ್ರಮ್ ದ ರೂಟ್, ಯು ಶುಡ್ ನೆವರ್ ಲೆಟ್ ಎನಿ ಕಮೆಂಟ್ ಟು ಪಾಸ್ ಥ್ರೂ ಯು. ಖಂಡನ ಮಾಡ್ಲೇಬೇಕು. ನೋ, ಯು ಕೆನಾಟ್ ಡೂ ಸಚ್ ಇಂಜಸ್ಟಿಸ್ ಟು ಯುವರ್ ಸನಾತನ ಧರ್ಮ. ಎಲ್ಲಿ ಬೇರೆ ಮತಗಳ ಬಗ್ಗೆ ಮಾತಾಡ್ಲಿ ಯಾರಾದ್ರೂ, ಇಮಿಡಿಯೇಟ್ ಆಗಿ ಕತ್ತಿ ತೆಗೆದ್ಬಿಡ್ತಾರೆ ಅಲ್ವಾ? ಇಮ್ಮಿಡಿಯೇಟ್ ಆಗಿ ಕತ್ತೆ ಹೊರಟೋಗುತ್ತೆ. ಅವರಲ್ಲಿ ಏನೂ ಇಲ್ಲ, ನೋಡಕ್ ಹೋದ್ರೆ ಏನೂ ಇಲ್ಲ. ಆದ್ರೂ ಯಾರು ಎಲ್ಲ ಹೆದರ್ಕೊಂಡು ಮಾತಾಡಲ್ಲ. ನಮ್ಮಲ್ಲಿ ಸಕಲ ಸಿರಿ ತುಂಬಿದೆ. ಒಂದು ಹುಲು ಮಾನವ ದೈವಿಕಕ್ಕೆ ಏರಿ ಅವನಿಗೆ ಕನೆಕ್ಟ್ ಆಗುವಂತಹ ದೊಡ್ಡ ರಾಜಬೀದಿನೇ ಇದೆ. ಎಲ್ಲಾ ಹುಳುಕುಗಳು ನಮ್ಮಲ್ಲಿ ಮಾತಾಡ್ತಾರೆ. ವಿ ಶುಡ್ ನೆವರ್ ಲೆಟ್ ಗೋ ಸಚ್ ಥಿಂಗ್ಸ್ ಟು ಹ್ಯಾಪನ್. ಸೊ ಕಾಲಕ್ಷೇಪ ಮಾಡ್ಬೋದು, ಬಟ್ ನಿಮಗೆಲ್ಲ ಇನ್ ಸ್ವಲ್ಪ ಟೈಮ್ ತಗೊಳುತ್ತೆ. ನಾಟ್ ದಟ್ ಯು ಕೆನಾಟ್ ಗೆಟ್ ಇನ್ ಟು ಕಾಲಕ್ಷೇಪ, ಇಟ್ ನೀಡ್ಸ್ ಸಮ್ ಮೋರ್. ಯಾವುದು ಅಹೋರಾತ್ರಿ ಬರಲ್ವಲ್ಲ ಸ್ಮಿತಾ. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ಗುರು ಶಿಷ್ಯ ಪರಂಪರೆ ಅನ್ನೋದು ಒಂದಿದೆ. ಒನ್ ಟೈಮ್ ದ ಎಂಟೈರ್ ಶಿಷ್ಯ ವಿಲ್ ಟ್ರಾನ್ಸ್ಫಾರ್ಮ್ ಹಿಮ್ಸೆಲ್ಫ್ ಇನ್ ಟು ಗುರು. ಈಗ ನನ್ ಗುರು ಇದ್ದಾಗ ನಂಗೇನು ಅವ್ರ ಬಗ್ಗೆ ತುಂಬಾ ಏನ್ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರಲಿಲ್ಲ, ಹುಡುಕ್ ಬುದ್ಧಿ ಆಯ್ತಾ. ಒಂದ್ ಟೈಮ್ ಬಂದಾಗ ಐ ಕಂಪ್ಲೀಟ್ಲಿ ಚೇಂಜ್ ಜಸ್ಟ್ ಲೈಕ್ ಹಿಮ್. ಅದು ಒಂದು ಅನುಗ್ರಹದಿಂದ ಬರ್ಬೇಕೆ ಹೊರತು ಎಲ್ಲ ಕಲಿಯೋದ್ರಿಂದಾನು ಬರಲ್ಲ. ದೈವ ಅನುಕೂಲ್ಯಂ ಮನುಷ್ಯ ಪ್ರಯತ್ನಂ ಎರಡೂ ಸೇರ್ಕೋಬೇಕು. ಆ ಆನುಕೂಲ್ಯ ಸರಿಯಾದ ಟೈಮಿಗೆ ಇಂಟ್ರೆಸ್ಟ್ ಇರೋರ್ಗಾಗುತ್ತೆ, ಖಂಡಿತ ಆಗುತ್ತೆ. ಐ ಹ್ಯಾವ್ ದಟ್ ಬಿಲೀಫ್ because it has happened in my life. When you have that manushya prayatnam, the anukulyam will come by itself. ಅದಾಗುತ್ತೆ. ಆ ಜಿಜ್ಞಾಸೆ ಇರ್ಬೇಕು ನಿಮ್ಮಲ್ಲಿ ಅಷ್ಟೇ. ಸುಮ್ಮನೆ ಆಸೆ ಇದ್ರೆ ಸಾಲದು. ಈ ಒಂದ್ ಕ್ಲಾಸಲ್ಲಿ ಆಸೆ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೋಯ್ತು ಅನ್ನೋದಲ್ಲ, ಅದು ಜಿಜ್ಞಾಸೆ ಆಯ್ತಾ. ಜನ್ಮಕ್ಕೆ ಅಂಟಿದ ಆಸೆ ಅದು. ಜನ್ಮ ಕರ್ಮಗಳನ್ನ ಬಿಟ್ಟು ಆತ್ಮಕ್ಕೆ ಅಂಟಿದ ಆಸೆಯಾಗಿರ್ಬೇಕು. ದೆನ್ ಇಟ್ ಕಮ್ಸ್ ಟು. ಎನಿವೇ, ಮಾಡ್ತಾ ಇದ್ದೀರಲ್ಲ, ಸಾಕಷ್ಟು ಕಲಿತಾ ಇದ್ದೀರಲ್ಲ, ಕೊರೆ ಏನಿದೆ ಈಗ ನಿಮಗೆ? ಕೊರೆನೇ ಇಲ್ಲ. ಗುಡ್ ದಟ್ ಯು ಆಸ್ಟ್. ಮಾಡ್ತೀನಿ ಯಾವಾಗಾದ್ರೂ. ಪರಮಾತ್ಮನು ಶಕ್ತಿ ಕೊಟ್ಟು ನೀವು ಕಲಿಯಕ್ ಬಂದು ನಂಗೂ ಶಕ್ತಿ ಇದೆ ಅಂದ್ರೆ ಡೆಫಿನೆಟ್ಲಿ ಐ ವುಡ್ ಎಂಜಾಯ್ ಡೂಯಿಂಗ್ ಕಾಲಕ್ಷೇಪ. ಬಟ್ ದಟ್ ವಿಲ್ ಬಿ ಅನ್ ಇಂಟೆನ್ಸಿವ್ ಕ್ಲಾಸ್.
ಸ್ಮಿತಾ ವಯಸ್ಸಿಗೆ ಓಕೆ ಮಾಡ್ಬೋದು, ವನಿತಾ, ಸ್ಮಿತಾ ಅಂಡ್ ಶ್ಯಾಮಲಾ ಆಂಟಿ ಅವ್ರಿಗೆಲ್ಲ ಸ್ವಲ್ಪ ಅದು ಕಷ್ಟ ಆಗ್ಬಿಡುತ್ತೆ. ಶ್ಯಾಮಲಾ ಆಂಟಿ, ಕಸ್ತೂರಿ ಮಾಮಿ, ಸುಮಾ ಆಂಟಿ, ಇದು ವಯಸ್ಸಿನ ಮೇಲೆ ನಾ ಹೇಳ್ತಾ ಇಲ್ಲ. ಈಗ ಅವರ ಸಂಸಾರದಲ್ಲೇ ತೊಳಲಿ ಬಳಲಿ ಒಂದಷ್ಟು ಬೇಸತ್ತು, ಏನೋ ರಾಮಕೃಷ್ಣ ಭಗವದ್ ವಿಚಾರಗಳಲ್ಲಿ ಒಂದ್ ಸ್ವಲ್ಪ ಮನಸ್ಸಿಟ್ಕೊಂಡ್ ಬರೋಣ ಅಂತ ಬರ್ತಾರೆ. ಅದ್ ಸ್ವಲ್ಪ ಅಂದ್ರೆ ವಿಷಯ ಲೈಟರ್ ವರ್ಷನ್ ಇಲ್ಲ, ಹೇಳೋ ರೀತಿ ಲೈಟರ್ ಆಗಿದೆ. ದಟ್ ಇಸ್ ವೈ ದೇ ಆರ್ ಏಬಲ್ ಟು ಕನೆಕ್ಟ್ ಅಂಡ್ ಎಂಜಾಯ್ ಇಟ್ ಅಲ್ವಾ. ಅದನ್ನ ತುಂಬಾ ನಾನು ಓಹೋಹೋ ಆಹಾಹಾ ಅಂತ ಮಾಡಿದ್ರೆ, ಅಯ್ಯೋ ಚಾಲಪ್ಪ ನೀನುವೆ ಪಟ್ಕೋ ಅಂತ ಹೋಗ್ತಾರೆ ಅಷ್ಟೇ. ಏನು ఏమో అర్థం కాలేదే స్మిత, నువ్వు ఉండు, నువ్వు గురువు ఉండొచ్చు, ಕುಣ್ಕೊಳ್ಳಿ ನೀವೇ, మీరు వద్దు మీ ಗುರುವು ವದ್ದು ಅಂತ. ಈಗಾಗ್ಲೇ ನಾ ಹೇಳ್ಕೊಡೋದ್ನೇ ಎಷ್ಟೋ ಜನ ನಮ್ಮೂರಲ್ಲಿ ಅದನ್ನೇ ಹೇಳ್ತಾರೆ, ಅಯ್ಯೋ ನೀವು ತುಂಬಾ ಸ್ಟ್ಯಾಂಡರ್ಡ್, ಅರ್ಥವೇ ಆಗಲ್ಲ. ಅರ್ಥ ಮಾಡ್ಕೊಳ್ಳದೇ ಇರಕ್ಕೆ ಏನಿದೆ, ಇದಕ್ಕಿಂತ ಸರಳವಾಗಿ ಇನ್ನೇನ್ ಹೇಳಕ್ ಸಾಧ್ಯ ಅಂತೀನಿ ನಾನು. ಒಂದ್ ಭಗವದ್ ವಿಚಾರದಲ್ಲಿ ಒಂದು ಮಟ್ಟಕ್ಕೆ ನೀವೇ ತಲುಪಿದೀರಾ. ಈಗ ನಾನೀಗ ಎಷ್ಟೇ స్టాండర్డ్ ఆಗಿ ಹೇಳಿದ್ರು యు ఆర్ ఏబుల్ టు అండర్స్టాండ్ అల్వా. శ్యామల గారు అర్థమైతుంది కదా మీకు నేను చెప్పేదంతా, జయలక్ష్మమ్మ గారు మీకు అర్థమైతుంది కదా నేను చెప్పేదంతా. అంతే, భగవద్ విచారము సులలితంగా అర్థం కావాలా అంతే, ఇంకేమీ లేదు. అర్థం అవుతుంది సార్. ಬಟ್ ತುಂಬಾ ಡೆಡಿಕೇಟೆಡ್ ಆಗಿರೋರು ಕಾಲಕ್ಷೇಪಕ್ಕೆ ಹೋಗ್ತಾರೆ. ನಾನ್ ತುಂಬಾ ವರ್ಷಗಳಾದ್ಮೇಲೆ ಹೋಗಿತ್ತು. ಐ ವಾಸ್ ಕೆಪ್ಟ್ ಆನ್ ರಿಕ್ವೆಸ್ಟಿಂಗ್ ಆಲ್ ದ ವಿದ್ವಾಂಸಸ್, ஐ நீட் டு அட்டெண்ட் காலக்ஷேபம், ஐ நீட் டு அட்டெண்ட். உனக்கு அதுக்கு வேண்டிய தகுதி இன்னும் வரல. டாக்டர் ரமேஷ் ஸ்ரீனிவாசன் told me point blankly right front of my face, அதுக்கு வேண்டிப்பட்ட தகுதி வரல, இன்னும் நிறைய ಶ್ರಮಿக்கணும், அப்புறம் பார்க்கலாம் ಅಂದ್ರು. ಅವರೇ ಒಂದಿನ ಕರೆದ್ರು, நான் காலக்ஷேபம் நடத்தின்னு இருக்கேன், ಅಧಿಕಾರ ಸಂಗ್ರಹಂ ನೀ ಬಂದು ಸೇಂದುಕು ಅಂದ್ರು. ಮೋಕ್ಷ ಪಡಿನೂ ಅವರೇ ಮಾಡಿದ್ರು ನನಗೆ. ಆಮೇಲೆ ಇನ್ನೊಂದು ನ್ಯಾಸ ತಿಲಕ ಬೇಕಾದಷ್ಟು ಮಾಡಿದಾರ ಅವ್ರು ನನಗೆ. ಅವ್ರ ಮನೆಗೆ ಕರ್ಕೊಂಡು ಅವಾಗ ಮಾಡೋರು. ಅವಾಗೆಲ್ಲ ಆನ್ಲೈನ್ ಎಲ್ಲ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಕಾಲಕ್ಷೇಪ ಎಲ್ಲ ಆನ್ಲೈನ್ ಮಾಡಕ್ಕೂ ಆಗಲ್ಲ, ನಾನ್ ಮನೇಲೇ ಹೋಗಿ 1-on-1 ಹೇಳಿಸ್ಕೋಬೇಕು, ಇಲ್ದಿದ್ರೆ ಆಗಲ್ಲ. ಒಂದಷ್ಟು ವಿಚಾರಗಳನ್ನ ಅಲ್ಲಿ ನಿಮ್ಗೆ ಹುಟ್ಟಾಕ್ಬೇಕು ಅವರು. ಒಂದಷ್ಟು ಕೇಳ್ತಾರೆ ಕ್ವೆಶನ್ಸ್, ರೆಡಿಯಾಗಿರ್ಬೇಕು, ಮುಖ ತುಂಬಾ ಉಗಿತಾರೆ, ಉಗಿಸ್ಕೋಬೇಕು. இவ்வளோ தெரியாத இத்தனை பண்ணிருக்கேன், இந்த கிரந்தத்தை கொஞ்சம் நன்னா அரைச்சி கொண்டு வர முடியாத ஒன்னாலே ಅಂತಾರೆ. ಅಯ್ಯೋ ಟೈಮೇ ಕಡಿಕಿಲ್ಲ, ಟೈಮ್ ಕಡಿಕಿರೋದು ನನ್ನ பேசுறதுக்கு ಇದಕ್ಕೆ ಟೈಮ್ ಇಲ್ಲಿಯಾ ಅಂತಾರೆ. ಎಲ್ಲ ಅನ್ನಿಸ್ಕೋಬೇಕೇನು ಮಾಡಕ್ಕಾಗಲ್ಲ. ಬಟ್ ಎಲ್ಲ ಭಗವತ್ ಸ್ವರೂಪವಾಗಿ ಇರುತ್ತೆ ಗೊತ್ತಾ. ಒಂದ್ಸಲ ಬನ್ನಿ ಯಾವ್ದಾದ್ರೂ ಒಂದ್ ಕಾಲಕ್ಷೇಪಕ್ಕೆ ನನ್ ಜೊತೆ ಬನ್ನಿ, ಸುಮ್ನೆ ಮಾತಾಡ್ಬಾರ್ದು, ಮೌನವಾಗಿರ್ಬೇಕು, ಅವಾಗ ಗೊತ್ತಾಗುತ್ತೆ ಏನು ಅಂತ. ಕಾಲಕ್ಷೇಪ ಚೆನ್ನಾಗಿರುತ್ತೆ. ವಿದ್ವಾಂಸರುಗಳ ಹೇಳ್ತಾನಲ್ಲ ಕೃಷ್ಣ, ನಾನ್ ಎಲ್ಲಿ ಇರ್ತೀನಿ ಅಂದ್ರೆ ವಿದ್ವಾಂಸರುಗಳು ಅಂತ ಅಲ್ಲ, ಎಲ್ಲಿ ನನ್ನ ವಿಚಾರವನ್ನ ವಿನಿಮಯ ಮಾಡಲ್ಪಡುತ್ತೋ ಅವ್ರ ಮಧ್ಯದಲ್ಲಿ ನಾ ಬಂದು ಸೇರ್ಕೊಂಡಿರ್ತೀನಿ. ಅವ್ರ ಮೈಗೆ ನನ್ ಮೈ ತಾಕ್ಬೇಕು, ಒರೆಸ್ಬೇಕಂತ ಹಿಂಗೆ ಆ ರಶ್ ಅಲ್ಲಿ ನಾ ಇರ್ಬೇಕು, ಅವ್ರ ಜೊತೆ ನಾನು ಬೆರಿಬೇಕು. ಅಯ್ಯೋ ಕೋಮಲವಾಗಿ ಸೆನ್ಸಿಟಿವ್ ಆಗಿರೋ ಕೃಷ್ಣ, ನೀನ್ அப்படியே மென்மையா இருக்கே இல்லையா, நலிஞ்சு போக மாட்டியா நீ, ಹಂಗೆ ನಲದು ಹೋಗ್ತೀಯಲ್ಲಪ್ಪ. ಇಲ್ಲ, ನನಗ ಆ ಶ್ರಮ ಬೇಕು. ವಿದ್ವಾಂಸರು ಹಾಗೂ ಪರಮ ಭಾಗವತರ ಸಂಗಡ ನನಗ್ ಬೇಕು ಅಂತ ಕೃಷ್ಣ ಹೇಳ್ತಾನೆ. ದಟ್ ಇಸ್ ಹೌ ಅವರ್ ಲಾರ್ಡ್ ಇಸ್ ಎಳಿಮೆಯಾನವನ್ ಅಂತ ಹೇಳ್ತೀವಿ. ವೆರಿ ವೆರಿ ಸೌಲಭ್ಯ ಮೂರ್ತಿ ಅವನು. ಅವನ್ ದುರ್ಲಭವಾದ ಮೂರ್ತಿ ಅಲ್ಲ. ನೀವು ಸುಮ್ಮನೆ ಏನೂ ತಿಳ್ಕೊಳ್ಳದೆ 4 ಗೋಡೆ ಮಧ್ಯದಲ್ಲಿ ನಾರಾಯಣ ಅಂದ್ರೂ ನಿಮ್ಮ ಹತ್ರ ಬರ್ತಾನ. ಅದಕ್ಕೇನ್ ಗ್ರಂಥ, ಋಣ, ವ್ಯಾಸಂಗ, ಕಾಲಕ್ಷೇಪ ಏನು ಬೇಕಿಲ್ಲ. ಅಯ್ಯೋ నాకేం తెలుసేమి తెలీదు, ఈ నారాయణ ఈ 4 అక్షరాలు తెలుసు, అన్ని తెలిసినట్లే. ఇంకేమి సారమైన విచారము అన్ని గ్రంథాలు నారాయణుడే, తెలుసు కదా, అంతే అల్వా. మోస్ట్ సింపుల్ ವೇ ಟು ಅಟೈನ್ ದ ಮೋಕ್ಷ. ಆಯ್ತಾ. ಇವತ್ತು ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿರ್ ಮಹಾದ್ಯುತಿ ಅನಿರ್ದೇಶವಪು ಶ್ರೀಮಾನ್ ರಮೇಯಾತ್ಮ ಮಹಾದಿದೃಕ್. ಇದನ್ನ ನೋಡೋಣವಾ. ಫಸ್ಟ್ ಮೂಡಿರ್ಲಿಲ್ಲ, ಇಷ್ಟ ಹೇಳಿದ್ಮೇಲೆ ಮೂಡ್ ಬಂದ್ಬಿಡ್ತು. ಮಹಾಬುದ್ಧಿ. ಓಕೆ, ವಾಟ್ ಡು ಯು ಮೀನ್ ಬೈ ಮಹಾಬುದ್ಧಿ? ಬುದ್ಧಿ ಎಲ್ರಿಗೂ ಗೊತ್ತು. ಬುದ್ಧಿ ಏನು?
ಹ್ಮ್ ಬುದ್ಧಿ ಅಂದ್ರೆ ನಮ್ ಯೋಚನೆ ಸರ್. ನಾವ್ ಯೋಚನೆ ಮಾಡೋ ರೀತಿ. ಆಲೋಚನಾ ಆಲೋಚನಾ ಬುದ್ಧಿ ರತ್ನಾಂಟಿ ಚಪ್ಪಿಂದು ಕರೆಕ್ಟು. ಕಸ್ತೂರಿ ಮಾಮಿ ನಿಮ್ ಬ್ಯಾಚಿಗ್ ಬುದ್ಧಿ ಏನು ಅಂತ ನಾನು ಈಗಾಗ್ಲೇ ಮಾಡಿದೀನಿ, ಅವ್ರ ಬ್ಯಾಚಿಗ್ ಮಾಡಿಲ್ಲ. స్మిత జ్ఞానమా సార్ జ్ఞానాన్ని ఎట్లా ఉపయోగించుకోవాలా అనేది సార్. ముందు నాకు బుద్ధి అంటే పాయింట్ బ్లాంక్ గా చెప్పండా ఏమది. రత్నాంటి బ్యాచ్కి ఇంకా కాలేదు అది పాఠము, భాగవతంలో చేసిండా నేను. చెప్పింటే ఆ పుస్తకము కొంచెం పక్కన పెట్టుకొని ఇలా చూడొచ్చు. సార్ నన్ను కాదు అడిగేది అన్నట్టు కూర్చొని ఉంది. స్మితాను అడుగుతా ఉండాను. నిశ్చయాత్మకంగా ఆలోచన చేసేది. ఆలోచనము కరెక్ట్. మీ బ్యాచ్ కి ఎంత పాఠమైందో దానివల్ల మీరిద్దరూ కరెక్ట్ గా చెప్పారు. ఆలోచనము ఏమిటంటే మీకి ఆ లెవెల్లో పాఠమైంది భాగవతము. జూనియర్సే ఎంతో మంచిగా చెప్తా ఉన్నారు, సీనియర్స్ అయ్యి ఏం ప్రయోజనమే లేదు. రాండా వాళ్ళ బ్యాచ్కి మీరు కూడా. ಚಿತ್ತ ಅನ್ನೋನು ವಾಸುದೇವ, ಅಹಂಕಾರ ಅನ್ನೋನು ಯಾರು ಅನಿರುದ್ಧ, ಬುದ್ಧಿ ಅನ್ನೋನು ಮನಸ್ಸು ಅನ್ನೋನು ప్రద్యుమ్న, బుద్ధి ఎన్నోను సంకర్షణ. కపిలోపాఖ్యానంలో అయింది కదా కస్తూరి మామి, అనురాధ మామి, మీకు కూడా అయింది. మా స్మిత గారికి 2 times అయింది. మండే బ్యాచ్ లోనూ అయింది, సాటర్డే బ్యాచ్ లోనూ అయింది, ఇంకా ఎంక బ్యాచ్ అవుతుంది ಮುಂದಕ್ಕೂ ಕೂಡ. ಬರ್ಸಿದ್ದೀನಲ್ವಾ ನೋಟ್ಸ್ ಡಯಾಗ್ರಾಮ್ ಎಲ್ಲ ಬರ್ಸಿ. ಸೊ ಚಿತ್ತ ಅನ್ನೋನು ವಾಸುದೇವ, ನಂತರ ಅಹಂಕಾರ ಅನ್ನೋನು ಯಾರೋ అనిరుద్ధ, ನಂತರ మనస్సు ಅನ್ನೋನು ప్రద్యుమ్న. మీకు కాలేదు ఇంకా, మీకు ఇది కొత్తది. ఓకే, రత్న ఆంటీ అండ్ నిర్మల ఆంటీ మీ బ్యాచ్కి ఇంకా కాలేదు. ఫైనలీ బుద్ధి ಅನ್ನೋನು సంకర్షణ. సంకర్షణుడే రుద్రదేవుడు, అంతా ఆకర్షించేవాడు. కర్షయతి ಇತಿ ಸಂಕರ್ಷಣ, ಎಲ್ಲ ಅಟ್ರಾಕ್ಟ್ ಮಾಡ್ಕೊಳ್ಳೋದು ತನ್ನ ಕಡೆಗೆ. ಸೊ ಈ ಬುದ್ಧಿ ಅನ್ನೋದು ಏನೋ ಜಗತ್ತಲ್ಲಿ ನಡೆಯುವಂತಹ ವಿಚಾರಗಳನ್ನೆಲ್ಲ ಗ್ರಾಸ್ಪ್ ಮಾಡ್ಕೊಳ್ಳೋದೇ ಬುದ್ಧಿ. ಇಸ್ ಇಟ್ ನಾಟ್ వెరీ సింపుల్ వే? ఏమైనా జరుగుతా ఉందో, జరగపోతుందో, జరిగిందో ఆల్రెడీ, పాస్ట్ ಪ್ರೆಸೆಂಟ್ ಫ್ಯೂಚರ್ 3 ಹಾಕೊಳ್ಳಿ. ಏನೆಲ್ಲ ನಡೀತಾ ಇದೆಯೋ, ನಡೆಯುತ್ತೋ ಮುಂದಕ್ಕೆ, ಎಲ್ಲವನ್ನು ತನ್ನ ಒಳಗಡೆ ಹಿಂಗೆ ಕಿಸೆನಲ್ಲಿ ಹಾಕೊಳ್ಳೋದು ಅಂತಾರಲ್ಲ, ತನ್ನ ಜೋಬಿಗೆ ಹಿಂಗೆ ಹಾಕೊಳ್ಳೋದು. దట్ ఈస్ కాల్డ్ బుద్ధి. ఆలోచనము అనేది నెక్స్ట్ ఘట్టము. నిర్మల గారు, రత్న ఆంటీ, ఏమి జరుగుతా ఉందో అంత లోపల వేసుకొనేసి తర్వాత దానిపైన ఆలోచన చేసేది. అది కూడా బుద్ధికే పట్టిన క్రియ. బట్ ఆలోచన అనేది నెక్స్ట్ స్టెప్ లో చెప్పేది, అది ఇక్కడ రాదు. బుద్ధి మీన్స్ వెరీ సింపుల్. You are going to grasp all that which is happening in your future, in your present and at your past. ಅದನ್ನ ಮಹಾಬುದ್ಧಿ ಅಂದ್ರೆ ಈಗ ಹೇಳಿ. ಬುದ್ಧಿ ಎಲ್ಲ ಆಗು ಹೋಗುಗಳ ವಿಚಾರ ವಿನಿಮಯಗಳನ್ನ ನಮ್ಮೊಳಗಡೆ ಹಾಕೊಳ್ಳೋದು. ಮಹಾಬುದ್ಧಿ looking beyond. ಅದರ ಸರಿಯಾದ ಗೆಟಿಂಗ್ ದ ರೈಟ್. ನಿಮ್ಮಿಬ್ರಿಗೂ ಅರ್ಥ ಆಗಿದೆ, ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ. ನಿಮ್ದು ತಪ್ಪು ಇಲ್ಲ, ಆನ್ಸರ್ ಕರೆಕ್ಟು ಅಲ್ಲ, ಆತರ ಇದೆ. ಸರಿಯಾಗಿ ಹೇಳಿ. ಅಲ್ವಾ? ಗೆಟಿಂಗ್ ದ ಎಕ್ಸಾಕ್ಟ್ ಎಸೆನ್ಸ್ ಆಫ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್. ಅದ್ರ ಬದಲು ಈ ತರ ಹಾಕ್ಬೋದು. ನಾ ಹೇಳ, ಈಗ ಒಂದೇನೋ ಆಯ್ತು ವಿಪತ್ತು, ಏನಕ್ಕಾಯ್ತು ಅಂತ ಯೋಚನೆ ಮಾಡೋದಲ್ಲ, ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋದು. ಆಯ್ತಾ? ಈಗ ಮನೇಲಿ ಬೆಂಕಿ ಹತ್ಕೊಂತು,
ಅದ್ ಹೆಂಗ್ ಹತ್ಕೊಂತು, ಯಾರ್ ಹಚ್ಚಿದ್ರು, ಎಲ್ಲ ಆಕ್ಸಿಡೆಂಟ್ ಆಯ್ತು, ಯಾರ್ ಕೇರ್ಲೆಸ್ನೆಸ್, ಆ ಟೈಮಲ್ಲಿ ಅದಲ್ಲ, ಫಸ್ಟ್ ಅದನ್ನ ಆರ್ಸೋದೇ ಅವನು ಅಲ್ವಾ. ಆ ಆ ಒಂದು ಹುಡುಗ ಫೇಲ್ ಆದ ಪರೀಕ್ಷೆಯಲ್ಲಿ, ಅವನು ಓದ್ದೇ ಫೇಲ್ ಆದ್ನ, ಏನಕ್ಕೆ ಅವನು ಓದ್ಲಿಲ್ಲ ಅದಲ್ಲ, ಆ ಟೈಮಲ್ಲಿ ಅವನಿಗೆ ಬೇಕಾಗಿರೋದೇನು, ಪರವಾಗಿಲ್ಲ ಎಕ್ಸಾಮೇ ಮನೇಲಿ ದೊಡ್ಡದಲ್ಲ, ನೀನ್ ಮಾಡ್ಬೋದು, ಚೆನ್ನಾಗ್ ಮಾಡ್ತೀಯಾ, ಯಾಕಂದ್ರೆ ನೀವ್ ಆ ಟೈಮಲ್ಲಿ ಫೇಲ್ ಆಗಿದ್ನ ಅವ್ನ್ ದೊಡ್ಡದು ಅನ್ನೋ ತರ ಅವ್ನಿಗೆ ಹೇಳ್ಬಿಟ್ರೆ, he might take poison, he might get into some crooked ideas. ಒಪ್ಕೋತೀರಾ? ರಿಸಲ್ಟ್ ದಿನ ಮಕ್ಕಳಿಗೆ ತಂದೆ ತಾಯಿ ಏನ್ ಮಾಡ್ತಾರೆ, ಏನೇ ರಿಸಲ್ಟ್ ಆಗ್ಲಿ ಯೋಚನೆ ಮಾಡ್ಬೇಡ ಅನ್ನೋ ಒಂದ್ ಸಾಂತ್ವನ ಕೊಡ್ಬೇಕು. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇಂದ ಹಿಡಿದು ಫೇಲ್ ಸ್ಟೂಡೆಂಟ್ ವರ್ಗು ಅದನ್ನೇ ಹೇಳ್ಬೇಕು. ಇದನ್ನೇ ಮಹಾಬುದ್ಧಿ ಅಂತ ಕನ್ವರ್ಟ್ ಮಾಡೋದು, ಕ್ಯಾಶುಯಲ್ ಬುದ್ಧಿನ, ಅಲ್ವಾ. ತಂದೆ ತಾಯಿಯದವ್ರು ಏನ್ ಹೇಳ್ಬೇಕು ಸ್ಟೂಡೆಂಟ್ಗೆ, SSLC PUC స్టూడెంట్ಗೆ, ఏమైనా కానీ రిజల్ట్ కోసం నువ్వు చదవలేదు, రిజల్ట్ కానీ ఏమైనా కానీ నువ్వు యోచన చేసుకోకుండా ఉండు, పర్వాలేదు. అది చెప్పాల్సి ఉండేది మహాబుద్ధి కదా. ನೀನೇನಾದ್ರೂ ಫೇಲ್ ಆದ್ರೆ ನಾನ್ ವಿಷ ತಗೊಂಡ್ಬಿಡ್ತೀನಿ ಅಂತ ಏನಾದ್ರೂ ಪೇರೆಂಟ್ಸ್ ಹೇಳಿದ್ರೆ ಮಕ್ಕಳೇನ್ ಮಾಡತ್ವೆ, ರಿಸಲ್ಟೇ ನೋಡಲ್ಲ, ಅವುಗಳು ವಿಷ ತಗೊಂಡಿರ್ತವೆ ಅಲ್ವಾ. ಸೇಮ್ ಥಿಂಗ್ ಹ್ಯಾಪನ್ ಇನ್ ಮೈ ಅತ್ತೆ ಸನ್ ಕೇಸ್. ನಮ್ಮ ತಂದೆಯ ತಂಗಿ ಮಗನ್ ಕೇಸಲ್ಲಿ ಹಂಗೆ ಆಯ್ತು. ನಮ್ ಸೋದರತೆಗೆ ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಮಯೂರ ಮಕ್ಕಳನ್ನ ಆ ತರ ಹೆದರ್ಸ್ಬೇಡಿ, ಓದಿದ್ರೆ ಓದ್ಲಿ, ಓದ್ರಿದ್ರು ಇಲ್ಲ, ದೇವ್ರು ಯಾವ್ದೋ ಒಂದ್ ದಾರಿ ತೋರಿಸ್ತಾನೆ, ಓದೇ ಮುಖ್ಯ ಅಲ್ಲ, ಜೀವನೇ ಹೋಗ್ಬಿಟ್ರೆ ಓದ್ ಎಲ್ಲಿಂದ, ನಿಮ್ ಮಗನ ಆ ತರ ಹೆದರ್ಸ್ಬೇಡಿ. ಎವ್ರಿ ಟೈಮ್ ಶಿ ಯೂಸ್ ಟು ಟೆಲ್, on the result day she used to tell, if you fail I will take poison. SSLC ರಿಸಲ್ಟ್ ಬರಕ್ ಇನ್ನು 2 ದಿನ ಇರ್ಬೇಕಾದ್ರೆ ಅವ್ನ್ ಪಾಸು ಆದ, ಪಾಯ್ಸನ್ ತಗೊಂಡು ಹೋಗೇ ಬಿಟ್ಟ. ಆಮೇಲೆ ರಿಸಲ್ಟ್ ಬಂತು, ಪಾಸ್ ಆದ. ಪುಷ್ಪ, ನೀವ್ ಹೇಳಿದ್ರಿ ನಿಮ್ ಮಾತು ಕೇಳಲಿಲ್ಲ, ಐ ಡಿಡ್ ನಾಟ್ ವ್ಯಾಲ್ಯೂ ಯುವರ್ ವರ್ಡ್ಸ್, ನನ್ ಮಗನ್ನ ಕಳ್ಕೊಂಡ್ಬಿಟ್ಟೆ. ನಮ್ ಸೋದರತೆ ಹತ್ರು, ಏನ್ ಪ್ರಯೋಜನ, ಹೆಂಗೋ ಬದುಕೊಂಡು ಹೋಗ್ತಾನೆ, ಬ್ರಹ್ಮ ಹಾಕಲ್ಲ, ಹುಟ್ಸ ಮೇಯಿಸ್ತೇ ಇರ್ತಾನ, ಆ ರಿಸಲ್ಟೇ ದೊಡ್ಡದ. ಎಲ್ಲಾ ವಿಚಾರನು ಹಿಂಗೆ, ಐ ಆಮ್ ಜಸ್ಟ್ ಗಿವಿಂಗ್ ದಿಸ್ ಎಕ್ಸಾಂಪಲ್, ಬಟ್ ಎಲ್ಲಾ ವಿಚಾರನು ಡ್ಯಾಮೇಜಬಲ್ ಸ್ಟೇಟ್ಮೆಂಟ್ಗೆ ತಗೊಂಡು ಹೋಗಿ ನಿಲ್ಸೋದು ಬರೀ ಎಕ್ಕಶ್ಚಿತು ಬುದ್ಧಿ. ಅದೇ ಅಲ್ಲ ಲೈಫು, ಇನ್ ಬೇರೆ ಇದೆ ಬೇಕಾದಷ್ಟು, ಬಿಟ್ಟಾಕು ಅಂತ ಅದನ್ನ ಡೈವರ್ಟ್ ಮಾಡಿ ವಾಟ್ ಇಸ್ ನೆಕ್ಸ್ಟ್ ಅಂತ ಹೋಗೋದಿದೆಯಲ್ಲ, ಅದೇ ಮಹಾಬುದ್ಧಿ ಅಲ್ವಾ. ಇದ್ರಲ್ಲಿ ಇರೋದ್ರಲ್ಲೇ ಮಹಾಬುದ್ಧಿ ಏನ್ ಗೊತ್ತಾ, ಪರಮಾತ್ಮನ ಅರಿವನ್ನ ಒಬ್ರಿಗೆ ತರೋದು ಮಹಾಬುದ್ಧಿ. Sir, put it in proper words, sir. Put it in proper sentence, sir. ఏమి సంగతులు మీకు నెగిటివ్ గా అది మీ జీవితంలో అవుతుంది, నెగిటివ్ గా అది కనబడుతుందో, అది నెగిటివ్ కాదు, పాజిటివ్ కాదు, అది ఏమో ఒక భ్రమలాగా వచ్చిపోయా, కనుమలాగా, లైక్ అ స్వప్నం. దట్ ఈస్ నాట్ యువర్ లైఫ్. ಯುವರ್ ಲೈಫ್ ಇಸ್ ಸಮಥಿಂಗ್ ಬಿಯಾಂಡ್ ದಟ್ ಅಂತ ಡೈವರ್ಟ್ ಮಾಡೋದಿದೆಯಲ್ಲ, ದಟ್ ಇಸ್ ಕಾಲ್ಡ್ ಮಹಾಬುದ್ಧಿ ಅಲ್ವಾ. ಪರಮಾತ್ಮನ ಮುಂದೆ ಏನ್ ರಿಸಲ್ಟು, ಪರಮಾತ್ಮನ ಮುಂದೆ ಯಾವ್ದು ಫೇಲು ಪಾಸು, ಪರಮಾತ್ಮನ ಮುಂದೆ ಯಾವ ವಿದ್ಯೆ, ಪರಮಾತ್ಮನ ಮುಂದೆ ಯಾವ ಸೊತ್ತು ಅಲ್ವಾ, ಯಾವುದೂ ಇಲ್ಲ. ಜಗದ್ ರಕ್ಷಕನಾಗಿ, ಜಗತ್ ಹೇತುಕಾರಿಯಾಗಿ, ಸರ್ವಶಕ್ತನಾದ ಅವನ ಮುಂದೆ ಇನ್ನೇನಾದ್ರೂ ಇದೆಯಾ? ಇದೆಲ್ಲ ನಾವು ಮಾಡ್ತಾ ಇರೋದು ನಾಟಕ ಅಷ್ಟೇನೆ ಅಂತ ತಿಳಿದಾಗ ಮಹಾಬುದ್ಧಿ ತಾನೇ ಅದು. ಯಾರೋ ನೀರಲ್ಲೇ ಮುಳುಗೋ ಕಂಡೀಷನ್ ಬರುತ್ತೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾರೆ. ಆವಾಗ ಅವ್ರಿಗೆ ನೋಡು ಯಾವ ತರ ಲಾಸ್ ಆಗದೆ ಅಂತ ಅವ್ರನ್ನ ಹೀಯಾಳಿಸೋ ಬದಲು, ದಿಸ್ ಇಸ್ ನಾಟ್ ಓನ್ಲಿ ಲೈಫ್, ಲೈಫ್ ಇಸ್ ಸ್ಟಿಲ್ ಲಾಂಗ್, ಇನ್ನು ತುಂಬಾ ಇದೆ ಅಲ್ವಾ. This is only one small part of it. Don't worry, you will come out of it. ಹೇಳ್ಬೇಕು ಅವ್ರಿಗೆ ಅಲ್ವಾ, ಮಹಾಬುದ್ಧಿಯಲ್ಲಿ ತೋರಿಸ್ಬೇಕು. ನಮ್ ತಾಯಿ ಕ್ಯಾನ್ಸರ್ ಬಂತು, ನಾನು ಜೊತೆಲಿ ಹತ್ಕೊಂಡು ಅಯ್ಯೋ ನಿಂಗ್ ಬಂದ್ಬಿಡ್ತಾ ಅಂದಿದ್ರೆ ಅಲ್ವಾ, ಅಮ್ಮ ಬಂತು, ಏನೋ ಆಯ್ತು ನಡಿ ಆ ಕಡೆ. ಪ್ರಾರಬ್ಧ ಅನುಭವಿಸ್ಲೇಬೇಕು, ಯಾರನ್ನೂ ಬಿಟ್ಟಿದ್ದಲ್ಲ. ಈ ಜನ್ಮದಲ್ಲಿ ಮಾಡಿದ್ವೋ ಹೋದ್ ಜನ್ಮದಲ್ಲಿ ಮಾಡಿದ್ವೋ ಕಟ್ಟಿಟ್ಬಿಡ್ತಿ ಅಲ್ವಾ. ನಂಗೇನಾದ್ರೂ ಆಪ್ಷನ್ ಕೊಟ್ಟಿದ್ರೆ ನಮ್ಮಮ್ಮನ ಪರವಾಗಿ ನಾನು ಅನುಭವಿಸ್ಬೋದಿತ್ತು, ಇಲ್ವಲ್ಲ ಆಪ್ಷನ್, ಅವ್ರವ್ರೇ ಅನುಭವಿಸ್ಬೇಕಲ್ವಾ. ಅವಾಗ ಅವ್ರು ಹೇಳೋದು ಇಷ್ಟೇ,
ಸಾಂತ್ವನವಾಗಿ ದೈವಿಕವಾಗಿ ಮನಸ್ಸನ್ನ ತಿರುಗಿಸಕ್ಕೆ ನೋಡ್ಬೇಕೆ ಹೊರತು ಅಯ್ಯೋ ಬಂತ, ನಾನು ಇಷ್ಟೇ ಮಾಡಿದ್ದು. 4 ಜನ ಯಾರೋ ಬಡವ್ರಿಗೆ ಬರೋದು ಬೇಡ ಅಂತ ತಪ್ಸಕ್ಕೆ ನಿನಗ್ ಬರ್ಸಿದ್ದಾನೆ. ಬಿಕಾಸ್ ಯು ಆರ್ ಅಫೋರ್ಡಬಲ್. The 4 people who get this kaile, they are not affordable. They have to die in this. But we don't allow you to do that because you are affordable. ಹಾಗಾಗಿ ಆ 4 ಜನಕ್ಕೆ ತಪ್ಸು ಅಂತ ದೇವರಲ್ಲಿ ಬೇಡ್ಕೊ. ಮನಸ್ಸಿಗೆ ನೋಡು ನಿರಾಳ ಆಗುತ್ತೆ. ಬಂತು ಅನ್ಸಲ್ಲ, ಬಂದಿದ್ದೇ ವರ ಆಗುತ್ತೆ ಅಲ್ವಾ? ಹಂಗೆ ಅಂತ ಬರ್ಲಿ ಅಂತ ಯಾರು ಕೇಳ್ಕೊಳಲ್ಲ, ಅದು ಬೇರೆ ಅಲ್ವಾ? ಸೊ ಒಂದು ಪ್ರಸಂಗವನ್ನ, ಕಹಿ ಪ್ರಸಂಗವನ್ನ ಅಥವಾ ಒಂದು ಸಿಹಿ ಪ್ರಸಂಗವನ್ನ ಪರಮಾತ್ಮ ಪ್ರಸಂಗವಾಗಿ ಅದನ್ನ ಮಾರ್ಪಾಡು ಮಾಡೋದಿದೆಯಲ್ಲ, ದಟ್ ಇಸ್ ಕಾಲ್ಡ್ ಮಹಾಬುದ್ಧಿ ಅಲ್ವಾ? ಇನ್ 7 ದಿನದಲ್ಲಿ ಪರೀಕ್ಷಿತ ನೀ ಸಾಯ್ತೀಯ, ತಕ್ಷಕ ಅನ್ನೋ ಸರ್ಪ ಕಚ್ಚಿ ಋಷಿಪುತ್ರನ ಒಂದು ಶಾಪ ಅಮೋಘ ಅಂದಿದ್ದನ್ನ, ಎಷ್ಟು ದೊಡ್ಡದದು ಅಲ್ವಾ? ಎಷ್ಟು ದೊಡ್ಡದು. he would have got heart attack by that time itself. ಶುಕಬ್ರಹ್ಮ 7 நாள் இருக்கேப்பா, 7 நிமிஷத்திலேயே கட்டுவாங்கன் நாராயண நாமத்தை சொல்லி அப்பேற்பட்ட மோட்சத்தையே அடைஞ்சா. 7 நாள் ரொம்ப ದೀರ್ಘமா இருக்கு, ಡೋಂಟ್ ವರಿ, ಯು ಹ್ಯಾವ್ ಲಾಟ್ ಆಫ್ ಟೈಮ್ ಅಂತ ಹೇಳಿ he made his 7 days like an ecstasy of ವೈಕುಂಠಂ ಅಲ್ವಾ? ஐயோ 7 நாள்ல போறேன், 7 நாள்ல போயிடுறேன், 7 நாள் 6 நாள் ஆச்சு, 6 நாள் 5 நாள் ஆச்சு, 5 நாள் 4 நாள் ಆಚಿ, ಅಯ್ಯೋ ಇನ್ ಒರೇ ನಾಳು ಮಿಂಜು ಇருக்கு. ಯಾವತ್ತಾದ್ರೂ ಆತರ ಹಲಬದ್ನ ಕರ್ಬದ್ನ? ಅವನ್ಗ 7 ದಿನ ಹೋಗಿದ್ದೇ ಗೊತ್ತಾಗ್ಲಿಲ್ಲ. அந்த கண்ணனுடைய கதை சொல்லுமே ಶುಕರೇ, அந்த மகானுடைய கதை சொல்லுமே. கதை கேட்டா ಪರೀಕ್ಷಿತ್ போல கேட்கணும், ಕತೆ சொன்னா ಶುಕರ್ ಪೋಲೆ சொல்லணும் ಅಂತ ಹೇಳ್ತೀವಿ. ಇಫ್ ಯು ಹ್ಯಾವ್ ಟು ರಿಯಲಿ ಹಿಯರ್, you have to be like Parikshit. If you have to really render, you have to be like Shuka. ಮೃತ್ಯುಕಾರಕವಾಗಿ ಶಾಪಗ್ರಸ್ತವಾಗಿ ಸರ್ಪದಿಂದ ಕಚ್ಚಿ ಸಾಯುವುದು ಪರೀಕ್ಷಿತ 7 ದಿನದಲ್ಲಿ. ಎನಿಥಿಂಗ್ ಪಾಸಿಟಿವ್ ದಟ್ ಯು ಹರ್ಡ್ ನೌ? ಎಲ್ಲ ನೆಗೆಟಿವೇ. ಅದನ್ನೇ ಬೇರೆ ತರ ಹಾಕಿ 7 ದಿನದಲ್ಲಿ ಪ್ರಕಾಂಡವಾದ ಮಹಾಭಾಗವತದಲ್ಲಿ 13 ಕ್ಯಾಂಟೋನ ಅರ್ಧ ಕುಡದಂತಹ ಶುಕರು ಪರಮ ವೈರಾಗ್ಯ ನಿಷ್ಠೆಯಿಂದ ಪರಬ್ರಹ್ಮ ಜ್ಯೋತಿ ಸ್ವರೂಪವನ್ನೇ ಅವನ ಹೃದಯಾಕಾಶದಲ್ಲಿ ಮೂಡಿಸಿ ಅವನಿಗೆ ಸರ್ಪದ ಸ್ಪರ್ಶದ ನೋವೇ ಗೊತ್ತಿಲ್ಲದೆ ಪರಮಪದ ಸೋಪಾನಕ್ಕೆ ಕರ್ಕೊಂಡು ಹೋದ್ರು. ಇದು ಹೆಂಗಿದೆ, ಅದ್ ಹೆಂಗಿದೆ ಅಲ್ವಾ? ಡಿಡ್ ಯು ಫೈಂಡ್ ಎನಿ ನೆಗೆಟಿವ್ ಇನ್ ದಿಸ್? ಆ 7 ದಿನ ನಮಗ್ ಬರಬಾರ್ದ ಅಂತ ನಮಗೆ ಆಸೆ ಆಗುತ್ತೆ. ಸರ್ಪದಿಂದ ಕಚ್ಚಿ ಸತ್ತ ಅಂದ್ರೆ ಅಯ್ಯೋ 7 ನಿಮಿಷನೂ ನಮ್ಗದನ್ನ ಕೇಳಕ್ ಆಗಲ್ಲ. ಈ ತರ ಹೇಳಿದ್ರೆ ಆ 7 ದಿನ ನನಗ್ ಬರಬಾರ್ದ ಆ ಸುಗ್ಗಿ? ಇಫ್ ಐ ರಿಯಲಿ ವಾಂಟ್ ಟು ಬಿ ಲೈಕ್ ಪರೀಕ್ಷಿತ, ಶುಕ ಏನಾದ್ರೂ ನನ್ ಮುಂದೆ ಬಂದ್ರೆ ನಾ ಪರೀಕ್ಷಿತ ಆಗಕ್ಕೂ ರೆಡಿ ಆಗಿರ್ತೀನಿ ಅನ್ಸಲ್ವಾ ನಮಗೆ? ಸೊ ಲೌಕಿಕದಲ್ಲಿರುವಂತಹ ಕಸ ಕುಪ್ಪೆಗಳನ್ನೇ ನಾವು ಸುಮ್ಮನೆ ನಮ್ಮಲ್ಲಿ ಗ್ರಹಿಸಿದ್ರೆ ಅದು ಬರೀ ಬುದ್ಧಿ. ಲೌಕಿಕವನ್ನ ಬಿಟ್ಟು ಪಾರಮಾರ್ಥಿಕತ ತತ್ವದಲ್ಲಿ ನಾವು ಬೆಲೆ ಕೊಟ್ಟು ಅದನ್ನ ಪರಮಾತ್ಮನ ದಿವ್ಯ ಧಾಮದ ಸ್ವರೂಪಕ್ಕೆ ಏರಿಸ್ಕೊಂಡ್ರೆ ಮಹಾಬುದ್ಧಿ. ಅಲ್ಲಿಂದ ನೆಕ್ಸ್ಟ್ ಮಹಾವೀರ್ಯೋ, ಅಂತಹ ಬುದ್ಧಿ, ಅಂತಹ ಪರಮಾತ್ಮನ ಅಡಿದಾವರೆಗಳಲ್ಲಿ ಚಲಿಸುವಂತಹ ಬುದ್ಧಿಗಳಿಗೆ ಏನಾಗುತ್ತೆ? ಮಹಾವೀರ್ಯ, ಯಾವುದಕ್ಕೂ ಅವರು ಬಲಹೀನತೆಯನ್ನ ಹೊಂದುವುದಿಲ್ಲ, ಅತಿಶಯವಾದಂತಹ ಬಲವನ್ನ ಹೊಂದಿರುತ್ತಾರೆ. ನಾರದ್ರು ಯಾರ ಜೊತೆ ಯುದ್ಧ ಮಾಡಿದ್ರು? ಯಾರ ಜೊತೆ ಯುದ್ಧ ಮಾಡಿದ್ರು ನಾರದ್ರು? ಅವ್ರ ದೇವತೆಗಳು ಒಂದೇ, ಅಸುರರು ಒಂದೇ. Did he had any conflict between Ravana and him? Between Hiranyakashipu and Narada? Between Hiranyaksha and Narada? You take any Indra, Chandra, Devendra, this all Brihaspati, Guru, ಇವ್ರನ್ನೆಲ್ಲ ತಗೊಳ್ಳಿ. ಈ ಕಡೆ ಈ ಅಸುರ ಪೀಳಿಗೆ ಅಂತ ತಗೊಳ್ಳಿ. ನಾರದ್ರ ಜೊತೆ ಯಾರಿಗಾದ್ರೂ ಕಾನ್ಫ್ಲಿಕ್ಟ್ ಇತ್ತಾ? ಎಲ್ರಿಗೂ ಬೇಕು ನಾರದ್ರು. ಅಂದ್ರಕ್ಕೂ ಕಾವಲ್ಲ, ಅಂದ್ರಕ್ಕೂ ಮಂಚುಡು ಅನಂತಯುಡು ಕದಾ. ನಾರದ್ರ ಎಲ್ರಿಗೂ ಬೇಕು. ಯಾಕೆ ಹೇಳಿ? ಕಲಹಪ್ರಿಯ ಕಲಹಪ್ರಿಯ ಅಂತಾರೆ, ಬಟ್ ಸ್ಟಿಲ್ ಎವ್ರಿಬಡಿ ನೀಡ್ಸ್ ಹಿಮ್. ಮಹಾವೀರ್ಯ,
ಒಂದು ಒಳ್ಳೆಯ ಮಹಾಬುದ್ಧಿಯಿಂದ ಬಂದಂತಹ ವೀರ್ಯ ಅದು. ಅದಕ್ಕೆ ಮಹಾವೀರ್ಯ. ஒரு ದಾಸಿ, ಬೀದಿ ಪೆರ್ಕ್ ಕೂಟಕ್ಕೂಡಿಯ ஒரு ದಾಸಿ, ಒಂದು ಚಿಕ್ಕ ದಾಸಿ, ಮನೆ ಕೆಲಸ ಮಾಡುವವಳು. ಆದ್ರೆ ಅವಳ ಬುದ್ಧಿ ಕೇವಲ ಬುದ್ಧಿಯಾಗಿರ್ಲಿಲ್ಲ, ಮಹಾಬುದ್ಧಿಯಾಗಿತ್ತು. ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ನಾರದ. ಓಕೆ, ಫಾರ್ ಬೋತ್ అండ్ ఫర్ మహాశక్తి ఆల్సో నారద విల్ కమ్ హిస్ చరిత్రం. ఎవరికైనా తెలుసా నారదుడిని చరిత్రము? ఎవరికైనా తెలుసా? ఎవరికూ తెలీదా? ಐ ಥಿಂಕ್ ಸುಮಾ ಆಂಟಿ ಶುಡ್ ನೋ. ಐ ಹ್ಯಾವ್ ಟೋಲ್ಡ್ ಯುವರ್ ಬ್ಯಾಚ್, ಫ್ರೈಡೆ ಬ್ಯಾಚ್ ಅವರಿಗೆ ಹೇಳ್ತೀನಿ ಇನ್ನೊಂದ್ಸಲ. ಏನಮ್ಮ? ಪತಿಚಯ ಬಳಕ. ಓಕೆ. ಸೊ ಒಂದು ಚಾತುರ್ಮಾಸ್ಯ ಸಂಕಲ್ಪ ಅಂತ ಹೇಳಿ ಹಿಮಾಚಲದಿಂದ, ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಒಂದು ಗ್ರಾಮ, ಆ ಗ್ರಾಮಕ್ಕೆ ಒಂದಿಷ್ಟು ಋಷಿಗಳು ಬರ್ತಾರೆ, ಋಷಿ ಮುನಿಗಳು. ಓಕೆ. ಒಂದು ದಾಸಿ, ಆ ಗ್ರಾಮದ ಬೀದಿ ಬೀದಿಯನ್ನೆಲ್ಲ ಗುಡಿಸುವಂತಹ ದಾಸಿ. ಆ ದಾಸಿಗೆ ಓರ್ವ ಪುತ್ರ. ಅದೇನ್ ದಾಸಿ ಪುತ್ರನ ಅಥವಾ ಸಿಕ್ಕಿದ ಪುತ್ರನ, ಹುಟ್ಟಿದ ಪುತ್ರನ, ಲೆಟ್ ಅಸ್ ನಾಟ್ ಗೋ ಫಾರ್ ಸಚ್ ಅನಾಲಿಸಿಸ್, ವಿ ಡೋಂಟ್ ನೋ. ಒಟ್ಟಲ್ಲಿ ದಾಸಿ ಪುತ್ರ. ಅದಕ್ಕೆ ಇನ್ನೂ ಪಾಪ 3 ವಯಸ್ಸು ಆ ಮಗುಗೆ. ಆಯ್ತಾ? ಆ ದಾಸಿ ಏನ್ ಮಾಡ್ತಾಳೆ ನೋಡು, ಈ ಆಶ್ರಮದಲ್ಲಿ ನಾನು 4 ತಿಂಗಳು ಅವರೆಲ್ಲೂ ಹೋಗಲ್ಲ. ಚಾತುರ್ಮಾಸ್ಯ ಸಂಕಲ್ಪ ಅಂದ್ರೆ 4 ತಿಂಗಳು ಒಂದೇ ಕಡೆ ಇರ್ತಾರ ಅವರು, ಎಲ್ಲೂ ಹೋಗಲ್ಲ ಅವರು. ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ನಾನ್ ಮಾಡ್ತೀನಿ, ನೀನ್ ಅವ್ರ ಮಧ್ಯದಲ್ಲೇ ಇರ್ಬೇಕು. ಅವ್ರೇನೆಲ್ಲ ಹೇಳ್ತಾರೋ ಅದನ್ನೆಲ್ಲ ಕೇಳಿಸ್ಕೋಬೇಕು, ಅದನ್ನೆಲ್ಲ ಸಂಗ್ರಹಿಸ್ಬೇಕು. ಬೇಕಾದಷ್ಟು ಈಗಾಗ್ಲೇ ನೀನ್ ಕೇಳಿಸ್ಕೊಂಡಿದೀಯಾ, ಸಂಗ್ರಹಿಸ್ಕೊಂಡಿದೀಯಾ, ಅದೆಲ್ಲ ಬರೀ ಬುದ್ಧಿ, ಅಲ್ಪ ಬುದ್ಧಿ ಅಲ್ವಾ, ನೀಚ ಬುದ್ಧಿ. ಈಗ ನೀ ಕೇಳಿಸ್ಕೋಬೇಕಾಗಿರೋದು ಯಾವುದು? ಮಹಾಬುದ್ಧಿ. ಭಗವದ್ ವಿಚಾರಗಳು ನಡೆಯುತ್ತೆ, ಕಥಾ ಕಾಲಕ್ಷೇಪ ನಡೆಯುತ್ತೆ, ಸತ್ಸಂಗಗಳು ನಡೆಯುತ್ತೆ. ಸತ್ಸಂಗ ಒಳ್ಳೆ ಪ್ರಸಂಗವಾಗಿ ಪರಿಮಳವಾಗುತ್ತೆ. ಅದರಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಗ್ರಂಥಾರುಣಗಳನ್ನ ಡಿಸ್ಕಸ್ ಮಾಡ್ತಾರೆ, ಪರಮಾತ್ಮನ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆ ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು. ತಾಯಿ ಹೇಳಿದ್ದನ್ನ 3 ವಯಸ್ಸು ಮಗು ಚಾಚೂ ತಪ್ಪದೆ ಕೇಳ್ತು, ಒಂದು ದಿನವೂ ಬಿಡ್ಲಿಲ್ಲ. ಮುಗ್ದೋಯ್ತು, 4 ತಿಂಗಳು ಮುಗ್ದೋಯ್ತು. ಬಂದಿರೋರು ನಮ್ದು ಚಾತುರ್ಮಾಸ್ಯ ಸಂಕಲ್ಪ ಆಯ್ತು, ನಾವ್ ವಿ ಹ್ಯಾವ್ ಟು ಗೋ ಔಟ್ ಆಫ್ ದಿಸ್ ಆಶ್ರಮ್ ಅಂತ ಅವರೆಲ್ಲ ಹೊರಟೋದ್ರು. ಮಗು ತಡಿಯಕ್ಕಾಗ್ಲಿಲ್ಲ. ಯಾಕಂದ್ರೆ 4 ತಿಂಗಳು ಸತ್ಸಂಗದ ಮಹಿಮೆ ಆಗತ್ತ ತಡಿಯಕ್ಕೆ? ಬೇಕು ಅನ್ನಿಸ್ತು. ಗೊಡೋ ಅಂತ ಅಳಕ್ ಶುರು ಮಾಡ್ಬಿಡ್ತು. ಆ ದಾಸಿ ಕೇಳಿದ್ಲಿ, ಯಾಕಪ್ಪ ಅಳ್ತಾ ಇದೀಯಾ? இப்படி கேவி கேவின்ற ஒரே துக்கமா இருக்கே, என்ன காரணம்? ವಾಟ್ ಇಸ್ ದ ಕಾರಣಂ ಆಫ್ ಯುವರ್ ದುಃಖಂ ಅಂದಾಗ, ಸತ್ಸಂಗ ಹೊರಟೋಯ್ತಲ್ಲ, ಸತ್ಸಂಗ ಹೊರಟೋಯ್ತಲ್ಲ. ನಮ್ಗೆಲ್ಲ ಯಾವನೋ ಒಬ್ಬ ಫ್ರೆಂಡು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ದುಃಖ. ಯಾಕೆ ಹೇಳಿ? ಯಾವನೋ ಒಬ್ಬ ಅವನ್ ಕಟ್ಕೊಂಡ್ ನಂಗೂ ಏನಾಗ್ಬೇಕಿಲ್ಲ, ನನ್ನನ್ ಕಟ್ಕೊಂಡ್ ಅವನ್ಗೂ ಏನಾಗ್ಬೇಕಿಲ್ಲ, ಆದ್ರೂ ಅಯ್ಯೋ ಆ ಫ್ರೆಂಡನ್ ಬಿಟ್ನಲ್ಲ, ಇವನಿಂದ ನನ್ನ ಜೀವನ ಅಥವಾ ನನ್ನನ್ ಕಂಡ ಅವನಮ್ಮನ ಗರ್ಭದಲ್ಲಿ ಅವನು ಹುಟ್ಟದ. ತಿಳ್ಕೊಬೇಕದೆಲ್ಲ ನಾವು. ಓನ್ಲಿ ದೆನ್ ಎವ್ರಿಥಿಂಗ್ ವಿಲ್ ಬಿ ವ್ಯಾಲಿಡೇಟೆಡ್. ಯಾರನ್ನೋ ಹಿಡ್ಕೊಂಡು ಅಲ್ಲಾಡೋದಲ್ಲ, ಸತ್ಸಂಗಿಗಳನ್ನ ಹಿಡ್ಕೋಬೇಕು ಅಲ್ವಾ? ಕಂಡವ್ರನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ನೀದಾ ಏನಕ್ಕೆ ಬೆಸ್ಟ್ ಫ್ರೆಂಡ್ ಆದ್ರೆ ಏನ್ ಪ್ರಯೋಜನ? ಲಾಭ ಏನದ್ರಿಂದ? ಏನು ನಷ್ಟ ಲಾಭ ಅಲ್ಲ. ಭಗವದ್ ವಿಚಾರ ಇಲ್ದೆ ಇರೋ ಫ್ರೆಂಡ್ಶಿಪ್ಪೇ ಅಲ್ಲ ಅದು. ದುಷ್ಟರ ಸಂಘ ಸಹವಾಸ ಭಂಗ, ಪುರಂದರದಾಸ ಸೇಸ್ ಅಲ್ವಾ? ಸೊ ಭಗವದ್ ವಿಚಾರ ಹೋಯ್ತಲ್ಲ, ಕೈ ಬಿಟ್ಟು ಹೋಯ್ತಲ್ಲ. ಪರ್ಸನಲಿ ದಟ್ ಚೈಲ್ಡ್ ಡಸಂಟ್ ಹ್ಯಾವ್ ಎನಿ ಕನೆಕ್ಷನ್ ವಿತ್ ಎನಿ ಆಫ್ ದ ಮಹರ್ಷೀಸ್, ಆದ್ರೆ ಹಿ ಹ್ಯಾಸ್ ಕನೆಕ್ಷನ್ ಇಂಟೆಲೆಕ್ಚುಯಲಿ ವಿತ್ ದ ವಿಚಾರ, ವಿತ್ ದ ಸಬ್ಜೆಕ್ಟ್ ವಿಚ್ ಇಸ್ ಬೀನ್ ಪ್ರೆಸೆಂಟೆಡ್ ಬೈ ದೋಸ್ ಮಹರ್ಷೀಸ್. ಕೊನೆಗೆ ಹೋಗು, ನೀನ್ ಅವ್ರ ಜೊತೆನೆ ಹೋಗು. ನೀನ್ ಕಣ್ಣೀರು ಕಂಬಳಿಯಾಗಿ ಇಲ್ಲಿ ಯಾವಾಗ್ಲೂ ಕುತ್ಕೊಂಡು ಅಳ್ತಾ ಇದ್ರೆ ಸುಧಾರ್ಸಕ್ಕಾಗಲ್ಲ. ಬೆಟರ್, ಒಳ್ಳೇದಕ್ ತಾನೆ, ಉತ್ತಮ ಅಧಿಕಾರಿ, ಉತ್ತಮ ಆಸೆ ಪಡ್ತಾ ಇದೀಯಾ, ಯು ಪ್ಲೀಸ್ ಗೋ ಬ್ಯಾಕ್ ಆಫ್ ದೆಮ್ ಅಂತ ಹೇಳಿ ಅದು ಹೋಗಿ ಅದೇ ಹಿಮಾಲಯದಲ್ಲೇ ಪ್ರಾಣವನ್ನ ಬಿಡ್ತು. ಸತ್ಸಂಗದಲ್ಲೇ ಲೀನವಾದಂತಹ ಮಗು ಪ್ರಾಣ ಹೋಯ್ತು ಅಂದ್ರೆ ನೆಕ್ಸ್ಟ್ ಜನ್ಮ ಏನಾಗ್ಬೇಕು? ಎಲ್ಲೋ ಹುಟ್ಟಬೇಕು ತಾನೆ. ದಿವ್ಯವಾದ ಶರೀರವನ್ನ ಹೊಂದಿ ನಾರದರಾಗಿ ಹೊರಹೊಮ್ಮಿದ್ರು. ತನ್ನ ಕಥೆಯನ್ನು ತಾನೇ ಹೇಳ್ಕೊತಾರೆ ನಾರದೀಯ ಪುರಾಣದಲ್ಲಿ. ஒரு தாசி நோடிய குழந்தைப்பா நானு, சத்சங்கத்தினுடைய மகிமை பாரு என்ன பண்ணித்து. எப்ப பார்த்தாலும் வீணையும் கையுமா விபஞ்சியை உடுத்தி கொண்டு
ನಾರಾಯಣ ನಾಮವನ್ನ ಸದಾ ವರನಾರದ ನಾರಾಯಣ ಸಂದಾನುಭವಮಗುಲಗಾಕ ವರನಾರದ ನಾರಾಯಣ ಸ್ಮರಣ. ಶರದಿಂದುನಿ ಭಾಪಗನಾನ ಘರಿ, ಶರತ್ಕಾಲನ ಚಂದ್ರದ ಹಾಗೆ ಫಳಫಳ 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 ಅಂತ ಹೊಳಿತಾ ಇರ್ತಾರಂತೆ. ಯಾಕೆ ಹೇಳಿ? ನಾವಿಲ್ ಎಪ್ಪೊഴും ನಾರಾಯಣ ನಾಮಂ, ನಾರದರ ನಾಲಿಗೆಯಲ್ಲಿ ನಾರಾಯಣ ನಾಮ ಸದಾ ಬರ್ತಾ ಇದೆ, ಸದಾ ಬರ್ತಾ ಇರುತ್ತೆ. ಅಂತಹ ವಿಖ್ಯಾತ ಗುರು ಆಗ ಕಾರಣ ಅವರ ತಾಯಿಯ ಮಹಾಬುದ್ಧಿ, ಇವರ ಮಹಾವೀರ್ಯ ಅಲ್ವಾ? ದಟ್ ಸತ್ಸಂಗ ವಿಲ್ ಮೇಕ್ ಯು ಇಂಟು ಮಹಾಬುದ್ಧಿ. ದಟ್ ಸಂಗಾಸ್ ಇಂಪ್ಯಾಕ್ಟ್ ವಿಲ್ ಗೆಟ್ ಇಂಟು ಮಹಾವೀರ್ಯ. ನಾ ಇನ್ಫ್ಯಾಕ್ಟ್ ನಿಮ್ಗೆಲ್ಲ ಒಂದು ಸ್ಟೇಟ್ಮೆಂಟ್ ಕಾಮನ್ ನ ಯಾವಾಗ್ಲೂ ಹೇಳ್ತೀನಿ. ಇಫ್ ಯು ಆರ್ ಲರ್ನಿಂಗ್ ಭಾಗವತಂ, ನಾಟ್ ದಟ್ ಯು ಆರ್ ಲರ್ನಿಂಗ್, ಥಿಂಕ್ ದಟ್ ಯುವರ್ ಎಂಟೈರ್ ಜನರೇಷನ್ ಇಸ್ ಲರ್ನಿಂಗ್. ಹೇಳಲ್ವಾ ನಾ ಈ ಮಾತನ್ನ? ನೀವೊಬ್ಬರೆಲ್ಲ ಕಲಿತಾ ಇರೋದು, ನಿಮ್ ಸುತ್ತಲೂ ಇರೋರು ನಿಮ್ಗೆ ಗೊತ್ತಿಲ್ದೇನೆ ದೇ ಗೆಟ್ ಇಂಪ್ಯಾಕ್ಟ್ ಔಟ್ ಆಫ್ ಇಟ್. నా అమ్మగారు, నా అవ్వగారు, నా నాన్నగారు నేర్చుకుంటా ఉన్నారు భాగవతము. ఎప్పుడో అక్కడ వచ్చి వార్డ్రోబ్ తీసేటప్పుడు ఒక శబ్దాలు అని అప్పుడు స్పందన వస్తుంది వాళ్ళకి. ఎప్పుడో అది ఏమి వీళ్ళు నేర్చుకుంటా ఉంట్రే, శనివారం అయితే చాలు ఏమి వద్దు అని పోయి ಕೂಕೊಂಡು ಉಂಟ್ರಿ, ಮಂಗಳವಾರ ವಸ್ತೆ ಚಾಲು ಎಲ್ಲ ಬಿಟ್ಟಲ್ಲಿ ಕೂತ್ಕೋತಿದ್ರು. ವಾಟ್ ಇಸ್ ದಟ್ ಎಕ್ಸಾಕ್ಟ್ಲಿ ಅಂತ ಯಾವತ್ತೂ ಅದನ್ನ ತೆಗೆದು ನೋಡ್ತಾರೆ ಅಲ್ವಾ? ಸೊ ಭಗವದ್ ವಿಚಾರದಲ್ಲಿ ಮಹಾಬುದ್ಧಿ ಅನ್ನೋದು ನಮ್ಮಲ್ಲಿ ಬರಬೇಕು. ಗ್ರಾಸ್ಪಿಂಗ್ ವಾಟ್ ಇಸ್ ನೀಡೆಡ್ ಫಾರ್ ಯುವರ್ ಲೈಫ್ ಅಂಡ್ ದ ರೆಸ್ಟ್ ಯು ಹ್ಯಾವ್ ಟು just leave it by itself. And Mahavirya, when you grasp what you exactly need, what is exactly required for the Atma Jnana, that will turn into Mahavirya. ಮಹಾನ್ ಶಕ್ತಿ ನಮ್ಮಲ್ಲಿ ಏರ್ಪಡುತ್ತೆ. ಒಪ್ಕೋತೀರಾ? ಒಂದು ಅಲೌಕಿಕವಾದಂತಹ ಮಹಾನ್ ಶಕ್ತಿ ಎನ್ನುವುದೇ ಮಹಾವೀರ್ಯ. ಮಹಾಶಕ್ತಿ ಮಹಾದ್ಯುತಿ, ಆ ಮಹತ್ತರವಾದ ಶಕ್ತಿ ಅದ್ವಿತೀಯವಾದ ದ್ಯುತಿಹಿ. ದ್ಯುತಿಹಿ ಅಂದ್ರೆ ಎಂದಿಗೂ ಆರದಿರುವ ನಂದಾದೀಪ. ನಿಮ್ಮನೆಯಲ್ಲೆಲ್ಲ ನಂದಾದೀಪ ಹಚ್ತೀರಾ? ಕೆಲವ್ರ ಮನೆಯಲ್ಲಿ ಹ್ಯಾವ್ ಸೀನ್ ನಂದಾದೀಪ, ಒಂದ್ ಕಾಮಾಕ್ಷಿ ದೀಪ ಏನೋ ಪಕ್ಕದಲ್ಲಿ 2 ದೀಪ ಹಚ್ತಾರೆ ದೇವ್ರಿಗೆ, ಯಾವಾಗ್ಲೂ ಒಂದ್ ದೀಪ ಹಚ್ಚಿಟ್ಟಿರ್ತಾರೆ. ಕಾರ್ತಿಕ ಮಾಸದಲ್ಲಿ ಹಚ್ಚುತ್ತಾರಲ್ವಾ ಸರ್? కార్తీక మాసದಲ್ಲಿ బ్రాహ్మణ వర్గంలో కార్తీక మాసంలో నందాదీపం వెలుగుతాము. మరి నేను కొంచెం రెడ్డి ఇంట్లంతా చూసిండాను. ఐ థింక్ ఇన్ సుమా ಆಂಟಿ ಹೋಮ್ ಯಾವಾಗ್ಲೂ ಒಂದ್ ದೀಪ ಉರಿತಾನೆ ಇರುತ್ತೆ ಅಲ್ವಾ ಸುಮಾ ಆಂಟಿ? ನಿಮ್ ದೇವ್ರ ಮನೇಲಿ ಯಾವಾಗ್ಲೂ ಒಂದು ನಂದಾದೀಪ ಅದು ಅಲ್ವಾ? రూపా ఆంటీ మనేలో హంగే నోడిదీని. ఐ థింక్ ఎప్పుడో ఒక దీపం వెలిగించుతానే ఉంటారు మీరు. మేము అది చేసేది కార్తీక మాసంలో మాత్రము. బట్ సమ్ ఆఫ్ ద పీపుల్ దే ఆల్వేస్ హ్యావ్ ನಂದಾದೀಪ. ಮನೆಗೆ ಶ್ರೇಯಸ್ಸು ಒಳ್ಳೇದು ಅಂತ. ಅದೇ ಅದು ನಂದದಿರುವ ದೀಪ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ನಂದಾದೀಪ. ನಂದುವುದು ಅಂದ್ರೆ ಆರಿ ಹೋಗುವುದು. ಓಕೆ, ನಂದಾದೀಪ ಅಂದ್ರೆ ಆರಿ ಹೋಗದೆ ಇರೋ ದೀಪ. ನಮ್ಮಲ್ಲೆಲ್ಲ భగవద్ విచార ಅನ್ನೋದು నందదిರುವ దీప కదా శ్యామల గారు? భగవద్ విచారము అనేది ఆఫే అయ్యలేదు. ఎప్పుడైనా కానీ స్పెషల్ క్లాస్ తీసుకుంటేనో, ఎప్పుడు కాంపన్సేషన్ క్లాస్ అనేది అంటేనో కానీ వచ్చేస్తుంది ఆ దీపము కదా. సో నందా దీపం అంటే భగవద్ విచారానికి నా ఇంద్రియాలు ఎప్పుడూ స్పర్శిగా ఉంటుంది, స్పర్శిగా ఉంటుంది. తినండా ఏమైనా, ఆకలే లేదు ఇప్పుడు తిన్నాను. తాగಂಡ ಏಮೈನಾ, ಈ ಸಲ್ಲಗ ಈ ಚಳಿರಲ್ಲಿ ಜ್ಯೂಸನ್ ಯಾವನ ಕುಡಿಯಕ್ಕಾಗತ್ತೆ? ರಾಮನವಮಿ ಆದ್ರೆ ಕುಡಿತೀವಿ ಅಲ್ವಾ? ಜ್ಯೂಸು ಬೇಡ ಪಾಸು ಬೇಡ ಸದ್ಯ ಅಂತೀವಿ ಅಲ್ವಾ? ఆతర ఏమైనా చూడండి ఆ ఫిలిము, ఆ సీరియల్ చూసి చూసి చాలా అయింది కళ్ళకి. మొబైల్ చూసి చూసి స్ట్రైన్ అయింది. ఈ ఇంద్రియಗಳಿಗೂ స్ట్రైన్ ಇದೆ అల్వా? భగవద్ విచారము ఎంత మీలో వినేది వద్దు, చూసేది వద్దు, ఏమి వద్దు. ఏం మీరు నేర్చుకుంటారో అది మీరే మెలకేస్తా ఉంటే ఎంత బాగుంటుంది. ఎవరు వద్దు, మీకు మీరే కంపెనీ కదా. ఎవరి కంపెనీ వద్దు, ఎవరు మీ జೊತೆలో వద్దు. నాకు ఉండాడు, భగవంతుడు ఉండాడు, ఇంకేమి నాకి. ఇదే మహద్యుతి. ఇన్ఫ్యాక్ట్ వన్ ఆఫ్ ద దివ్య దేశం
ಭಗವಂತನಿಗೆ ನಂದಾವಿಳಕ್ ಅಂತಾನೆ ಹೆಸರು, ಗೊತ್ತಾ? ಇನ್ ಒನ್ ಆಫ್ ದ ದಿವ್ಯದೇಶಂ ಇದು ತಿರುಚೆಂಗಣ ನಾನ್ಮದಿಯಂ, ನಾನ್ಮದಿಯ ಪೆರುಮಾಳ್, ನಾನ್ಮದಿಯ ಪೆರುಮಾಳ್ ಅಂತ ಹೇಳ್ತೀವಿ. ತಿರುಮಂಗೈ ಆಳ್ವಾರ್ ಹ್ಯಾಸ್ ಸಂಗ್ 10 ಪಾಶುರಮ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಟೆಂಪಲ್. ಆಯ್ತಾ? ಚಿದಂಬರಂ ಹೋಗೋ ರೂಟಲ್ಲಿ ಬರುತ್ತೆ. ಫ್ರಮ್ ಶೀರ್ಗಾಳಿ ಟು ಚಿದಂಬರಂ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ತಲೈಚಂಗಾಡು. ತಲೈಚಂಗಾಡು ಅಂದ್ರೆ ಅದೊಂದು ಕಾಡು. ಆ ಕಾಡು ಮಧ್ಯದಲ್ಲಿ ತಲೈಚಂಗಣಾನ್ಮದಿಯಂ ನಂದಾವಿಳಕ್ಕ ಪೆರುಮಾಳ್ ಅಂತ ಹೇಳ್ತೀವಿ. ಅಲ್ಲಿ ದೇವ್ರಿಗೆ ಹೆಸರೇ ನಂದಾವಿಳಕ್, ಆರದಿರುವ ದೀಪ ಅಂತ. ಆಯ್ತಾ? ಇಫ್ ಪಾಸಿಬಲ್ ಯಾರಾದ್ರೂ ಇದ್ರೆ, ಶಕ್ತಿ ಇದ್ರೆ, ಅಲ್ಲಿಗೆ ಹೋಗಕ್ಕಾದ್ರೆ ಹೋಗ್ ಬನ್ನಿ. ನಾನು 2 ಸಲ ಹೋಗ್ ಬಂದಿದ್ದೀನಿ. ವೆರಿ ಡಿಫಿಕಲ್ಟ್. ಓನ್ಲಿ ಇನ್ ಮಾರ್ನಿಂಗ್ ಟೈಮ್ಸ್ ಯು ಕ್ಯಾನ್ ಗೋ. ಆಫ್ಟರ್ 6 ಅಲ್ಲಿ ಯಾರೂ ಇರಲ್ಲ. ಮೃಗ ಪಕ್ಷಿಗಳು ತುಂಬಾ ಜಾಸ್ತಿ. ನಿಬಿಡವಾದ ಕಾಡ್ ಮಧ್ಯದಲ್ಲಿ ಇದೆ. ಐ ಡೋಂಟ್ ನೋ ಹೌ ದಿಸ್ ತಿರುಮಂಗೈ ಆಳ್ವಾರ್ ಕುಡ್ such ದಿವ್ಯದೇಶಮ್ಸ್ ಅಂಡ್ ಸಿಂಗ್ ಆನ್ ದೋಸ್ ಪೀಪಲ್. ಓಕೆ, ತುಂಬಾ ಚೆನ್ನಾಗಿದ್ದಾರೆ ದೇವ್ರು. ಅರ್ಚಕರೇ ಇರಲ್ಲ. ಎಲ್ಲಿ ನೋಡಿದ್ರು ಹುಲಿ ಸಿಂಹ ಗಲಾಟೆ. ಅದಕ್ಕೊಂದು ಫೆನ್ಸು ಮಾಡಿಲ್ಲ ಸ್ಟೇಟ್ ಗೌರ್ಮೆಂಟ್ ಆಫ್ ತಮಿಳ್ನಾಡು. ಆ ತರಾನೇ ಬಿಟ್ಟಿದ್ದಾರೆ. ತುಂಬಾ ದೊಡ್ಡ ದೇವಸ್ಥಾನ ಕಾಡು ಮಧ್ಯದಲ್ಲಿ. ಅದ್ ಯಾರೋ ರಾಜ, ಅದೇನೋ ಕತೆ ಎಲ್ಲ ಬರುತ್ತೆ ಕಟ್ಟಿರೋದು. ಅಲ್ಲಿ ದೇವ್ರಿಗೆ ಹೆಸರು ಏನ್ ಗೊತ್ತಾ? ನಂದಾವಿಳಕ್ಕ ಪೆರುಮಾಳ್. ಹೋಗ್ ನೀವು ನೋಡಿದ್ರೆ ನಿಜವಾಗ್ಲೂ ದೀಪಾನೆ. ಒಂದು ದೀಪನ ಚೆನ್ನಾಗಿ ಶುಕ್ರವಾರ ಬೆಳಗ್ಬಿಟ್ಟು ಚೆನ್ನಾಗಿ ಪಳಪಳ ಅಂತ ತೊಳೆದು ಅದಕ್ಕೆ ಚಂದನ, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ಒಂಚೂರು ಹೂವೆಲ್ಲ ಸುತ್ತಿ, ಅಂಜು ಮೂಕು ಪತ್ತಿ ವೆಚ್ಚ ಕುತ್ತ ಬೆಳಕು ಅಂತೀವಲ್ವಾ, 5 ಮೂಕುಗೂ ತಿರಿ ಹಾಕಿ ಹಚ್ಚಿದ್ರೆ ಹೆಂಗಿರುತ್ತೆ ನೋಡಕ್ಕೆ? ಹೆಂಗಿರುತ್ತೆ? ಮಂಗಳಕರವಾಗಿ ಆಸ್ಪೀಷಿಯಾಗಿರಲ್ವಾ? ನೋಡಿದ್ರೇನೆ ಮನಸ್ಸು ನೆಮ್ಮದಿ ಆಗಲ್ವಾ? ಸೇಮ್ ವೇ ಹಿ ಸಿಟಿಂಗ್ ದೇ ನಂದಾವಿಳಕ್ಕ ಪೆರುಮಾಳ್. ಅಷ್ಟು ಚೆನ್ನಾಗಿದ್ದಾರೆ. ಹಿ ಇಸ್ ಕಾಲ್ಡ್ ಮಹದ್ಯುತಿ. ಭಗವಂತನ ವಿಚಾರಗಳು ನಮ್ಮಲ್ಲಿ ಎಂದಿಗೂ ಆರದೇ ಇರುವುದೇ ಮಹದ್ಯುತಿ. ಅನಿರ್ದೇಶ್ಯ ವಪುಹು. ಈ ವಪುಹು ಅಂದ್ರೆ ಏನರ್ಥ? ವಾಟ್ ಯು ಮೀನ್ ಬೈ ವಪು? ವಪುಹು ಅಂದ್ರೆ ತತ್ವನ ಅರ್ಥ ಸರ್? ವಪುಹು ಅಂದ್ರೆ ಶರೀರಮು అని ಅರ್ಥ. ಶರೀರಮು. ಓಕೆ, ಉಡಲ್ ಅಂತ ತಮಿಳಲ್ಲಿ ಹೇಳ್ತೀವಲ್ವಾ? ದ ಔಟರ್ ಶೆಲ್, ಔಟರ್ ಲೇಯರ್ ಶರೀರಮು. ವಪುಹು ಅನಿರ್ದೇಶ್ಯ ವಪುಹು. ಈ ಯಾರಿಗೆ ಮಹಾಬುದ್ಧಿ, ಪರಮಾತ್ಮನ ವಿಚಾರದಲ್ಲಿ ವಿಶೇಷವಾದ ವಿನಿಮಯತೆ, ಯಾರು ಪರಮಾತ್ಮನ ಅನುಗ್ರಹದಿಂದ ಪಾತ್ರರಾಗಿ ಮಹಾನ್ ವ್ಯಕ್ತಿಗಳಾಗಿರ್ತಾರೋ, ಯಾರಿಗೆ ಪರಮಾತ್ಮನ ನಿರ್ಹೇತುಕವಾದ ಶಕ್ತಿ, ಮಹರ್ಶಕ್ತಿ ಇದೆಯೋ, ಯಾರು ಯಾವಾಗ್ಲೂ ಪರಮಾತ್ಮನ ವಿಚಾರವನ್ನೇ ಒಳ್ಳೆ ನಂದದಿರುವ ಆರದಿರುವ ದೀಪದ ಹಾಗೆ ತಮ್ಮಲ್ಲಿ ಪ್ರಕಾಶಮಾನವಾಗಿ ಇಟ್ಕೊಂಡಿರ್ತಾರೋ, ಅವರು ಭಗವಂತನ ಶಾರೀರಿ ಭಾವ ಆಗ್ತಾರೆ. ಭಗವಂತನಿಗೆ ಅಂತಹ ದಿವ್ಯಾತ್ಮಗಳು ಹೋಗಿ ಶರೀರವಾಗಿ ಅನಿರ್ದೇಶ್ಯ ವಪುಹು. ಶ್ರೀಮಾನ್ ರಮೇಯಾತ್ಮ ಮಹಾಧೃತೃಕ್. ಶ್ರೀಮಾನ್ ಅಂತವರು, ಶ್ರೀಮಾನ್ ಅಂದ್ರೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ. ಸಾಕ್ಷಾತ್ ಶ್ರೀಯಾದಂತಹ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಶ್ರೀಮಾನ್ ರಮೇಯಾತ್ಮ. ಆ ರಮೇಯ ಆತ್ಮನಾದಂತಹ ನಾರಾಯಣನಲ್ಲಿ ಮಹಾಧೃದೃಕ್. ಮಹಾಧಿದೃಕ್ ಅಂದ್ರೆ ಯಾವಾಗ್ಲೂ ಬಲವಾದಂತಹ ಭಕ್ತಿಯನ್ನ ದೇ ರೂಟ್ ಔಟ್, ಅಲ್ಲೇ ಬೀಡು ಬಿಟ್ಟು ಪರಮಾತ್ಮನಲ್ಲೇ ಅವನ ಮಹತ್ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಅವನನ್ನೇ ಆರಾಧಿಸ್ತಾರೆ, ಅವನನ್ನೇ ಪೂಜಿಸ್ತಾರೆ, ಅವನಲ್ಲೇ ಅನುರಕ್ತನಾಗಿರ್ತಾರೆ, ಅವನಲ್ಲೇ ಅಭಿನಿವೇಶವನ್ನ ಹೊಂದಿರ್ತಾರೆ. ಆ ಸಾಮ್ಯ ಸಾಯುಜ್ಯ ಭಕ್ತಿಯಲ್ಲಿ ಅವನಲ್ಲೇ ಸಮನ್ವಯತೆಯನ್ನ ಕಾಣ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ಮಹಾಧೃದೃಕ್. ಸಮನ್ವಯತೆ, ಅಭಿನಿವೇಶ ಅಂತ ಎಲ್ಲ ಹೇಳ್ತೀವಲ್ವಾ? ಪ್ರೇಮಪೂರಿತವಾದ ಭಾವ. ಅವನು ಬಿಟ್ರೆ ಇಲ್ಲ ಇನ್ನೊಬ್ಬ ಅನ್ನೋ ಒಂದು ಉರುದಿ, ಅನ್ನೋ ನಂಬಿಕೆ ಇದರಲ್ಲಿ. ಅಂತಹ ಭಕ್ತರುಗಳು ಪರಮಾತ್ಮನಿಗೆ ಶರೀರ ಭಾವವನ್ನ ಹೊಂದುತ್ತಾರೆ. ವಿ ಆರ್ ದ ಶರೀರಸ್ ಆಫ್ ಪರಮಾತ್ಮ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಎವ್ರಿಥಿಂಗ್, ನಾನು ಪರಮಾತ್ಮನ ಬಗ್ಗೆನೇ ಚಿಂತನೆ ಮಾಡ್ತೀನಿ, ಮಹಾಬುದ್ಧಿ. ಆಯ್ತಾ? ಪರಮಾತ್ಮನ ಕೈಂಕರ್ಯದಲ್ಲೇ ನನ್ನನ್ನು ನಾನು ತೊಡಗಿಸ್ಕೋತೀನಿ,
ಮಹಾವೀರ್ಯ. ಪರಮಾತ್ಮನ ವಿಚಾರದಲ್ಲಿ ಎಷ್ಟೇ ಸೋಲು ಬಂದ್ರು ಅದನ್ನ ಸೋಲು ಅನ್ಕೊಳ್ಳಲ್ಲ, ನನಗದು ಟೆಸ್ಟಿಮಿನಿ, ಅದು ನನಗೆ ಗೆಲುವು. ದಟ್ ಇಸ್ ಮಹಾಶಕ್ತಿ. ಏನೇ ಆದ್ರೂ ಅವನ ವಿಚಾರಗಳಿಗೆ ನನ್ನ ಹೃದಯ ಯಾವಾಗ್ಲೂ ತೆರೆದಿರುತ್ತೆ. ಮಹದ್ಯುತಿ, ಯಾವಾಗ್ಲೂ ನನ್ನ ಹೃದಯಾಕಾಶದಲ್ಲಿ ಪರಮಾತ್ಮನ ವಿಚಾರಗಳು ದಗ 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 ಅಂತ ಬೆಳಗ್ತಾ ಇರುತ್ತೆ ಜಾಜ್ವಲ್ಯಮಾನವಾಗಿ. ದ್ಯುತಿಹಿ ಅನಿರ್ದೇಶ ವಪುಹು, ಅಂತಹ ಮಹನೀಯರುಗಳು ಅವನಿಗೆ ವಪುಹು ಶರೀರವಾಗ್ತಾರೆ. ಮತ್ತೆ ಅವರು ಶ್ರೀಮಾನ್ ಅನ್ನಿಸ್ಕೋತಾರೆ. ಅಂದ್ರೆ ಮಹಾಲಕ್ಷ್ಮಿಯ ಕರುಣಾ ಕಟಾಕ್ಷಕ್ಕೆ ಪಾತ್ರರಾಗಿರುವಾಗಿ ಅವರು ಇರ್ತಾರೆ. ಶ್ರೀಮಾನ್ ರಮೆಯ ಆತ್ಮನಾದ ನಾರಾಯಣನಲ್ಲಿ ಮಹಾಧೃದೃಕ್ ಕಾಲೂರಿರೋರಾಗಿರ್ತಾರೆ. ಗೊತ್ತಾಯ್ತಾ? ಅದು ತುಂಬಾ ಮುಖ್ಯ, ಮಹಾಧೃದೃಕ್. ಯಾಕಂದ್ರೆ ನಿನ್ನೆ ಒಂದು ಸನ್ಯಾಸಿ, ಇವತ್ತೊಬ್ಬ, ನಾಳೆ ಒಬ್ಬ ಅಂದ್ರೆ ಯಾರಲ್ಲಿ ಕಾಲು ಊರ್ತೀರಾ ಅಲ್ವಾ? ಆ ಜನ್ಮ ಪರ್ಯಂತ ಆಚಂದ್ರಾರ್ಕವಾಗಿ ಒಂದು ದೈವ ಬೇಕಾ? ನಿನ್ನೆ ಇವತ್ತು ನಾಳೆ ಚೇಂಜ್ ಆಗ್ತಾ ಇರ್ಬೇಕಾ ಶಿಫ್ಟ್ ವೈಸ್? ಯಾರೋ ಏನೋ ಹೇಳಿದ್ರು ನಮಸ್ಕಾರ ಬುದ್ಧಿ ಅಂತ, ಅವ್ರ ಕಾಲಲ್ಲೂ ಹೋಗ್ಬೀಳಿ. ಇನ್ಯಾರೋ ಹೇಳಿದ್ರು ಅವ್ರ ಕಾಲಲ್ಲೂ ಬೀಳಿ. ಬೇಕಾದಷ್ಟು ಸ್ವಾಮೀಜಿ ಇದಾರಲ್ವಾ, ಅದೇನೋ ಯಾರೋ ಹೇಳ್ತಾರಲ್ಲ ಕೋಡಿ ಮಟ್ಟದ ಸ್ವಾಮಿ ಅಂತ, ಅವರೊಬ್ರು, ಅವ್ರ ಬಾಯಲ್ಲಿ ಒಳ್ಳೆ ವಿಚಾರವೇ ಬರಲ್ಲ, ಬರೀ ಅಲ್ಲಿ ಇಲ್ಲಿ ಏನ್ ನಡೆಯುತ್ತೋ ಬರೀ ಇದೆ. ಮತ್ತೆ ಇನ್ನೊಬ್ರು ಅದ್ ಯಾರೋ ಇದಾರಲ್ಲ, ಯಾರದು ದಪ್ಪಕ್ಕೆ ಒಂದು ವೇಲ್ ಬೇರೆ ಕೈಯಲ್ಲಿ ಹಿಡ್ಕೊಂಡು, he was there, participated in many shows. బ్రహ్మాండ స్వామి సార్, బ్రహ్మాండ. మీరు వింటారో ఏమో, మరి మీకెలా తెలుసు? నేను ఇన్నేళ్ళు చెప్తా వాళ్ళు నేను చెప్పిన ఈ సార్ దగ్గర ఆన్సర్ చెప్పేది కష్టము, అలాగే పెట్టుకోండి. ఎనీవే ఎవ్రీబడి నోస్ దట్ బ్రహ్మాండ స్వామి అల్వా. ఎంతో మంది వాళ్ళు అలా ఉన్నారు కదా, ఏమేమో చెప్తారు. అంటే వేదానికి పూరకంగా వాళ్ళ చెప్పేది ఉందా? దట్ ఈస్ కాల్డ్ మహాబుద్ధి. పూర్వకాలం నుండి నా నాన్నగారు, మా అవ్వగారు, వాళ్ళ తాత ముత్తాత గారు వీళ్ళు చూసే జీవించారు. అంతే, ఏది సత్యమో అది సత్యము కదా. ಎಂತ ಸ್ವಾಮಿ వచ్చినా ಸರಿ, ಎಲ್ಲ ಸ್ವಾಮಿ ಇದು ಗೌರವ ಕೊಡೋಣ, ದೊಡ್ಡವರು ಎಲ್ಲ ಸರಿ, బట్ మాలో ఒక చింతన మంಥనం ఉంటుంది కదా. ಕಡ್ಗೋಲ್ ಹಾಕಿ ಸತ್ಯ ಸಾರಾಂಶವೆಂಬ ಬೆಣ್ಣೆಯನ್ನ ಕಡಿಬೇಕು, ಕಡ್ದು ಹಿಂಗ್ ತೆಗಿಬೇಕು ನಾವು కదా. ఇది ఉంది కదా సత్యము. అదేమిటి, ఏమో కాలహరణకేమో చేస్తా ఉన్నారు. సరే, నాకు అది వద్దు. నాకు ఈ మహాబుద్ధి ఉండేటప్పుడు అల్ప బుద్ధి నాకు వద్దు, అంతే అಲ್ವಾ. ಈ ವಾಸ್ತು, ಈ ಜಾತಕ, ಇದೆಲ್ಲ ಇದೆ. ಆಮೇಲೆ ಎಷ್ಟೋ ಜನ ಕೇಳ್ತಾರೆ, ನೀವು ಬ್ರಾಹ್ಮಣರು ಅಯ್ಯಂಗಾರರು ನೀವು ವಾಸ್ತು ನೋಡಲ್ವಾ, ನೀವು ಮದುವೆನಲ್ಲಿ ಜಾತಕ? ನನಗೂ ನನ್ನ ಹೆಂಡತಿಗೂ ಜಾತಕ ಇಲ್ಲ, ನಮ್ ತಂದೆ ನಮ್ ತಾಯಿಗೆ ಜಾತಕ ಇಲ್ಲ. ಇಷ್ಟಕ್ಕೂ ನಮ್ ತಾತ ಪುರೋಹಿತರು, ಪರಕಾಲ ಮಠದ ವಿದ್ವಾಂಸರು ನಮ್ ತಾತ. ವ್ಯಾಕರಣ, ವ್ಯಾಸಂಗ ಶಾಸ್ತ್ರ, ಮೀಮಾಂಸ, ನಂತರ ಅಧಿಕರಣ ಸಂಗ್ರಹ, ಇಷ್ಟು ಅವರಿಗೆ ಪರಕಾಲ ಮಠದ ಸ್ವಾಮಿ ಅಧೀನದಲ್ಲೇ ಆಗಿತ್ತು. ಇನ್ಫ್ಯಾಕ್ಟ್ ಹಿ ವಾಂಟೆಡ್ ಟು ಬಿ ಅ ನೆಕ್ಸ್ಟ್ ಮಠಾಧೀಶ. ಬಟ್ ನಮ್ ತಾತ ಅವರ ತಂದೆಗೆ ಜಮೀನೆಲ್ಲ ತುಂಬಾ ಇದ್ದಿದ್ರಿಂದ ನೋಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಇವರೇ ದೊಡ್ಡ ಮಗ, ಬರ್ಲೇಬೇಕಾಯ್ತು, ಸಂಸಾರಕ್ಕೆ ಇಳಿದ್ರು. ಇಳಿದ್ರೆ ಅವರು ವುಡ್ ಹ್ಯಾವ್ ಟೇಕನ್ ಅ ಮಠಾಧೀಶಪತಿ. ಆ ಲೆವೆಲಲ್ಲಿ ಜ್ಞಾನ ಇತ್ತು. ಬಟ್ ಆದ್ರೂ ನಮ್ ತಾಯಿಗೆಲ್ಲ ಜಾತಕನೇ ನೋಡ್ಲಿಲ್ಲ. ಮನಸ್ಸು ಹಿಡಿಸಿದ್ರೆ ಮದುವೆ ಆಗಿ ಅಷ್ಟೆ. ದೇ ವರ್ ವೆರಿ ಓಪನ್, ಬಟ್ ದೇ ವುಡ್ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ಇಫ್ ಇಟ್ ಇಸ್ ನಾಟ್ ಅನ್ ಅಯ್ಯಂಗಾರ್, ಅಫ್ ಕೋರ್ಸ್, ಆ ಕಾಲದಲ್ಲಿ. ಬಟ್ 7 ಜನ ಮಕ್ಕಳು, 7 ಜನಕ್ಕೂ ಜಾತಕ ಇಲ್ಲ. ನಮ್ ತಾಯಿಗೆ 5 ಜನ ಅಣ್ಣಂದ್ರು, ಒಬ್ರಕ್ಕ, ಯಾರಿಗೂ ಜಾತಕ ಇಲ್ಲ. ನನ್ನ ಮದುವೆಯಲ್ಲಿ ಜಾತಕ ಇಲ್ಲ. ನಾವು ಚೆನ್ನಾಗಿಲ್ವಾ? ನಮ್ ಮನೆಗ್ ವಾಸ್ತು ಇಲ್ಲ, ಚೆನ್ನಾಗಿಲ್ವಾ ನಾವು? ನಮ್ಮ ಮನೆಗ್ ಬಂದವರೆಲ್ಲ ಅದೇನೇನೋ ಒಬ್ರೊಬ್ರು ಒಂದೊಂದು ಹೇಳ್ತಾರೆ, ಇದಲ್ಲ ಹಾಕ್ಬೇಡಿ, ಅಲ್ಲ ಇಲ್ಲ ಹಾಕ್ಬೇಡಿ, ಎಲ್ಲ ಈಗ ಹಾಕಿನೇ ಇಷ್ಟು ಚೆನ್ನಾಗಿದೀವಿ, ಅದ್ ನೀವ್ ಹೇಳಿದ್ ಮಾಡಿ ಇನ್ನೂ ಜಾಸ್ತಿ ಚೆನ್ನಾಗಾಗೋದ್ರೆ ಇರೋ ಚಂದ ಚೊಕ್ಕ ಸಾಕು, ನಡೀರಿ ಅಂತ ಅಲ್ವಾ. ಸೊ ನೆವರ್ ಗಿವ್ ರೂಮ್ ಟು ಎನಿ ಸೂಪರ್ಸ್ಟಿಷನ್ಸ್.
ಎನಿ ಸೂಪರ್ಸ್ಟಿಷಿಯನ್ಸ್. ನಂಗೆ ಒಂದು ಮಗು ಆಗದೆ ಇರೋದಕ್ಕೆ ಅದ್ ಮಾಡಿ ಇದ್ ಮಾಡಿ ಅದ್ರ ನಾನು ಏನು ಮಾಡಲ್ಲ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್. ಕೊಟ್ಟಿರೋದು ಒಂದ್ ರಾಶಿ ಇರುವಾಗ ಕೊಡದೇ ಇರೋದಕ್ಕೆ ನಾನ್ ಯಾಕೆ ಕುತ್ಕೊಂಡು ಏನೇನೋ ಮಾಡ್ಲಿ ಅಲ್ವಾ? ಸೊ ದೊಡ್ಡವರುಗಳು ಮನೇಲಿ ಇದ್ದಾರೆ, ಅವರು ನಾಳೆ ದಿನ ಮಗು ತರ ಆಡಕ್ ಶುರು ಮಾಡ್ತಾರೆ, ಅವರನ್ನೇ ಮಗು ತರ ನೋಡ್ಕೊಂಡ್ರಾಯ್ತು. ಇಲ್ದೇ ಇರೋ ಮಗುಗ್ ನಾನ್ ಯಾಕೆ ಕಣ್ಣೀರ್ ಹಾಕ್ಲಿ ಅಲ್ವಾ? ಕೊಡ್ಬೇಕು ಅಂತ ಇದ್ದರೆ ಕೊಟ್ಟಿರ್ತಾ ಇದ್ದ, ಅವನಿಗಿಲ್ಲ ಸಂಕಲ್ಪ ಕೊಡೋದು, ನಂಗ್ ಬೇಕಿಲ್ಲ ಅವಾಗ ಅಲ್ವಾ? ಸೊ ವಾಟ್ ಇಸ್ ಮೈನ್ ಓನ್ಲಿ ಇಸ್ ಮೈನ್. ಮಹಾಬುದ್ಧಿಯಾಗಿರ್ಬೇಕು ಯಾವತ್ತು. ಅಲ್ಪ ಬುದ್ಧಿನೋ ಅಥವಾ ಮಹಾಬುದ್ಧಿ ಇಲ್ದೆ ಸುಮ್ಮನೆ ಬುದ್ಧಿನೋ ಇರ್ಕೂಡ್ದು. ಭಗವಂತನಲ್ಲಿ ಎಲ್ಲ ತಗೊಂಡ್ ಹೋಗಿ ಸಮರ್ಪಣೆ ಮಾಡೋದಿದೆಯಲ್ಲ, అది మహాబుద్ధి. ఏడుకొండల వాడా నీ పాదానికి అన్ని సమర్పిస్తాను, నువ్వు ఎలా చేస్తావో ఎలా పెడతావో అలా నేను ఉంటాను. అది రావాలా మాకి. అది చెప్పేది ఈజీ, వచ్చేది అంత సులభం కాదు కదా. சில சமயம் எனக்கே அது வராது. For me it won't come such buddhi. No matter how much ever we do the ವ್ಯಾಸಂಗ, ಪ್ರವಚನ ಮಾಡ್ಬೋದು, ಪಾಠ ಹೇಳ್ಕೊಡ್ಬೋದು, ಮನುಷ್ಯನಿಗೆ ಒಂದ್ ಸ್ವಲ್ಪ ಡೌನ್ ಮುಖ ಅಂದಾಗ ಅಲ್ಲಾಡಿ ಹೋಗ್ತೀವಿ, ಬರಲ್ಲ. ಬರುತ್ತಾ? ಆವಾಗ್ಲೂ ಮಹಾಬುದ್ಧಿ ಬರ್ಬೇಕು. ಓನ್ಲಿ ಸಚ್ ಪೀಪಲ್ ಆರ್ ಶಾರೀರಿ ಭಾವ ಟು ದಟ್ ಪರಮಾತ್ಮ. ಮಹಾಬುದ್ಧಿರ್ ಮಹಾವೀರ್ಯೋ ಮಹಾಶಕ್ತಿನ್ ಮಹಾದ್ಯುತಿ ಅನಿರ್ದೇಶ್ಯ ವಪು ಶ್ರೀಮಾನ್ ರಮೇಯಾತ್ಮ ಮಹಾಧೃದೃಕ್. ಗೊತ್ತಾಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮಹೇಶ್ವಾಸು ನೆಕ್ಸ್ಟ್ ಕ್ಲಾಸು ನೋಡೋಣ. అర్థ ఆಯ್ತಾ ఇಷ್ಟು? ఎనీ డౌట్? ఏమైనా డౌట్ ఉంటే అడగండి. చంద్రికా, స్మిత? No doubts. ಅರ್ಥ ಆಯ್ತು ಸರ್. ಇನ್ಫ್ಯಾಕ್ಟ್ ನಿಮ್ಮನ್ನೇ ಎಕ್ಸಾಂಪಲ್ ಆಗಿ ಕೊಡ್ಬೋದು ಮಹಾಬುದ್ಧಿಗೆ, ನಿಮ್ಮ ಗ್ರೂಪ್ನೇ. ವಯಸ್ಸಿನ ಇತಿಮಿತಿಗಳು ಇಲ್ಲದೆ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸುವರೆಗೂ. ದೊಡ್ಡ ವಯಸ್ಸವ್ರಿಗೆ ರೀಸನ್ ಇದೆ. ಓ ಅಂತ ನಾ ಕೋಕೋನೆ కయ్యలేదు, అక్కడ నొప్పి ఇక్కడ నొప్పి, నా మైండ్కి పోదు, నేను రాను, తప్పించవచ్చు. ಅಯ್ಯೋ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಭಾಗವತ ಬೇಕಾ ನಂಗೆ, ವಿಷ್ಣು ಸಹಸ್ರನಾಮ ಬೇಕಾ ನಂಗೆ, ಇನ್ನೂ ಸ್ವಲ್ಪ కయ్యేలాగదే ఇరుವಾಗ ನೋಡ್ಕೊಳ್ಳೋಣ. ఇప్పుడు ఎన్నో కమిట్మెంట్స్ నాకు ఉన్నాయి, బిడ్డలకి అది చేయాలా ఇది చేయాలా ఇంకా ఎంతో ఉన్నాయి. ಆ ತರ ಇರೋರು ಇದೀರಾ, ಈ ತರ ಇರೋರು ಇದೀರಾ. ಬಟ್ ಸ್ಟಿಲ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತಾಳು, ಭಗವದ್ ವಿಚಾರದಲ್ಲಿ ಏನೋ ಒಂದಷ್ಟು ವ್ಯಾಸಂಗ ಮಾಡೋಣ. ಇರೋದ್ರಲ್ಲಿ ಒಂದಷ್ಟು ಏನಾದ್ರೂ ಕಲ್ತ್ಕೊಳ್ಳೋಣ. ಏನ್ ಸಾಧನೆ ಅದೆಲ್ಲ ಎರಡನೇದು. ಅಟ್ಲೀಸ್ಟ್ ವೆನ್ ವಿ ಆರ್ ರೆಗ್ಯುಲರ್ ಟು ದ ಕ್ಲಾಸ್ ವಿ ಲರ್ನ್ ಸಮಥಿಂಗ್ ಅನ್ನೋ ಒಂದು ಮನೋಭಾವನೆಯಲ್ಲಿ ಬರೋರು ನೀವೆಲ್ಲ. ದಿಸ್ ಇಸ್ ನಥಿಂಗ್ ಬಟ್ ಸಿಂಪಲ್ ಮಹಾಬುದ್ಧಿ. ಯಾರನೋ ವಿಶ್ವಾಮಿತ್ರ ವಸಿಷ್ಠ ನಾರದಾದಿಗಳನ್ನ ನೋಡೋದ್ ಬೇಡ, ನಮ್ಮಲ್ಲಿ ನಾವು ಕಂಡುಕೋಬೇಕು ಅಲ್ವಾ? ಮಹಾಬುದ್ಧಿ ಅಲ್ವಾ? ಇಷ್ಟೊತ್ತು ಯಾವ್ದೋ ಒಂದ್ ಸೀರಿಯಲ್ ಮುಗಿಸ್ತಾ ಇದ್ರಿ ಅಲ್ವಾ? ಅದ್ರಲ್ಲಿ ಒಂದ್ 4 ಅಡ್ವರ್ಟೈಸ್ಮೆಂಟ್ ಬಂದು, ಅಯ್ಯೋ ಅವಳು ಉಪ್ಪು ಹಾಕದ್ಲಾ ಸಾರಿಗೆ, ಇಲ್ಲ ಹಾಕದೆ ವಿಷವೇ ಹಾಕದ್ಲಾ ಅಂತ ಅದನ್ನ ನೀವು ಆಲೋಚನೆ ಮಾಡ್ಕೊಂಡು, ಅವಳು ಉಪ್ಪನ್ ಒಂದ್ ವಾರ ಎಲ್ಲ ಹಾಕೋ ತರ ಹಾಕ್ತಾಳೆ, ಆಮೇಲೆ ಅದು ವಿಷವಾಗಿ ಪರಿಣಮಿಸುತ್ತೆ. ಅದನ್ನ ನೀವೇ ಆ ಕಡೆ ವಿಷ ಕೊಟ್ಟೆ ಮುಗಿಸ್ಬಿಡ್ಬೋದು ಅಲ್ವಾ? ಅದು ಬಿಡೋದೇ ಇಲ್ಲ ಇವರು. ಡನ್ 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 ಉಪ್ಪಿನಕಾಯಿ ಹಿಂಗ ಹೋಗ್ತಾನೆ ಇರುತ್ತೆ ಎಷ್ಟೊತ್ತಾದ್ರೂ ಅಲ್ವಾ? ಇದಕ್ಕೆಲ್ಲ ಕಾಲ ಹರಡ ಮಾಡದೆ ಬೆಟರ್ ವಿ ಹ್ಯಾವ್ ಮೆನಿ ಅದರ್ ಥಿಂಗ್ಸ್ ಟು ಡೂ ಇನ್ ಅವರ್ ಲೈಫ್ ಅಂತ ಯು ವ್ಯಾಲಿಡೇಟ್ ಸಚ್ ಥಿಂಗ್ಸ್. ಇದೇ ಅಲ್ವಾ ಮಹಾಬುದ್ಧಿ? ರತ್ನಾಗಾರು, ರತ್ನಮಾಮಿ ಚೊಲ್ಲುಂಗೋ, ಇದೇ ಇಲ್ಯಾ ಮಹಾಬುದ್ಧಿ? ಇನ್ನು ಇದು ಬಿಡ మహాబుద్ధి వేణమా? అంత మీరు భగవంతుడిని తప్ప ఇంకేమీ లేదు విచారాలు అని మహాబుద్ధి వస్తే మహావీర్యము. వీర్యము అంటే ఎవరు ఎలా ఆలోచించినా నా ఆలోచనలో సన్మార్గము ఉండగలగా ఎవరు నా బుద్ధిని మార్చేయలేదు. సో దట్ మై బుద్ధి ఇస్ ఇన్ మై హ్యాండ్. అది ఆకర్షం పడుతుంది, బట్ స్టిల్ అది వివేక విచారములో వినిమయమైపోతుంది, మహావీర్యమైతుంది అది. నా బుద్ధి సమాజానికి ఒక దారి దీపమైతుంది. అదే మహావీర్యము, మహాశక్తి. దాంట్లో మాకు తెలియకుండానే మాకు అత్యంత శక్తి వస్తుంది.
ಗೊತ್ತಾಯ್ತಾ? ಈಗ ಭಗವದ್ ವಿಚಾರಗಳನ್ನ ನೀವು ತುಂಬಾ ನಿಮ್ಮಲ್ಲಿ అరగస్ಕೊಂಡು ఇర్తీరా అన్కోళి. ఇప్పుడు నిర్మలా ఆంటీ ఇంటికి ఎవరో వస్తారు, యావదో ನಂತರ ಒಂದು పోలీస్ సన్యాసి ಬರ್ತಾನೆ అన్కోళి. నిర్మలా గారు ఇక్కడికి ఫ్రిడ్జ్ పెట్టండి, ఇది బాగలేదు, వాస్తు సరిలేదు, అక్కడ వాషింగ్ మిషన్ పోతా ఉండే నీళ్ళు సరిలేదు, అంత చక్కగా సారిగా ఉంది, ఇంత దినం నాకేమీ కాలేదో, ఇప్పుడు అదంతా చేంజ్ చేసేకయ్యేదో, పోండా మోసుకొని అని చెప్తారు. లేకపోతే మీ ముఖములో ఆ కాంతి చూస్తేనే, ఆ సమాధానము చూస్తేనే వాళ్ళకి తెలిపోతుంది, నా ఆట అంతా వీళ్ళ దగ్గర నడచదు అంతే కదా. ఇదే మహాశక్తి అనేది. శక్తి అంటే గ్రహించే శక్తి కాదు, ఉపాసనం చేసి 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 వాళ్ళ ముఖం చూస్తే చాలు, ఎవరు ಅನ್ಯವಾರ್ಥಲು చెప్పరు. ನನಗೆ ಈ ಜ್ಯೋತಿಷ್ಯ ಮತ್ತೆ ಈ ಶಾಸ್ತ್ರ ಹೇಳೋರೆಲ್ಲ ನಂಗೇನು ಹೇಳಲ್ಲ, ಏನು ಹೇಳಲ್ಲ. ನನ್ನ ಮುಖ ನೋಡ್ತಾನೆ ನಂಗೂ ಗೊತ್ತವ್ರೇನು ಹೇಳಲ್ಲ ಅಂತ. ಐ ನೋ ವಾಟ್ ಇಸ್ ಮೈ ಇಂಟೆನ್ಸಿಟಿ ಲೆವೆಲ್, ಟಿಲ್ ವೇರ್ ದೇ ಕಮ್ ಟು ಮಿ ಐ ನೋ. ಏನಾದ್ರೂ ಅದನ್ನ ಕ್ರಾಸ್ ಮಾಡಿದ್ರೆ ಅವರಿಗಿರುತ್ತೆ ಮಾರಮ್ಮನ ಜಾತ್ರೆ. ಬಟ್ ಲುಕಿಂಗ್ ಅಟ್ ಮೀ ಓನ್ಲಿ ದೇ ಡೋಂಟ್ ಕ್ರಾಸ್, ಬಿಕಾಸ್ ಉಪಾಸನೆಯಲ್ಲಿ ಗಟ್ಟಿ ಇದ್ರೆ, ಸತ್ಯ ಸಾರಾಂಶದಲ್ಲಿ ಗೆಲುವಿದ್ರೆ, ಆ ಮಹಾಶಕ್ತಿ ಅನ್ನೋದು ಒಳಗಡೆಯಿಂದ ತೇಜಪುಂಜವಾಗಿ ಹರಿಯುತ್ತೆ. ಗೊತ್ತಾಯ್ತಾ? ಸತ್ಯ ಗೊತ್ತಿದೆ, ಅವನತ್ರ ಹೋಗಿ ಅಸತ್ಯವಾಗಿ ಮಿಥ್ಯದ ವಾಕ್ಯಗಳನ್ನ ನುಡಿಯಕ್ಕೆ ಯಾರಿಗೂ ಮನಸ್ಸು ಬರಲ್ಲ, ಹೆದರ್ತಾರೆ ಅಲ್ವಾ, ಹೆದರ್ತಾರೆ. ಎಲ್ಲಿ ಯಾರಾದ್ರೂ ವಾದ ಮಾಡ್ಲಿ ನನ್ನ ಹತ್ರ ರಾಮಾಯಣದ ಬಗ್ಗೆ, ಇಟ್ಸ್ ನಾಟ್ ಅಹಂಕಾರ, ಇಟ್ ಇಸ್ ನಾಟ್ ನನಗೆಲ್ಲ ಗೊತ್ತು ಅನ್ನೋದಲ್ಲ. ವಿ ಆರ್ ಕಾನ್ಫಿಡೆಂಟ್ ಅಟ್ ಅವರ್ ಸತ್ಯ ಅಲ್ವಾ. ಸ್ವಾಮಿ ವಿವೇಕಾನಂದ ಸೇಸ್, ಅಭಿಮಾನದಿಂದ ತಲೆಬಾಗು, ಅಭಿಮಾನದಿಂದ ತಲೆ ಎತ್ತು. ಇಮ್ಮಿಡಿಯೇಟ್ಲಿ ಸ್ವಾಮಿ ಯತೀಶ್ವರಾನಂದ asked, ಯು ಆರ್ ಟೆಲಿಂಗ್ ಸೇಮ್ ಸ್ಟೇಟ್ಮೆಂಟ್ ಫಾರ್ ಬೋತ್. ಅಭಿಮಾನದಿಂದ ತಲೆಬಾಗ್ಬೇಕಂತೆ, ಅಭಿಮಾನದಿಂದ ತಲೆ ಎತ್ತಬೇಕಂತೆ. ಹೌ ಇಟ್ ಇಸ್ ಪಾಸಿಬಲ್? ಅಭಿಮಾನ ಅಂದ್ರೆ ದೊಡ್ಡವರನ್ನ ನೋಡಿ, ಕಲ್ತವರನ್ನ ನೋಡಿ, ಜ್ಞಾನಿಗಳನ್ನ ನೋಡಿ, ಎಂದರೋ ಮಹಾನುಭಾವರು, ತ್ಯಾಗರಾಜರು ಇದ್ರಲ್ಲ ಆ ತರ, ಅಂದರಿಕಿ ವಂದನಮಲು, ತಲೆಬಾಗು, ಅದೊಂದು ಅಭಿಮಾನ. ಆದ್ರೆ ದುರಭಿಮಾನ, ನಿರಭಿಮಾನ ಬಿಡು, ಅದ್ರಲ್ಲಿ ಅದಕ್ ಮೇಲ್ ಇನ್ನೊಂದು ಅಭಿಮಾನ ಇದೆ. ಏನು? ಸ್ವ ಅಭಿಮಾನ, ಸ್ವಾಭಿಮಾನ. ನಾನು ಯಾವ್ದ್ರಲ್ಲಿ ನಿಂತಿದ್ದೀನೋ ಅದನ್ನ ನೀನ್ ಗೌರವಿಸು. ವೇರ್ ಯು ಆರ್ ಸ್ಟ್ಯಾಂಡಿಂಗ್ ಯು ಮಸ್ಟ್ ರೆಸ್ಪೆಕ್ಟ್, ಬಿಕಾಸ್ ಯು ನೋ ಇಟ್ ಇಸ್ ಸತ್ಯ ಅಲ್ವಾ. ಓನ್ಲಿ ದೆನ್ ಎಲ್ಲೂ ಜಾರ್ಕೆ ಇರಲ್ಲ. ಅದನ್ನೇ ಮಹಾ ಅದ್ವಿತಿಹಿ ದ್ಯುತಿಹಿ ಜಾಚ್ವಲ್ಯಮಾನವಾಗಿ ಆ ಪರಂಧಾಮದ ತತ್ವ ನಮ್ಮಲ್ಲಿ ಬೆಳಗುತ್ತೆ. ದಿಸ್ ಇಸ್ ದ ಸತ್ಯ. ವಾಟ್ ಇಸ್ ಸತ್ಯ? ಐ ಆಮ್ ಅ ಜೀವಾತ್ಮ, I am trying to attain the Paramatma. When I am trying to attain the Paramatma, all these are nothing to me. This is a conversation between this Jivatma to that Paramatma. Me being a Baddha Jivatma, my target is to become a Mukta Jivatma. ಇಹದಲ್ಲಿ ಮಾಡುವ ಕೈಂಕರ್ಯವನ್ನ పరదల్లో ನಾನು ಮಾಡಬೇಕು. భగవంతుడి తప్ప నాకు ఇంకెవరూ లేదు, ఏమీ లేదు. ఇది దీనికిన సత్యం ఇంకేమైనా ఉందా? భగవంతుడి తప్ప ఇంకేమీ లేదు మాకి అన్నది తానే గొప్ప సత్యము. దాన్ని రామాయణం మూలకంగా, భాగవతం మూలకంగా, ఏదో ఒక మూలకంగా మీరు నేర్చుకుంటారే. కాబట్టి ఫ్లేవర్స్ డిఫరెంట్ గా ఉంది అంతే ಅಲ್ವಾ. ಕಸ್ತೂರಿ ಮಗಳು ಸ್ಮಿತಾ ಅನ್ನೋ ಬದಲು ವನಿತಾ ತಂಗಿ ಅಂತೀನಿ ಅಷ್ಟೇನೆ ವ್ಯತ್ಯಾಸ. ಸ್ಮಿತನಲ್ಲಿ ವ್ಯತ್ಯಾಸ ಇದೆಯಾ? విషయము స్మిత, అది దాంట్లో ఏమైనా వ్యత్యాసం ఉందా? చెప్పే విధానం వేరే అయిందంతే. కస్తూరి కూతురు అనేది పోయి వనిత సిస్టర్ అనేది అంతే అಲ್ವಾ. ಆ ಸ್ಮಿತ ಬೇರೆ, ಈ ಸ್ಮಿತ ಬೇರೆ ಅಂತ ಕನ್ಫ್ಯೂಷನ್ ಇದೆಯಾ ನಿಮಗೆ? అదే పరబ్రహ్ముడే, రాముడై అనుభవించండా, కృష్ణుడై అనుభవించండా, మత్స్యుడై అనుభవించండా, శివుడై అనుభవించండా. శివ వైష్ణవులు భేదమొద్దు, శక్తి అయి అనుభవించండా. ఏ ఆరాధ్య దైవమైనా మీరు అనుభవించవచ్చు నారాయణుడికి. లేకపోతే ఏమి వద్దంటే మీ తండ్రి గారు, మీ అమ్మగారు వాళ్ళ ముఖారవిందములో అనుభవించండి. జన్మధాతుడు నా నాన్నగారే, నా అమ్మే నాకు అంత సర్వస్వ గురు. నో ప్రాబ్లం.
వాళ్ళ అంతర్యామియు అదే నారాయణుడే కొలువై ఉండేది కదా. ಸೊ ಈ ಸತ್ಯವನ್ನೇ ನಮ್ಮಲ್ಲಿ ತುಂಬಾ ತೀವ್ರವಾದ ಸತ್ಯ ಇದು. ಅದನ್ನ ಯಾವಾಗ್ಲೂ ರೂಟ್ ಔಟ್ ಮಾಡ್ಕೊಳ್ಳೋದೆ ಮಹಾ ಧಿದೃಕ್. ಯಾವಾಗ್ಲೂ ಹೇ ಧರ್ಮರಾಜ, ನೀನು ಯಾರನ್ನ ಕೃಷ್ಣ ನನ್ನ ಸೋದರತೆ ಮಗ ಅಂತ ತಿಳ್ಕೊಂಡಿದೀಯೋ, ಈಸ್ ದ ಸತ್ಯ ಸಾರಾಂಶ. ಅವನ ಬುದ್ಧಿನೇ ನಿನ್ನ ಬುದ್ಧಿ ಆಗೋದೇ ಮಹಾಬುದ್ಧಿ. ಅವನ ವೀರ್ಯತ್ವವೇ ನಿನ್ನ ವೀರ್ಯವಾಗುವುದು ಮಹಾವೀರ್ಯ. ಅವನ ಶಕ್ತಿಯ ನಿರ್ಹೇತುಕವಾದ ಕೃಪಾ ಕಟಾಕ್ಷದಿಂದ ನೀನ್ ಇವತ್ತು ಬಾಳ್ತಾ ಇರೋದು ಮಹಾಶಕ್ತಿ. ಧರ್ಮರಾಜ ಧರ್ಮರಾಜ ಧರ್ಮಪುತ್ರ ಯುಧಿಷ್ಠಿರ ಅನ್ನಿಸ್ಕೊಂಡು ಸದಾ ನಿನ್ನ ಹೃದಯದಲ್ಲಿ ಧರ್ಮಗ್ಲಾನಿಯಾಗಿ ಧರ್ಮ ಬುದ್ಧಿ ಓಡ್ತಾ ಇದೆ ನೋಡು, ಅದು ಅವನ ದ್ಯುತಿಹಿ. ಅದೇ ನಂದಾ ಬೆಳಕು, ನಂದದಿರುವ ದೀಪ. ಅದಕ್ಕೆ ಪರಮಾತ್ಮನಿಗೆ ಹೆಸರು ನಂದಾ ಬೆಳಕು. ತುಂಬಾ ಚೆನ್ನಾಗಿದ್ದಾರೆ. ಯು ಮಸ್ಟ್ ಗೋ ಅಂಡ್ ವಿಸಿಟ್ ದಟ್ ನಂದಾ ಬೆಳಕು ಪೆರ್ಮಾಳ್. ಈ ಕಡೆ ಶ್ರೀದೇವಿ, ಈ ಕಡೆ ಭೂದೇವಿ, ಮಧ್ಯದಲ್ಲಿ ಪರಮಾತ್ಮ ಕೂತಿದ್ದಾನೆ. ತನ್ನ ಈ ಒಂದು ಹಸ್ತದಲ್ಲಿ ಆಹ್ವಾನಿಕ ಮುದ್ರೆ, ಈ ಹಸ್ತವನ್ನ ವರದ ಹಸ್ತನಾಗಿ ನನ್ನನ್ನ ನಂಬದವರಿಗೆ ನಾನು ನನ್ನ ಕಡೆಗೆ ಆಹ್ವಾನ ಮಾಡ್ಕೋತೀನಿ ಜೀವಾತ್ಮಗಳನ್ನ ಅಂತ ಹಿಂಗ್ ಕೂತಿದ್ದಾನೆ. ಇನ್ 2 ಭುಜಗಳಲ್ಲಿ ಶಂಖಚಕ್ರಗಳನ್ನ ಇಟ್ಕೊಂಡಿದ್ದಾನೆ. ತಾಯಾರ್, ரொம்ப பெரிய ತಾಯಾರ್ ಮಹಾಲಕ್ಷ್ಮಿ ಇಲ್ಲಿ ವಿರಾಜಮಾನವಾಗಿ ಒಂದೇ ತಾಯಾರು ಕೂತಿದ್ದಾಳೆ. ಪಕ್ಕದಲ್ಲಿ ಶ್ರೀದೇವಿ ಭೂದೇವಿ ಇಬ್ರು ಕೆಳಗಡೆ ಕೈಯಿಂದ ತೋರಿಸ್ತಾ ಇದ್ದಾರೆ. ಒಂದು ಕೈಯಲ್ಲಿ ಪದ್ಮ, ಇನ್ನೊಂದು ಕೈಯಲ್ಲಿ ಇಬ್ರು ಇನ್ ಕೆಳಗಡೆ ಕೈಯಿಂದ ತೋರಿಸ್ತಾ ಇದ್ದಾರೆ. ಪರಮಾತ್ಮನ ತಿರುವಡಿಗಳನ್ನ ನಂಬಿರೋರಿಗೆ ಭಯವೇ ಇಲ್ಲ, ಅವನ ಅಭಯ ಯಾವಾಗಲೂ ಇದೆ ಅಂತ. ನಂದಾ ಬೆಳಕು ಪೆರುಮಾಳ್ ತುಂಬಾ ಚೆನ್ನಾಗಿದ್ದಾರೆ. ಇನ್ಮೇಲಿಂದ ಯಾವ ದೇವಸ್ಥಾನಕ್ಕೆ ಹೋದ್ರು, ಬಿಕಾಸ್ ಯು ಆರ್ ಲರ್ನಿಂಗ್ ವಿಷ್ಣು ಸಹಸ್ರನಾಮ ವಿತ್ ದ ಮೀನಿಂಗ್, ಯು ಮಸ್ಟ್ ಅಬ್ಸರ್ವ್ ವಾಟ್ ಇಸ್ ದ ರೂಪ ಆಫ್ ದ ಲಾರ್ಡ್. ಇದೊಂದು ಅಸೈನ್ಮೆಂಟ್. ಎಲ್ಲಿಗೆ ಹೋದ್ರು ಬಂದ್ ಹೇಳ್ಬೇಕು ನನಗೆ. ಸ್ಮಿತಾ ಹೇಳಲಿಲ್ಲ, ರಂಗನಾಥ್ರು ಹೆಂಗಿದ್ರು ಸ್ಮಿತಾ? ಸರ್ ನೋಡ್ಲಿಲ್ಲ ಸರ್, ಏನೋ ಮಲಗಿದ್ರು, ನೋಡ್ದೆ ಬಂದೆ. ಆಮೇಲೆ ನಾನು ಬಂದ್ ತಾಚ್ಕೊಂಡೆ. ಹೆಂಗಿದ್ರು ಹೇಳಿ, ರೂಪ ಹೇಳಿ. ಕೈ ಹೆಂಗಿಟ್ಕೊಂಡಿದ್ರು? ಕೈ ಇತ್ತು ಅಂತಾನೆ ಗೊತ್ತಿಲ್ಲ ಸರ್. ಕಾಲ್ ಹೆಂಗಿತ್ತು? ತಿರುವಡಿಲಿ ಯಾರಿದ್ರು? ಶ್ರೀರಂಗದಲ್ಲಿ ವಿಶೇಷ ಏನು ಅಂದ್ರೆ ತಿರುವಡಿಲಿ ಲಕ್ಷ್ಮಿ ಇಲ್ಲ, ತಿರುಪ್ಪಾಣಾಳ್ವಾರ್ ಇರೋದು. ಎಲ್ಲಾರು ಮೇಕ್ ಇಟ್, ಇದೇ ಮಹಾಬುದ್ಧಿ ಅನ್ನೋದು. ಮೇಕ್ ಇಟ್ ಎ ಪಾಯಿಂಟ್ ಹಿಯರ್ ಆಫ್ಟರ್ವರ್ಡ್ಸ್. ಈವನ್ ಇಫ್ ಯು ಗೋ ಟು ಎನಿ ಬೆಂಗಳೂರು ಟೆಂಪಲ್, ಐ ಆಮ್ ಸೇಯಿಂಗ್ ನಾಟ್ ಓನ್ಲಿ ದಿವ್ಯದೇಶಂ, ಬೆಂಗಳೂರು ಟೆಂಪಲ್ಗೆ ಎಲ್ಲಾದ್ರೂ ಹೋದ್ರು, ಪ್ಲೀಸ್ ಅಬ್ಸರ್ವ್ ಪರಮಾತ್ಮ ಅಷ್ಟು ಶೋಭಾಯಮಾನವಾಗಿದ್ದಾನಲ್ವಾ. ಕೈಗಳು ಹೆಂಗಿದೆ, ಮುದ್ರೆಗಳು ಏನ್ ಇಟ್ಕೊಂಡಿದ್ದಾನೆ, ಕಾಲು ಮಡಚ್ಕೊಂಡಿದಾನ, ನೀಟ್ಕೊಂಡಿದಾನ, ನಿಂತಿದಾನ, ಕೂತಿದಾನ, ಮಲಗಿದಾನ, ಓಡ್ತಾ ಇದ್ದಾನ. ಓಡ್ರ ಪೆರುಮಾಳೆಲ್ಲ ಇರ್ಕ தெரியுமா? In Tamil Nadu, if you go to Sri Mushnam, Varaha is running, he is not standing. ஒரு கால் இப்படி, இன்னொரு கால் இப்படி மடக்கி அப்படியே ರನ್ನಿಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ, ಉತ್ತರಾಭಿಮುಖವಾಗಿ. ಯು ಮಸ್ಟ್ ಅಬ್ಸರ್ವ್. ನಾನು ಎಷ್ಟೋ ಕಡೆ Sir, wanted to ask you one temple where his leg is completely lifted on top. there are so many temple he lifted, not one temple. I can give you 50 temple as a list, don't worry. Okay. What is Trivikrama. So what is ಅದರ ಹಿಂದೆ ಏನು ಸರ್ ತಾತ್ಪರ್ಯ? he lifting it? ಬೇಕಾದಷ್ಟಿದೆ ತಾತ್ಪರ್ಯ. when the time comes I will explain you, don't worry. ಈ ಚಂದ್ರಿಕಾ ಕೇಳೋದೆಲ್ಲ ಈ ತರ ಇನ್ನೇನು ಮಂಗಳ ಹಾಡೋ ಹೊತ್ತಿಗೆ ಕರೆಕ್ಟ್ ಆಗಿ 50 ಮಾರ್ಕ್ ಕ್ವೆಶನ್ ಕೇಳ್ಬಿಡ್ತಾರೆ. ತಿರುನೀರ್ಮಲೈ, ತಿರುಕ್ಕಡನ್ಮಲ್ಲೈ, ತಿರುವೋರಗಂ, ಮತ್ತೆ ತಿರುಕ್ಕಾಳ್ಚಿ ರಾಮವಿಣ್ಣಗರಂ, ತಿರುಕ್ಕೋವಲೂರ್. ಸಿ ಹೌ ಮೆನಿ ದಿವಿದೇಶಮ್ಸ್ ಐ ಆಮ್ ಟೆಲಿಂಗ್. ಅಲ್ಲೆಲ್ಲ ಒಂದ್ ಕಾಲ್ ಮೇಲೇನೆ ಇರೋದು ದೇವರಿಗೆ. ತ್ರಿವಿಕ್ರಮ ಪೆರುಮಾಳ್ ಅಲ್ವಾ? ಸಾರನಾಥ್ ಟೆಂಪಲ್, ಸೋಮನಾಥ್ಗೆ ಹೋಗುವಾಗ ಸಾರನಾಥ್ ಸಿಗುತ್ತಲ್ವಾ ವಾರಣಾಸಿ ಹತ್ರ, ಅದು ಬೇಕಾದಷ್ಟು ಟೆಂಪಲ್ ಅಲ್ಲಿ ಆತರ ಇದ್ದಾರೆ ದೇವರು. ನಾಟ್ ಜಸ್ಟ್ ಒನ್ ಟೆಂಪಲ್. ಹಿ ಇಸ್ ಕಂಪ್ಲೀಟ್ಲಿ ಲಿಫ್ಟೆಡ್, ಹಾಫ್ ಲಿಫ್ಟೆಡ್, 90 ಡಿಗ್ರಿ ಲಿಫ್ಟೆಡ್. ಯಾವ ಡಿಗ್ರಿ ಹೇಳಿ? ಎಲ್ಲ ಡಿಗ್ರಿಲಲ್ಲೂ ಇಟ್ಕೊಂಡಿದ್ದಾರೆ ಕಾಲನ್ನ.
ಬಲಗಡೆ ಎಡಗಡೆ ಎಲ್ಲ ಕಡೆನೂ ಎತ್ತಿದ್ದಾರೆ. ಎವ್ರಿಥಿಂಗ್ ಹ್ಯಾಸ್ ಅ ಡೆಫಿನೆಟ್ ಮೀನಿಂಗ್. ಶ್ರೀರಂಗದಲ್ಲಿ ರಂಗನಾಥ ತನ್ನ ಕೈಯನ್ನ ತಲೆಗಿಟ್ಕೊಂಡಿಲ್ಲ, ಪೂರ್ತಿ ಉಪದಾನ ಹಸ್ತವಾಗಿ ಕಿರೀಟವನ್ನ ತೋರಿಸ್ಕೊಂಡು ಮಲಗಿದ್ದಾರೆ. ಅಂದ್ರೆ ವಿಭೀಷಣನಿಗೆ ತನ್ನ ಅಭಯ ಹಸ್ತವನ್ನ ದಕ್ಷಿಣಾಭಿಮುಖವಾಗಿ ತೋರಿಸ್ತಾ ಇದ್ದಾರೆ. ಎಲ್ಲ ಕೇಳ್ಕೋಬೇಕಿತ್ತು ಅರ್ಚಕರ್ನ. ಟೈಮ್ ಇಲ್ಲ ಸರ್, 3 ರಂಗ ನೋಡ್ಬೇಕಿತ್ತಲ್ಲ ಅದಕ್ಕೆ. ತಿರುವಡಿ ಹಿಂಗೆ ಚಾಚ್ಕೊಂಡಿದ್ದಾರೆ ಎಲ್ ಶೇಪ್ ಅಲ್ಲಿ. உணதிசை முடியை வைத்து குணதிசை பாதம் நீட்டி வடதிசை பின்பு ಕಾಟಿ ತೆಂದಿಶೈ ಇಳಂಗೈ ನೋಕಿ. ಶ್ರೀಲಂಕೆಯನ್ನ ನೋಡ್ಕೊಂಡು ಭಗವಂತ ಕಡಲವರಂದೆ ಅರಂಗಮ ನಗರುಳಾನೆ. ರಂಗನಾಥ ರಂಗಕ್ಷೇತ್ರದಲ್ಲಿ ಮಲಗಿದಾನೆ, ಒಬ್ಬಂಟಿಯಾಗಿ ಮಲಗಿದಾನೆ. ಯಾರು ಇಲ್ಲ ಗರ್ಭಗೃಹದಲ್ಲಿ, ಆದಿಶೇಷ ಮಾತ್ರ ಇದ್ದಾನೆ. ಶಂಖಚಕ್ರಗಳು ಇಲ್ಲ, ಆಯುಧಗಳು ಇಲ್ಲ, ನಿರಾಯುಧ ಪಾಣಿಯಾಗಿ ದ್ವಿಭುಜಧಾರಿ, 4 ಭುಜ ಇಲ್ಲ, ದ್ವಿಭುಜಧಾರಿಯಾಗಿ ಉಪದಾನ ಹಸ್ತವನ್ನ ಇಟ್ಕೊಂಡು ಪರಿಧಾನ ಹಸ್ತವನ್ನ ನೀಟ್ಕೊಂಡು ಭಗವಂತ ಮಲಗಿದಾನೆ. Whenever I go to any Dividesham, my mother's duty is to call me by 12 o'clock in the night. நீ எங்க போனியோ அதெல்லாம் நீ சொல்லு எனக்கு. She makes me to describe everything because she is not interested in any temple. ಆ ಬಿಸಿಲು, ಆ ಉರಿ ಬಿಸಿಲು ಅದೆಲ್ಲ ನಡೆಯಕ್ಕೆಲ್ಲ ನಂಗೆ ಕಷ್ಟ ಬರಲ್ಲ ಅಂತಾರೆ ಅವರು. ಓಕೆ, ಅಂಡ್ ಫೈನಲಿ ಶಿ ಮೇಕ್ಸ್ ಅ ಸ್ಟೇಟ್ಮೆಂಟ್. உன்னுடைய எக்ஸ்பிளனேஷன்ல எல்லாம் நான் பார்த்துட்டேன், எனக்கு போரும், வெய் போனே ಅಂತಾರೆ. In your explanation, I visualized everything. This is more than enough. You explained me beyond my visualization. ನಾನು ಅಲ್ಲಿ ಬಂದ್ರು ನೋಡಕ್ಕಾಗ್ತಾ ಇರ್ಲಿಲ್ವೇನೋ, you have told everything ಅಂತ. ಎಲ್ರೂ ಅಷ್ಟೇನೆ ಟ್ರೈ ಟು, ಓಕೆ, ಐ ಆಮ್ ನಾಟ್ ಸೇಯಿಂಗ್ ಎಕ್ಸಾಕ್ಟ್ಲಿ, ಯಾಕಂದ್ರೆ ಒಂದೊಂದ್ಸಲ ಅರ್ಚಕರು ಬಿಡಲ್ಲ, ತಳ್ತಾರೆ ಹಾಕಿ ಹೊಂಡ ಚಾಲು ಅಂತಾರೆ ಅಲ್ವಾ. ಸೊ ಟ್ರೈ ಟು ಸಿ ಹಿಸ್ ಅವಯವ ಶೋಭಾ. ಆ ತರ ನೋಡಿದ್ರೇನೆ ಪರಮಾತ್ಮ ಮನಸ್ಸಲ್ಲಿ ಬಂದು ಕೂರೋದು, ಗೊತ್ತಾಯ್ತಾ. ಎಷ್ಟೋ ಜನ ತಿರುಮಲೆಗೆ ಹೋಗ್ತಾರೆ, ನಾನ್ ಕೇಳಿದೀನಿ ಆ ರೂಪ ನೋಡಿದೀರಾ ಅಂತ. అదేమో ఉంది చూద్దామంతే. చూసిండాం. సరే వర్ణింపబడుతుందా? ఒక్క తులసి దళం కూడా వర్ణించరాదు వాళ్ళకి కదా. ಚೆನ್ನಾಗಿ ಸ್ಕ್ಯಾನ್ ಮಾಡ್ಬೇಕು ದೇವ್ರನ್ನ, ಬಟ್ ಅದಕ್ಕೆ ಕರೆಕ್ಟ್ ಆಗಿ ಕಮರ್ಷಿಯಲ್ ಆಗಿ ಇರಬಾರ್ದು ಅಲ್ಲಿ ಜನ ಅಲ್ವಾ. ಏನೋ ಇನ್ಫ್ಲೂಯೆನ್ಸು, ಹೆಂಗೋ ಹೋಗಿರ್ತೀವಿ, ಅಲ್ಲೆಲ್ಲೋ ಕೈ ದುಡ್ಡು ಬಿಸಿ ಮಾಡ್ತೀವಿ, ಮತ್ತಲ್ಲಿ ಬಿಡೋದೇ ನಿಮ್ಗೆ 5 ಮಿನಿಟ್ಸು, ಅದ್ರಲ್ಲಿ ಏನು ಅಂತ ನಾವು ರಿಕಾಲ್ ಮಾಡ್ಕೊಂಡು ನೋಡೋಣ ಅಲ್ವಾ. ಕಷ್ಟ, ತುಂಬಾ ಕಷ್ಟ. ನಾನು ಇನ್ಫ್ಯಾಕ್ಟ್ ನನ್ನ ಸಬ್ಜೆಕ್ಟ್ ನ ಈ ರಿಸರ್ಚ್ ಫೀಲ್ಡ್ ತಗೊಂಡಿದ್ದೆ ಅದಕ್ಕೆ. ಐ ವಾಂಟೆಡ್ ಟು ಸಿ ಎವ್ರಿ ದಿವ್ಯದೇಶಂ ಫ್ರಮ್ ಹಿಸ್ ತಲೆಮುಡಿ ಟು ಉಗುರು, ಕೇಶಾದಿ ಪಾದ ಪರ್ಯಂತ ಅವನನ್ನ ಅನಲೈಸ್ ಮಾಡೋ ಅನಾಟಮಿಕ್ ಸ್ಟ್ರಕ್ಚರ್ ನನಗೆ ಬೇಕು ಅಂತಾನೆ ಕಷ್ಟಪಟ್ಟು ಈ ಸಬ್ಜೆಕ್ಟ್ ತಗೊಂಡೆ. ಬಿಕಾಸ್ ಫಾರ್ ರಿಸರ್ಚ್ ಸ್ಕಾಲರ್ಸ್ ದೇ ಕೆನಾಟ್ ಸ್ಟಾಪ್. ನಾನು ಎಷ್ಟೋ ಜನ ಕಡೆ ಏನ್ ಮಾಡಿದೀನಿ, ಕವಚ ಹಾಕಿರ್ತಾರಲ್ಲ, ಬೆಳ್ಳಿ ಕವಚ, ಚಿನ್ನದ ಕವಚ ಎಲ್ಲ ತೆಗೆಸ್ಬಿಟ್ಟು ನೋಡಿದೀನಿ. அடியேன் அது கொஞ்சம் அப்படியே வெலிகிட்டு எனக்கு காண்பியும், ಭಗವಾನುடைய ತಿರುಮೇನಿಯೇ ಕಾಣ್ಬಿಯು ಅಂತ ಹೇಳಿ ಆಂಡಾಳ್ಗೂ ಒಂದ್ಸಲ ಆ ತರ ಮಾಡಿದ್ದೆ. ಹೋಗಿ ದೇವಿ ಸೀರೆನ್ ತೆಗೆದ್ಬಿಟ್ಟು ತೋರ್ಸಿ ಅಂತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಸ್ತ್ರೀ ಸೀರೆನ್ ತೆಗಿಯಕ್ಕಾಗತ್ತಾ ಅಂದ್ರು. ನಾ ತಕ್ಷಣ ಅವ್ರಿಗೆ ಹೇಳಿದೆ, ನನಗ್ ನಾಚಿಕೆ ಇಲ್ಲ, ಯಾಕಂದ್ರೆ ದೇವಿನ ನಾನ್ ಸ್ತ್ರೀ ತರ ನೋಡ್ತಾ ಇಲ್ಲ, ನಮ್ಮ ಅಮ್ಮನ್ ತರ ನೋಡ್ತಾ ಇದ್ದೀನಿ. ಅಮ್ಮನ ಮಡಿನಲ್ಲಿ ಅಮ್ಮ ಸ್ತನ್ಯವನ್ನ ಮುಚ್ಕೋ, ಹಾಲು ಕೊಡಬೇಡ ಅಂತ ಮಗು ಹೇಳುತ್ತಾ? ಅವಳಿಗೆ ಅದು ಸ್ತನ್ಯ, ಬೇರೆಯವರಿಗೆ ಅದು ಸ್ತನ್ಯ, ಆದ್ರೆ ಮಗುಗದೇನು ಜೀವನಾಧಾರ, ಜೀವಕ್ಕೆ ಆಧಾರ ಅದು ಅಲ್ವಾ. ವೈ ಡು ಯು ವಾಂಟ್ ಟು ಸಿ ಹರ್ ಬ್ರೆಸ್ಟ್ as a breast? If you are a child of that Devi, you be like a child. ನಿನ್ನ ಆತ್ಮದಲ್ಲಿ ಕಲ್ಮಶ ಇಲ್ಲ ಅಂದ್ರೆ ನೋಡೋ ಕಣ್ಣು ಹಂಗೆ ಇರ್ಬೇಕಲ್ತ ಬಾ ಅಂತ. ಇಮ್ಮಿಡಿಯೇಟ್ಲಿ he led me to go and see the whole Andal in ಶ್ರೀವಿಲ್ಲಿಪುತ್ತೂರು ಗರ್ಭಗೃಹದ ಒಳಗಡೆನೆ ಹೋದೆ ನಾನು. See, we should be firm enough in our point. ಅರ್ಚಕರೆಲ್ಲ ಟ್ರ್ಯಾಪ್ ಮಾಡಕ್ ಇರ್ತಾರೆ, we should be firm enough. ಮಹಾಬುದ್ಧಿ ಅಲ್ಲೇ ವರ್ಕೌಟ್ ಆಗೋದು. ದೇವಸ್ಥಾನದಲ್ಲಿ ನೋಡ್ತಿರೋ ಬಿಡ್ತಿರೋ, ನಿಮ್ಮಲ್ಲಿ ಚೆನ್ನಾಗಿ ಮಹಾಬುದ್ಧಿ ಬರ್ಲಿ, ಅದನ್ನ ಕೇಳ್ಕೊಳ್ಳಿ ಭಗವಂತನಷ್ಟೇನೆ
ಅಲ್ವಾ? ಸೊ ಇಲ್ಲಿ ತುಂಬಾ ಕಡೆ ಇದ್ದಾರೆ ಸ್ಮಿತಾ. ಎಲ್ಲದಕ್ಕಿಂತ ದೊಡ್ಡ ರಂಗ ಅಂದ್ರೆ ಆದಿಕೇಶವ ಪೆರುಮಾಳ್ ತಿರುವಟ್ಟಾರು. ತಿರುವನಂತಪುರಂ ಇಂದ 14 ಕಿಲೋಮೀಟರ್ಸ್ ಟುವರ್ಡ್ಸ್ ಕನ್ಯಾಕುಮಾರಿ ನಾಗರ್ಕೋವಿಲ್ ಹೋಗೋ ಜಾಗದಲ್ಲಿ ಬರುತ್ತೆ. ದಟ್ ಇಸ್ ಒನ್ ಆಫ್ ದ ದಿವ್ಯ ದೇಶಂ ಸಂಗ್ ಬೈ ನಮ್ಮಾಳ್ವಾರ್. ತಿರುವಟ್ಟಾರು ಆದಿಕೇಶವ ಪೆರುಮಾಳ್ ತುಂಬಾ ದೊಡ್ಡ ರಂಗನಾಥರು. 24 ಅಡಿ ಇದಾರೆ ಅವರು. ಪೂರ್ತಿ ಗರ್ಭಗೃಹನೇ ಚಾಚ್ಕೊಂಡಿದ್ದಾರೆ. 3 ಬಾಗ್ಲಲ್ಲಿ ನೋಡ್ಬೇಕು. ನಾಭಿಯಿಂದ ಬ್ರಹ್ಮ ಇಲ್ಲ, ಖಾಲಿ ನಾಭಿ. ಆಯ್ತಾ? ಏನಕ್ ಬ್ರಹ್ಮ ಇಲ್ಲ ಅಂದ್ರೆ ಸೃಷ್ಟಿಗೂ ಮುನ್ನ ಇದ್ದಂತಹ ದೇವರು. ದೇರ್ಸ್ ನೋ ಬ್ರಹ್ಮ. ಅದಕ್ಕಿಂತ ದೊಡ್ಡದು ಬೇರೆ ಇನ್ನೆಲ್ಲೂ ದಾಖಲೆ ಆಗಿಲ್ಲ. ಅದಕ್ಕೆ ನೆಕ್ಸ್ಟ್ ತಿರುಮಯ್ಯಂ ಸತ್ಯಮೂರ್ತಿ ಪೆರುಮಾಳ್, ಸತ್ಯಕ್ಷೇತ್ರ ಅಂತ ಹೇಳ್ತೀವಿ. ಇಡೀ ಗುಹೆ ಪೂರ್ತಿ ಅವರೇ ಚಾಚ್ಕೊಂಡಿದ್ದಾರೆ. ಒಂದು ಕಡೆ ಮಧು ಕೈಟಭ ಇಬ್ರು ವೇದಗಳನ್ನ ಅಪಹರಿಸಕ್ ಬಂದಿದ್ದಾರೆ. ಇನ್ನೊಂದು ಕಡೆ ವೇದಗಳೆಲ್ಲ ಭಯ ಪಟ್ಕೊಂಡಿದೆ. ಭೂಮಿ ದೇವಿ ತಲ್ಲಣಿಸಿ ಹೋಗಿದ್ದಾಳೆ. ಒಂದು ಕೈಯನ್ನ ಭೂಮಿ ಮೇಲೆ ಹಾಕಿ ಸಾಂತ್ವನವನ್ನ ಕೊಡ್ತಾ ಇದ್ದಾರೆ ಭಗವಂತ, ತಟ್ಟಿ ಕುಡ್ಕರ್ದು ಅಂತ. ಯು ಡೋಂಟ್ ವೆರಿ, ಐ ವಿಲ್ ರೆಸ್ಕ್ಯೂ ಯು ಅಂತ ವಿಷ ಜ್ವಾಲೆಯನ್ನ ಕಕ್ಕುತ್ತಾ ಇದ್ದಾನೆ ಆದಿಶೇಷ ಹಾಕೊಂಡು. ಇವರಿಬ್ರು ಓಡ್ತಾ ಇದ್ದಾರೆ. ಅಂದ್ ಕನಲ್, ವಿಷತ್ ಕನಲ್ ಅಂತ ಹೇಳ್ತೀವಲ್ವಾ, ಆ ಊರಿನ ತಡೆಯಕ್ಕಾಗದೆ ಭಗವಂತ ಬ್ರಹ್ಮನಿಗೆ ಶಾಂತ ಸ್ವರೂಪವಾಗಿ ವೇದಗಳನ್ನ ಬೋಧಿಸ್ತಾ ಇದ್ದಾನೆ. ಇಷ್ಟರ ಮಧ್ಯದಲ್ಲೂ ಶಾಂತ ಚಿತ್ತನಾಗಿ ಮಲಗಿದ್ದಾನೆ. ಒಂದು ಕಡೆ ಸಪ್ತ ಋಷಿಗಳು, ಇನ್ನೊಂದು ಕಡೆ ಇಂದ್ರಾದಿ ಅಷ್ಟದಿಕ್ಪಾಲಕರು, ಕೆಳಗಡೆ ಈ ಒಂದು ಆಯುಧ ಪುರುಷನ್ಮಾರ್ ಅಂತ ಹೇಳ್ತೀವಿ ಅವರುಗಳು ಎಲ್ಲ ಇದ್ದಾರೆ. ಪಕ್ಕದಲ್ಲಿ ತಲೆ ಬಗ್ಗಿಸ್ಕೊಂಡು ಲಕ್ಷ್ಮಿ ಎಲ್ಲವನ್ನು ಗಮನಿಸ್ತಾ ಇದ್ದಾಳೆ ಪಾದದ ಅಡಿಯಲ್ಲಿ. ವಾಟ್ ಇಸ್ ಹ್ಯಾಪನಿಂಗ್, ಹೌ ಹಿ ವಿಲ್ ರೆಸ್ಕ್ಯೂ ಅಂತ ಹೇಳಿ. ಸತ್ಯನಾಥ ಪೆರುಮಾಳ್ ತಿರುಮಯ್ಯಂ ಸತ್ಯನಾಥ ವಲ್ಲಿ ತಾಯಾರ್ ಸಮೇತ ಸತ್ಯನಾಥ ಪೆರುಮಾಳ್. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ತಿರುಮೇನಿ ದಟ್ ಯು ಕ್ಯಾನ್ ಸಿ. ಆತರ ನಾಮಕ್ಕಲ್ಲಲ್ಲಿದ್ದಾರೆ. ನಾಮಗಿರಿ ತಾಯಾರ್ ಸಮೇತ ಲಕ್ಷ್ಮೀ ನರಸಿಂಹ. ಅಲ್ಲಿ ನರಸಿಂಹರು ಮುಂದ್ಗಡೆ ಗುಹೆ, ಹಿಂದಗಡೆ ಗುಹೆಯಲ್ಲಿ ರಂಗನಾಥ, ವೆರಿ ಬಿಗ್ ರಂಗನಾಥ. ಆತರ ತುಂಬಾ ಇದ್ದಾರೆ. ನಾನೇ ಮಿನಿಮಮ್ ಒಂದು 500ಕ್ಕೂ ಮೇಲೆ ನೋಡಿದ್ದೀನಿ. ವಿಚ್ ಎವರ್ ಟೆಂಪಲ್ ಐ ಗೋ, ಐ ಸ್ಪೆಂಡ್. ನಾಮಕ್ಕಲ್ ದಿವ್ಯ ದೇಶಕ್ಕೆ ಬರಲ್ಲ. ಆಳ್ವಾರ್ಸ್ ಹ್ಯಾವ್ ನಾಟ್ ಸಂಗ್ ಅಬೌಟ್ ನಾಮಕ್ಕಲ್. ದಿವ್ಯ ದೇಶಗಳು ಅಂದ್ರೆ ತಿರುಕರಂಬನೂರ್ ಇದೆ, ಉತ್ತಮ ಪುರುಷೋತ್ತಮರ ಕೋವಲು. ಅದು ಬಿಟ್ರೆ ಆಂಡಳಕ್ಕುಮ್ಮಯ್ಯನ್ ತಿರು ಆದನೂರ್, ತಿರುಪುಳ್ಳಂ ಬೂದಂಗುಡಿ, ವಲ್ವಿಲ್ ದಡದನ್ವಿ ರಾಮ ಅಂತ ಹೇಳ್ತೀವಿ. ಅದೇ ತಿರುವೆಳ್ಳೆಯಂಗುಡಿ ಇದೆ, ಕೋಲವಿಲ್ಲಿ ರಾಮನ್, ರಾಮ ಮಲಗಿರೋದು. ಆತರ ಅದೇ ತುಂಬಾ ಇದೆ, ನಂಗೂ ಮರ್ತ ಹೋಗುತ್ತೆ. ಇದು ತಿರುಕೋಟಿಯೂರಿದೆ, ಊರಗಮೆಳ್ಳಣೆಯಾನ್, ಬೇಕಾದಷ್ಟು ಜನ ಇದ್ದಾರೆ. ಭಗವಂತ ಕಾವೇರಿ ನೋಡಿದ್ರೆ ಅವನಿಗೆ ಅದ್ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಸೊಂಟ ಬಿದ್ದೋಗುತ್ತೋ ಏನೋ. ಕಾವೇರಿ ಪಾತಾಪೋರು ಪಡ್ತು ನೋಡುವಾರೆ ಅವ್ರು. కావేరి వీక్షించ ఉడనే పనుకొనిస్తాడు. అదేం సొంటం ఉండదో ఏమో తెలియదు. కావేరి అడిగారు కదా, గంగకి సమానత్వంగా నాకేమైనా నువ్వు చేయాలా? ఎప్పుడు చూస్తేనో అందరూ గంగా 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 అంతా ఉన్నారు. నేను కర్ణాటక స్త్రీ, ಅಭಿಮಾನ ಸ್ತ್ರೀ ನೇನು తెలుసా? ಕನ್ನಡದವ್ರು ನಾವು. ಹಂಗಾಗಿ ಐ ವಾಂಟ್ ಸಮಥಿಂಗ್ ಈಕ್ವಲ್ ಟು ದಟ್ ಆಫ್ ಗಂಗಾ. ವಾಟ್ ఎవర్ యు వాంట్ యు డూ ఇట్. సరే, నేను ఎక్కడంతా పండుకుంటానో నా పాదము ప్రక్షాళనం చేసుకుని నువ్వు గంగే ఉత్తుగా ఒక్కనాడు ఎప్పుడో నా పాదములో పుట్టింది, మరి ఎప్పుడూ నా పాదము ప్రక్షాళనం చేసేది నువ్వే. గంగే ఎప్పుడో వచ్చి నీలో దాని పాపమంతా పోగొట్టుకుంటుంది. దానికి కావేరి దక్షిణ గంగా అని చెప్పేది. ఓకే, దట్ ఈస్ వై వేర్ ఎవర్ కావేరి ఫ్లోస్ దేర్ ఇస్ అ రంగనాథ టెంపుల్. Okay, let it be Divya Desham or not Divya Desham, doesn't matter. ತಿರುವೀಂದಳೂರ್ ತುಂಬಾ ದೊಡ್ಡ ರಂಗನಾಥರಿದ್ದಾರೆ. ಪರಿಮಳ ರಂಗನ್ ಅಂತ ಅವ್ರಿಗೆ ಹೆಸರು. ತಿರುವೀಂದಳೂರ್, ಈಂದಳೂರ್, ಅದಕ್ಕೆಲ್ಲ ಕಥೆ ಇದೆ, ಸ್ಟೋರಿ ಇದೆ, ಹಿನ್ನೆಲೆ ಇದೆ. ಅದೊಂದು ಬರುತ್ತೆ ಲಾಸ್ಟ್ ರಂಗ, ಪರಿಮಳ ರಂಗ. ಫಸ್ಟ್ ಆದಿರಂಗ, ಆಮೇಲೆ ಮಧ್ಯರಂಗ, ಆಮೇಲೆ ಕಸ್ತೂರಿ ರಂಗ, ಆಮೇಲೆ ಅಪ್ಪಾಲ ರಂಗ, ಕಡೆಯದು ಪರಿಮಳ ರಂಗ. ಮಲ್ಕೋಬೇಕು ಬೇಗ. ಸರಿ, ಬೇಗ ಮಲಗಬೇಕು ಅಂದೆ. ನಾನ್ ಮಲಗೋದೇ ಇಲ್ಲ ಆಂಟಿ. ನಮ್ ಧನುರ್ಮಾಸದಲ್ಲಿ ನಿದ್ದೆನೆ ಬರಲ್ಲ. ಆಸ್ ಇಟ್ ಈಸ್ ಮೈ ದಿಸ್ ಒನ್ 2:30
ఇప్పుడు చీర కట్టాలా, షూటింగ్ చేయాలా, ఏమేమో ఉంది. అందుకే ఓకే. మరి నిద్రపోయింది క్లాస్ చాలు. నా నిద్ర కాదు, ఆంటీ నిద్రపోవాలి. సరే, ఇంకా మహాబుద్ధితో అర్థం చేసుకోండి. లేదు లేదు. మీకు లేట్ అవుతుందనే సార్, మాదేముంది, మీరు ఎంత చేయాలి ఇప్పుడు. మళ్ళీ ఇంత పొద్దున్న పొద్దు వస్తుంది. మహాబుద్ధి చెప్పి నాకే మహాబుద్ధి లేదంటే ఇప్పుడు నా మహాబుద్ధితో నేను కంక్లూడ్ చేస్తా ఉన్నాను. ఓకే, సో విల్ ఫినిష్ ద క్లాస్. Okay. ఓకే, నెక్స్ట్ క్లాస్ యాజ్ యూజువల్ గా ఉంటుంది. అర్థం కొంచెం లేట్ అవుతుంది అనుకోద్దండ. ఇఫ్ యు కమ్ ఇన్ బిట్వీన్ లైక్ ఆఫ్టర్ 35th ಶ್ಲೋಕ ಒಟ್ಟೊಟ್ಟಿಗೆ 10th ಶ್ಲೋಕ ಅರ್ಥ ಹೊರಟೋಗುತ್ತೆ. there's nothing to explain much. 10 శ్లోకాలు అలాగే పోయిస్తుంది. అయ్యో ఎంత టైం అవుతుందో అని అనుకోద్దండ. అండ్ when are you starting ముకుందమాల? Whenever you start. మీరంతా కంఫర్టబుల్ గా ఉండాలి కదా దానికి. We will be comfortable, sir. మీరు స్టార్ట్ చేయాలనే కానీ మాకేముంది. నెక్స్ట్ క్లాస్ స్టార్ట్ చేసేదా నిర్మలా ఆంటీ, రత్న ఆంటీ, శ్యామలా గారు, వనిత? హౌ అబౌట్ వనిత? నెక్స్ట్ క్లాస్ కెన్ వి ಸ್ಟಾರ್ಟ್? ಬ್ರಹ್ಮರಾಮಿ ವಿಷ್ಣು ಸಹಸ್ರನಾಮ ಮುಗಿದ್ಮೇಲೆ ಮಾಡಿದ್ರೆ ಬೆಟರ್ ಸರ್. అవును సార్, ఇది కంప్లీట్ చెప్పండి కస్తూరి. ఇది కంప్లీట్ చేసేసినాక స్టార్ట్ చేయండి సార్. కాదు, ప్యారలల్ గా మీరు నేర్చుకొని పోతే ఎంతో టైం సేవ్ అవుతుంది కదా. ఇప్పుడు ఈ దీంట్లో ಸರ್ ఇదే ಡೈಲಿ ಆದ್ರೂ ಕಷ್ಟ ಸರ್ ಕ್ಲಾಸಸ್. ముకుందమాలకి ఎక్స్ట్రా క్లాసెస్ ఏమీ ఉండదు అనిత గారు. Okay. వినండి అందరూ, నేను ముకుందమాల చేసేది స్టార్ట్ ఈ క్లాస్ లోనే. మీ మంగళవారము 7 to 8:30 క్లాస్ లోనే నేను స్టార్ట్ చేస్తాను. ముకుందమాల మీరు స్టార్ట్ చేసేటప్పుడు మేబీ 1 క్లాస్ ముకుందమాల, 1 క్లాస్ విష్ణు సహస్రనామ అర్థము. Sir, ఒక క్లాస్ ముకుందమాల. few people may not be interested to join in Mukundamala also, sir. That also you have to think. Who is not interested? Maybe, I don't know, I'm telling you. So, I'm guessing. Allah. I'm not bothered about their interest at all. నేనే ఇన్సిస్ట్ చేస్తా ఉండేది నేర్చుకోండా అని. ఏం పర్వాలేదు ఇన్సిస్ట్ చేస్తే మంచిదికి అవునా కదా. నేను అలాంటి ఆలోచన మీద చేయలేదు వాస్తవంగా చెప్పాలంటే. ఎవరంతా విష్ణు సహస్రనామాకి వచ్చారో నేర్చుకొని ఉన్నారో, ఎవరంతా ఇప్పుడు విష్ణు సహస్రనామం అర్థం సమేతంగా నేర్చుకొని ఉంటారో వాళ్ళంతా కడ్డాయంగా ముకుందమాల కూడా నేర్చుకుంటారు అని నేనే అభిప్రాయం పట్టాను. ఇన్ఫాక్ట్ వాళ్ళకి ఇంట్రెస్ట్ ఉందా అనే అనాలిసిస్ నేను పోలేదు. ఏమిటంటే అది అంత బాగుంది ముకుందమాల, ఇంకెప్పుడు నేర్చుకుంటారు వాళ్ళు. ఇంట్రెస్ట్ ఉండేవాళ్ళు, లేకుండే వాళ్ళు, అలాంటి ఏమి లేదు కదా. అందరూ నేర్చుకోవాలా అంటే కావాల్సి ఉంటే కస్తూరి మామి చెప్పినలాగా ఇది అయిన తర్వాత మీరు తీసుకోండా, అదేం అభ్యంతరం లేదు. లేకపోతే ప్యారలల్ గా పోండా, ఎలా మీరు చెప్తారో అలా. బట్ నేర్చుకోనికి ఇంట్రెస్టా లేదా అదే ಪಟಕ್ಕಂತ ಆಗುತ್ತೆ. ಓನ್ಲಿ 40 ಏನು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ರೀಚ್ ಮೋಕ್ಷ. ಅದೆಲ್ಲ ಮೀನಿಂಗ್ ಜೊತೆನೆ ಮಾಡೋದು, ಅದೆಲ್ಲ ಹಂಗೆ ಮಾಡೋದು. ఆ ತರ ಮಾಡೋಣ. ఇల్దిద్రే ఒక క్లాస్ మీనింగ్, ఒక క్లాస్ శ్లోకము రావాల కదా. నేనే వటకుట్టుతా ఉంటే ఫుల్ క్లాస్ బౌ 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 అంతా ఇద్రే ఓకే ట్యూస్డే అట్లా చేయండి సార్, పర్వాలేదు, మాకేం అబ్జెక్షన్ లేదు. భయం పట్టి కస్తూరి మాకు భయం అయిపోయింది. అయ్యో ఏమో చేసుకోండి పోడా. లేదు, భయం ఏం లేదు సార్. రత్న ఆంటీ ఏమో చెప్పింది, చెప్పండి Okay. ఆంటీ. ಟ್ಯೂಸ್ಡೇ 1 ಕ್ಲಾಸ್ ಇದು 1 ಕ್ಲಾಸ್ ಅದು ಮಾಡ್ಕೋಬಹುದು. I won't take extra class, Vanita, don't worry. అది Whatever extra she class ಬೇಡ. specified, Okay. no, is very వాస్తవం. ఏంటంటే ఎన్ని నాళ్ళు క్లాసు అసలు అయితే కష్టం. ఇంకేమి మీరు చేసే లేదా కష్టం. అయిపోతుంది. డోంట్ వరీ, ఐ బి టేకింగ్ ఇన్ ద సేమ్ టైం. ఒక క్లాస్ ఇది, ఒక క్లాస్ అది, ఒక క్లాస్ ఇది, ఒక క్లాస్ అది, అలా చేద్దాం. ఓకే, సో నెక్స్ట్ Okay, క్లాస్ బీ రెడీ విత్ ముకుందమాల స్క్రిప్ట్ ఎవ్రీబడి. ఓకే,
ಎಲ್ಲಾ ಕ್ಲಾಸ್ ಅಲ್ಲೂ ವಿಷ್ಣು ಸಹಸ್ರನಾಮನೂ ಇಟ್ಕೊಳ್ಳಿ, ಮುಕುಂದ ಮಾಲೆನೂ ಇಟ್ಕೊಳ್ಳಿ. ಮುಕುಂದ ಏನ್ ಮಾಲೆ ಮಾಡ್ತೀನಿ? ಸಿಗ್ತಾ ಇಲ್ಲ ಸರ್. ಇಲ್ಲಿ ಟ್ರೈ ಮಾಡಿದೆ ಮಲ್ಲೇಶ್ವರಮಲ್ಲಿ, ಎಲ್ಲೂ స్మిత ప్రింట్అవుట్ తీసుకుంటాం మేము, మీరు పంపించండి ಗ್ರೂಪ್. ನಿಮಗ್ ಸಿಗಲ್ವಾ ಚಂದ್ರಿಕಾ ಕನ್ನಡದಲ್ಲಿ? ಸರ್ ನಾನು ಟ್ರೈ ಮಾಡಿಲ್ಲ ಸರ್, ನಾನು ಟ್ರೈ ಮಾಡಿದೆ ಸರ್. ಇವ್ರ ಹತ್ರ ಕನ್ನಡನೂ ಇಲ್ಲ, ತೆಲುಗು ಇಲ್ಲ ಸರ್. ಅದೇ ಬೇರೆ ಕಡೆ ಟ್ರೈ ಮಾಡ್ಬೇಕು ಸರ್. ಮೇ ಬಿ పంపి స్మిత, దానిలోంచి డౌన్లోడ్ చేసుకొని ప్రింట్అవుట్ తీసుకోవచ్చు కదా. యాప్ పంపండా? యాప్ లేదంటే అందరికీ అది డౌన్లోడ్ రాదు స్మిత. సో బికాస్ శ్యామల ఆంటీ, నిర్మల ఆంటీ, we have to consider them as well. డౌన్లోడ్ If Smita can send a PDF form, then everyone can take a printout. Yeah. ಮಾಡಿ ಮಾಡ್ಕೊಂಡು ఉందా? సరే. Okay. Next class lo we'll start up with Mukundamala and continue with the meaning of. Anyway, mood lekundene ఒకటి చేశాను ఈనాడు. అది ఏమో ఈనాడు నాకు మూడే రాలేదు. ఆఫ్టర్ సీయింగ్ యూ ఆల్ ఐ ఫెల్ట్ ఓకే, ఐ హ్యావ్ టు డూ ఇట్. అది ఏదో ఒక ప్రోగ్రామ్ పోయేది, క్యాన్సిల్ అయిపోయింది. ಯು ಮಸ್ಟ್ ಹ್ಯಾವ್ ಬೀನ್ ಟಯರ್ಡ್ ಆಲ್ಸೋ ಅಲ್ವಾ? ನಾಟ್ ಓನ್ಲಿ ದಟ್, ಅದು ಯಾವ್ದಕ್ಕೋ ಮೈಂಡ್ ಸೆಟಪ್ ಆಗಿತ್ತಲ್ವಾ ಹೋಗೋದು ಅಂತ. ಅದು ಯಾವಾಗ ಕ್ಯಾನ್ಸಲ್ ಆಯ್ತು ಎಲ್ಲ ಮೂಡು ಹೋಯ್ತು. ಮನುಷ್ಯನ ಮನಸ್ಸು ಅಷ್ಟು ದುರ್ಲಭ ಅನ್ನಕ್ಕೆ ಹೇಳಿತು. much ever we say that we are confident enough, sometimes we also give up ourselves. Anyway, we'll finish today's part. సార్ మాకి రేపు భాగవతం క్లాస్ 3 to 5 మీకుంది 3 to 5. Yeah, compensation class. ಶನಿವಾರ ಬ್ಯಾಚ್ కి ಶುಕ್ರವಾರ ఉంది. ಓಕೆ, ಇವತ್ತಿನ ಭಾಷಣ ಹೇಳಿ ಮುಗಿಸ್ಬಿಡ್ತೀನಿ. கீழ்வானம் வெள்ளென்று எருமை சிறுவீடே மெய்வான் பரந்தன காண்மிக்குள்ள பிள்ளைகளும் போவான் போகின்றாரை போகாமல் காத்து உன்னை கூவான் வந்து நின்றோம். கோதுகலமுடைய பாவாய் எழுந்திராய் பாடிப்பறை கொண்டு மாவாய் பிளந்தானை மல்லரை மாட்டிய தேவாதி தேவனே சென்று நாம் சேவித்தால் ஆவாவென்று ஆராய்ந்த அருளேலோர் எம்பாவாய். ಶ್ರೀಯಕಾಂತಾಯ ಕಲ್ಯಾಣ ನಿಧೇ ನಿಧೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. See you all tomorrow. ನಾಳೆ ಬೆಳಿಗ್ಗೆ ಬರೋರು ಬನ್ನಿ as usual. Okay. Thank you, sir. Bye. Thank you, sir.